ನಡೆಸಬೇಕಂತ ಕೇಳ್ಕೊಡ್ತಾ ಇದ್ದೀನಿ. जयति पराशरसु सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजग भोगाभं उद्यम्य हृदयं निजभुजं दक्षिणं रक्षणाढ्यं ललितमुद्रिक्त विज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु हि मा इति न शङ्कयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं. ನನ್ನ ಅಧ್ಯಾತ್ಮ ಬಂಧುಗಳೇ, ಲಂಬೋದರನನ್ನು ವಿದೇಶದ ಗ್ರೂಪ್ನಲ್ಲಿ ಕೇಳಿದಿರಿ. ಲಂಬೋದರ ರಕ್ಕಮಕರ ಸರಿಮಾ ಗರಿ ಸರಿ ಗರಿಸ ಆಯ್ತು, ಅದನ್ನು ಕೇಳಿದಿರಿ ನೀವು. ಅದರ ನಂತರ ನಾವು ಯೋಗದ ಬಗ್ಗೆ, ಯೋಗ ಆಚಾರ್ಯ ಮಧ್ವರು ಯೋಗದ ಬಗ್ಗೆ ಏನು ಹೇಳಿದ್ದಾರೆ ಅಂತ. ವಾಸ್ತವಿಕವಾಗಿ ನಿಮ್ಗೆ ಗೊತ್ತಿದೆ, ಇವತ್ತು ಯೋಗ ಅಂತಂದರೆ ಎಲ್ಲ ಕಡೆ ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಪಾತಂಜಲ ಯೋಗ. ಆದರೆ ಮಧ್ವಾಚಾರ್ಯರು ಒಂದು ವಾಕ್ಯದಲ್ಲಿ ಹೊಡೆದು ಹಾಕಿದ್ರು, ತತ್ ಪತಂಜಲಿ ವಿಂಧ್ಯಾದಿ ಮತಂ ನ ಪುರುಷಾರ್ಥದಂ, ನಿಮ್ಮನ್ನು ಉದ್ಧಾರದ ದಾರಿಗೆ ಕೊಂಡೊಯ್ಯುವುದಿಲ್ಲ ಪತಂಜಲಿ ಯೋಗ ಅಂತ ಹೇಳಿಬಿಟ್ಟಿದ್ದಾರೆ. ಪತಂಜಲಿ ಮತ್ತು ವಿಂಧ್ಯಾದಿ ಹಿಂದೆ ಇಬ್ಬರು ಯೋಗದ ಆಚಾರ್ಯರು. ವಿಂಧ್ಯಾನೋ ಈಗ ನೋ, ಅದು ಇಬ್ಬರು ಯೋಗಾಚಾರ್ಯ ವ್ಯತ್ಯಾಸ ಏನು ಗೊತ್ತಾ? ಪತಂಜಲಿ ದೇವರನ್ನು ಒಪ್ಪುವ ಯೋಗಾಚಾರ್ಯ, ವಿಂಧ್ಯ ನಾಸ್ತಿಕ ಯೋಗಾಚಾರ್ಯ. ಯೋಗದಲ್ಲಿ ನಾಸ್ತಿಕ ಯೋಗ, ದೇವರನ್ನು ಒಪ್ಪಬೇಕಾಗೇ ಇಲ್ಲ. ಯೋಗ ಅಂದರೆ ನಮ್ಮ ಮೈಂಡನ್ನು ಶಾರ್ಪ್ ಮಾಡೋದು, ಚಿತ್ತವೃತ್ತಿಯನ್ನು ಶಾರ್ಪ್ ಮಾಡಿ ಎನರ್ಜಿ ಕ್ರಿಯೇಟ್ ಮಾಡೋದು. ಅದಕ್ಕೆ ದೇವರ ಅಸ್ತಿತ್ವ ಬೇಕಿಲ್ಲ ಅಂತ ಒಂದು ಪಂಥ. ಹಾಗಾಗಿ ದೇವರನ್ನು ಒಪ್ಪದ ಯೋಗ ಪಂಥ, ದೇವರನ್ನು ಒಪ್ಪುವ ಯೋಗ ಪಂಥ ಎರಡಿಂತ ಹಿಂದೆ. ಆ ದೇವರನ್ನು ಒಪ್ಪದ ಒಂದು ವಿಂಧ್ಯ ಅಂತ ಅವನು ಬಿದ್ದೆ ಹೋಯಿತು. ಅವನ ಹೆಸರು ಕೂಡ ಇವತ್ತು ಚಾಲ್ತಿಯಲ್ಲಿಲ್ಲ. ಪತಂಜಲಿ ದೇವರನ್ನು ಒಪ್ಪಿದವ. ಆದರೆ ಅನಂತರದ ಎಲ್ಲ ಮತಾಚಾರ್ಯರುಗಳು ಪತಂಜಲಿಯನ್ನು ರಿಜೆಕ್ಟ್ ಮಾಡಿದರು. ಯಾಕೆಂದರೆ ಪತಂಜಲಿ ಹೇಳಿದ ವಿಷಯ ತಪ್ಪು ಅಂತಲ್ಲ, ಅವನು ಒಂದು ವಿಷಯ ಒತ್ತು ಕೊಡಲಿಲ್ಲ ಅನ್ನೋದ್ರಿಂದ ಆಸ್ತಿಕ ಮತಗಳೆಲ್ಲ. ಯಾಕಂದರೆ ಯಾಕೆ ಚಿತ್ತವೃತ್ತಿ ನಿರೋಧ ಮಾಡಬೇಕು, ಯೋಗ ಮಾಡಬೇಕು ಅಂದರೆ ಅದನ್ನು ಮಾಡುವ ವಿಧಾನ ಮಾಡುವ ಏಕಾಗ್ರತೆ, ಈಶ್ವರ ಪರಿಧಾನ ದ್ವಾ ಅಂತ ಹೇಳಿದ. ಅಂದರೆ ಅದರಲ್ಲಿ ದೇವರನ್ನು ಏಕಾಗ್ರತೆಯಿಂದ ಕಾಣಲಿಕ್ಕೆ ಬರುತ್ತೆ. ದೇವರನ್ನು ಇದು ಇಷ್ಟ ಆಗಲಿಲ್ಲ ಅವರಿಗೆ, ದೇವರನ್ನು ಅದು ಮಧ್ಯಾಹ್ನ ಏಕಾಗ್ರತೆಯಿಂದ ನಾವು ಕಾಣಬೇಕು. ಅದರಿಂದ ನಮಗೆ ಏಕಾಗ್ರತೆಯ ಮುಖ್ಯ ಉದ್ದೇಶ ಭಗವತ್ ಸಾಕ್ಷಾತ್ಕಾರವಿರಬೇಕು. ಅದರಿಂದ ಪತಂಜಲಿಯ ಸಿದ್ಧಾಂತ ಪೂರ್ತಿ ಸರಿಯಲ್ಲ ಅಂತ ಮುಂದಿನವರೆಲ್ಲ ತೊಡೆದು ಹಾಕಿದರು. ಆಮೇಲೆ ಅನೇಕ ವಿಧಾನಗಳು. ಇನ್ನೊಂದು ವಿಷಯ ಏನು ಅಂತಂದರೆ, ಪತಂಜಲಿಯ ಸಿದ್ಧಾಂತದ ಪ್ರಕಾರ ನಿಮ್ಗೆ ಗೊತ್ತಿದೆ, ಅಷ್ಟಾಂಗ ಯೋಗ ಅಂತ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಧಾರಣ ಧ್ಯಾನ ಸಮಾಧಿ ಅಂತ. ಇದರ ಬಗ್ಗೆ ಒಂದು ಉಪಾಸನೆಯಲ್ಲಿ ಒಂದು ಖಚಿತವಾಗಿರ್ತಕ್ಕಂಥ ವ್ಯವಸ್ಥೆ, ಇದು ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ಈ 8 ವಿಭಾಗ ಮಾಡ್ತಾರೆ, ಎಲ್ಲರೂ ಒಂದೇ ಥರ ಇದೆ. ಆದರೆ ಒಂದು ತಮಾಷೆ ಏನಂದರೆ, ನಾವು ಯಮ ಅದು ಸಾಧನೆಗೆ ಮೊದಲು ನಮ್ಮಲ್ಲಿ ಇರಬೇಕಾಗಿರತಕ್ಕಂಥ ಕ್ವಾಲಿಟೀಸ್. ಯಮ ಅಂತಂದರೆ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಹೇಳಿದ್ರು. ಅಂದರೆ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ನಮ್ಮ ಬದುಕನ್ನು ನಾವು ರೂಪಿಸುವುದು ಯಮ. ಮತ್ತು ನಿಯಮ ಅಂದರೆ, ಯಮ ಅಂದರೆ ಅದು ಸೋಷಿಯಲ್, ಅದನ್ನು ಸೊಸೈಟಿಗೆ ನಾವು ತೋರಿಸ್ಬೇಕಾದಂಥ ಡಿಸಿಪ್ಲಿನು ಯಮ. ನಿಯಮ ಅಂದರೆ ನಮ್ಮ ಆತ್ಮದ ಉದ್ಧಾರಕ್ಕೋಸ್ಕರ, ಯಮ ಅಂದರೆ ಸಮಾಜಕ್ಕೋಸ್ಕರ, ನಿಯಮ ಆತ್ಮದ ಉದ್ಧಾರಕ್ಕೋಸ್ಕರ. ಸಮಾಜದ ಜೊತೆಗೆ ನಾವು ಬದುಕುವುದಕ್ಕೆ ಪಾಲಿಸಬೇಕಾದ ನಿಯಮಗಳನ್ನು ಯಮ ಅಂತ. ಅದ್ಯಾವುದು ಒಂದು ಅಹಿಂಸೆ, ಇನ್ನೊಬ್ಬರಿಗೆ ಇದು ಸಾಮಾಜಿಕವಾದಂಥ ಅವಶ್ಯಕತೆ, ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬದುಕು. ಹಿಂಸೆ ಅಂದರೆ ಇವತ್ತು ನೋಡಿ, ಇವತ್ತು ನಮ್ಮ ಇಡೀ ಪ್ರಪಂಚದಲ್ಲಿ ಧರ್ಮದ ಹೆಸರಿನಲ್ಲಿ ಟೆರರಿಸಮ್ ಬೆಳೀತಾ ಇದೆ. ಆದರೆ ಧರ್ಮದ ಮೊದಲನೇ ಸ್ಟೆಪ್ಪು ಅಹಿಂಸೆ.
ಟೆರರಿಸಮ್ನ ಧರ್ಮದ ಹೆಸರಿನಲ್ಲಿ ಯಾರು ಆಚರಿಸ್ತಾರೆ ಅವರಿಗೆ ಧರ್ಮದ ಹೆಸರನ್ನು ಉಚ್ಚರಿಸುವ ಅಧಿಕಾರವೇ ಇಲ್ಲ. ಆದರೆ ಇವತ್ತು ದೊಡ್ಡ ಧಾರ್ಮಿಕ ಕ್ರಿಯೆಯಾಗಿ ಕೂತಿದೆ ನಮ್ಮ ಧರ್ಮಕ್ಕೋಸ್ಕರ ಉಳಿದವರನ್ನು ಸಾಯಿಸುವುದು. ಇದು ನೀಚಾತಿ ನೀಚ, ಇದು ಅಮಾನುಷವಾದ ಒಂದು ಕಾನ್ಸೆಪ್ಟ್. ಇದನ್ನ ಹಿಂದೆ ರಾಕ್ಷಸರು ದೈತ್ಯರು ಅಂತ ಕರೀತಿದ್ರು, ಈ ರೀತಿ ಮಾಡೋರನ್ನ ಮನುಷ್ಯರು ಅಂತ ಕರೀತಿರ್ಲಿಲ್ಲ. ಅದು ಇವತ್ತು ಅದು ದೊಡ್ಡ ಇಡೀ ವಿಶ್ವವ್ಯಾಪಿಯಾದ ಒಂದು ಸಮಸ್ಯೆ ಆಗುತ್ತಿದೆ. ಆದರೆ ಹಿಂದೆ ನಾವು ಯೋಗಿಕ್ ಪ್ರಾಕ್ಟೀಸ್ ಮಾಡಬೇಕಾಗಿದ್ದರೆ ಯೋಗ ಅಂದರೆ ಏನು ಅನ್ನೋದು ಮುಖ್ಯ ವಿಷಯ. ಅದು ಈ ಯೋಗ ಅಂದರೆ ಏನು? ಯೋಗ ಹಚ್ಚಿದವರಂತ ನಿರೋಧ ಅಂತ. ನಮ್ಮ ಮನಸ್ಸನ್ನು ನಿಯಂತ್ರಿಸುವುದು. ಮನಸ್ಸು ಒಂದು ಥರ ಮಂಗನ ಹಾಗೆ ಎಲ್ಲೆಲ್ಲೋ ಓಡಾಡ್ತಾ ಇರುತ್ತೆ. ಅದನ್ನು ಒನ್ ಪಾಯಿಂಟ್ ಯಾವುದೋ ಒಂದು ಗುರಿಗೆ ಅದನ್ನು ಅಣಿಗೊಳಿಸುವುದು, ಶಾರ್ಪನಿಂಗ್, ಅದು ಯೋಗ ಅಂತ. ಆದರೆ ತಮಾಷೆ ಅಂದರೆ ಅದು ಒಂದೇ ಯೋಗ ಅಲ್ಲ. ಯೋಗಕ್ಕೆ ಬಹಳ ವ್ಯಾಪಕವಾದ ಅರ್ಥ ಇದೆ. ರಾಜೇಂದ್ರ ಅವರು ಹೇಳಿದ್ರು, ಯೋಗ ಅಂದರೆ ಸಂಯೋಗ, ಒಟ್ಟಾಗುವುದು, ಬ್ರಿಂಗ್ ಟುಗೆದರ್. ಯಾವುದನ್ನ ಒಳ್ಳೆಯ ವಿಚಾರಕ್ಕೋಸ್ಕರ ನಾವೆಲ್ಲ ಒಟ್ಟಾಗೋದು ಉಂಟಲ್ವ, ಅದು ಯೋಗ. ಎರಡು ಪವಿತ್ರ ನದಿಗಳು ಒಟ್ಟಾಗುವುದು ಯೋಗ. ಇಬ್ಬರು ಒಳ್ಳೆಯ ವಿಷಯವನ್ನು ಚರ್ಚಿಸುವುದಕ್ಕೋಸ್ಕರ ಒಟ್ಟಿಗೆ ಸೇರುವುದು ಯೋಗ. ಎಲ್ಲಕ್ಕಿಂತ ಮುಖ್ಯವಾಗಿ ಯೋಗ ಅಂತಂದರೆ ಗೀತೆಯಲ್ಲಿ ಬಂತು. ಇದು ವೇದಾಂತಿಗಳ ಯೋಗ. ಒಂದು ಯೋಗ ಕರ್ಮಸ್ಸು ಕೌಶಲ ಸಮತ್ವಂ ಯೋಗ. ಇದು ಚಿತ್ತವೃತ್ತಿ ನಿರೋಧ ಅನ್ನೋದಕ್ಕಿಂತ ಸುಂದರವಾದ ಅರ್ಥ ಕೃಷ್ಣ ಹೇಳಿದ. ಯೋಗ ಅಂದರೆ ನಮ್ಮ ಜೀವನದಲ್ಲಿ ದ್ವಂದ್ವಗಳಿರ್ತವೆ, ಸುಖ ದುಃಖ, ಲಾಭ ಜಯ, ಸೋಲು ಗೆಲುವು, ಲಾಭ ನಷ್ಟ, ಸೋಲು ಗೆಲುವು. ಇದು ಎರಡನ್ನು ಸಮಾನವಾಗಿ ನೋಡುವಂಥ ಮಾನಸಿಕ ಸ್ಥಿತಿ ಯೋಗ. ಅದು ಈ ಚಿತ್ತವೃತ್ತಿ ನಿರೋಧ ಅನ್ನೋದು ಅದರಲ್ಲಿ ಸೇರಿ ಹೋಯಿತು. ನಮ್ಮ ಚಿತ್ತವೃತ್ತಿ ನಿರೋಧ ಮಾಡಿದ್ರೆ ಸಮದೃಷ್ಟಿ ನೋಡ್ಲಿಕ್ಕೆ ಆಗುವುದಿಲ್ಲ. ಜೀವನದಲ್ಲಿ ದ್ವಂದ್ವ ಅನ್ನೋದು ಸಹಜ. ಹಗಲು ಮತ್ತು ರಾತ್ರಿಯಲ್ಲಿ ಒಂದು ಬೇಕು ಒಂದು ಬೇಡ ಅಂತ ಹೇಳಲಿಕ್ಕೆ ಉಂಟ? ಇಲ್ಲ. ಹಗಲು ಇದೆ, ಆಯ್ತು, ರಾತ್ರಿ ಆಯ್ತು ಅಂತ ನಾವು ಅಳೋದಿಲ್ಲ, ದೀಪ ಹಚ್ಚಿ ರಾತ್ರಿಯನ್ನ ಅನುಭವಿಸ್ತೇವೆ. ಹಾಗೆಯೇ ಎರಡನ್ನು ಒಂದು ಪರಸ್ಪರ ವಿರುದ್ಧವಾದ ದ್ವಂದ್ವೇ ಜೀವನ. ಬರೀ ಸುಖ ಬೇಕು ಅಂತ ಹೇಳಿ ಬಯಸೋದ್ರೆ ಯಾರಾದ್ರೂ ಒಬ್ಬರು ಬರೀ ಸುಖ, ದುಃಖದ ಅನುಭವ ಇಲ್ಲದ ಸುಖ ಪಟ್ಟವರಿದ್ದಾರೆ? ಇಲ್ಲ. ಬರೀ ದುಃಖ ಇದೆ ಅದು ಇಲ್ಲ, ಎರಡೂ ಇದೆ. ಎರಡರಲ್ಲಿ ಸುಖ ಬಂದಾಗ ನಾವು ಖುಷಿ ಪಡ್ತೇವೆ, ದುಃಖ ಬಂದಾಗ ಕಂಗೆಡ್ತೇವೆ, ಡಿಪ್ರೆಷನ್ಗೆ ಹೋಗ್ತೇವೆ. ಅದು ಹೋಗಬಾರದು. ಇದು ಯೋಗ. ಯೋಗ ಅಂದರೆ ಸಮಸ್ಥಿತಿ. ಯಾವ ಸಂದರ್ಭದಲ್ಲೂ ನಾವು ಗೊಂದಲಕ್ಕೊಳಗಾಗದೆ ಸುಖ ದುಃಖಗಳನ್ನು ಹಗಲು ರಾತ್ರಿಗಳಂತೆ ಹುಟ್ಟು ಸಾವುಗಳನ್ನು ಕೂಡ ಸಮಸ್ಥಿತಿಯಿಂದ ನೋಡುವಂಥದ್ದು. ಇದು ನಿಜವಾದ ಯೋಗ. ಅಂದರೆ ಮನಸ್ಸು ಯಾವ ಸಂದರ್ಭದಲ್ಲೂ ಕೂಡ ಅದು ಕಂಗೆಡುವುದಿಲ್ಲ, ಡಿಪ್ರೆಷನ್ಗೆ ಹೋಗುವುದಿಲ್ಲ, ನಿರಾಳವಾಗಿರ್ತದೆ. ಹೇಗೆ ಸಾಧ್ಯ ಆಗಬೇಕು ಅಂದರೆ ನಾವು ಸೈಲೆನ್ಸ್ ಅಬ್ಸರ್ವರ್ ಆಗಬೇಕು. ನಾವು ಇನ್ವಾಲ್ವ್ ಆಗಬೇಕು. ಪ್ರತಿಯೊಂದು ಬದುಕಿನ ಪ್ರತಿಯೊಂದು ಘಟನೆಯನ್ನು ನಾವು ನಾಟಕ ನೋಡಿದಂತೆ ಪ್ರೇಕ್ಷಕರಾಗಿ ನಮ್ಮ ಬದುಕನ್ನೇ ನಾವು ನಾಟಕ ನೋಡುವಂತೆ ನಮ್ಮ ಬದುಕನ್ನೇ ನೋಡ್ತಾ ಬಂದರೆ ಪ್ರತಿಯೊಂದನ್ನು ನಾಟಕದಲ್ಲಿ ಹೇಗೆ ದುಃಖದ ದೃಶ್ಯವನ್ನು ನಾವು ತಟಸ್ಥವಾಗಿ ನೋಡಿ ಎಂಜಾಯ್ ಮಾಡ್ತೇವೆ, ಹಾಗೆ ಇದು ಒಂದು ಸಂಗತಿ ಟು ಬಿ ಎಂಜಾಯ್ಡ್. ಜೀವನದ ಪ್ರತಿಯೊಂದು ಘಟನೆಯನ್ನು ಆಗ ಮನುಷ್ಯ ನಾವು ಇವತ್ತು ಎಲ್ಲ ಸಮಸ್ಯೆಗಳು ಏನು ಗೊತ್ತುಂಟ? ಜೀವನದ ಪ್ರತಿಯೊಂದು ಸಮಸ್ಯೆ ಮೂಲ ಕಾರಣ ಐ ಮತ್ತು ಮೈ, ನಾನು ಮತ್ತು ನನ್ನ. ಇದು ಎರಡನ್ನ ತೆಗೆದುಬಿಟ್ರೆ ಅಲ್ಲಿ ಸಮತ್ವ ಬಂತು. ಸಮತ್ವ ಬಾರದೇ ಇರೋದ ಕಾರಣ ಏನು ಅಂದರೆ ನನಗೆ ಯಾವುದು ಬೇಕು, ನನಗೆ ಇಷ್ಟ, ಅದನ್ನು ನಾನು ಇಷ್ಟಪಡ್ತೇನೆ, ಅದು ಬೇಡ, ಅದನ್ನು ಹೇಗೆ ಮಾಡ್ತೇನೆ. ಅದೇ ಬೇಕು ಬೇಡಗಳು. ನಾವು ಬಯಸಿದ್ದು ಬರುವುದೂ ಇಲ್ಲ, ನಾವು ಬೇಡ ಅನ್ನೋದು ಬರದೇ ಇರುವುದೂ ಇಲ್ಲ. ಮತ್ತು ಹಾಗಾದರೆ ಯಾವುದು ಬಂತೋ ಅದು ಬರಲಿ ಅಂತ ನಮ್ಮ ಮನೋವೃತ್ತಿ ಬೆಳೆಸಿದರೆ ಮನುಷ್ಯ ಮಾನಸಿಕವಾಗಿ ಗೊಂದಲಕ್ಕೆ ಒಳಗಾಗುವುದಿಲ್ಲ ಅಥವಾ ಮಾನಸಿಕವಾಗಿ ಡಿಪ್ರೆಷನ್ಗೆ ಒಳಗಾಗುವುದಿಲ್ಲ. ಇದನ್ನೇ ಸಮತ್ವ ಅಂತ ಹೇಳೋದು. ಇದು ನಿಜವಾದ ಯೋಗ. ಯೋಗ ಅಂದರೆ ಏನು ಸಂಭವಿಸ್ಬೋದು ಜೀವನದಲ್ಲಿ, ಏನು ಸಂಭವಿಸಿದರೂ ಮಾನಸಿಕವಾಗಿ ಗೊಂದಲಕ್ಕೊಳಗಾಗದೆ ಮೆಂಟಲ್ ಇಕ್ವಿಲಿಬ್ರಿಯಂ, ಸಮಾನವಾಗಿ ಸ್ಥಿತಪ್ರಜ್ಞನಾಗಿ ಇರುವುದು. ಇದು ಒಳ್ಳೆಯ ಶಬ್ದ ಕೃಷ್ಣ ಉಪಯೋಗಿಸಿದ್ದು, ಸ್ಥಿತಪ್ರಜ್ಞ ಅಂತ. ಯಾವತ್ತೂ ಏನು ಕೇಳಿದ್ರು ಏನು ನಡೆದರೂ ಗೊಂದಲ ಆಗೋದಿಲ್ಲ. ಒಂದು ಮಾತಿದೆ ಮಹಾಭಾರತದಲ್ಲಿ, ಏವಮ ಪ್ರಶುಭಂ ಕರ್ಮ ನಭೂತಂ ನ ಭವಿಷ್ಯತಿ ಅಂತ. ಜಗತ್ತಿನಲ್ಲಿ ಆಗಬಾರದು ಆಗ್ತಾ ಇದೆ, ತಲೆಬಿಸಿ ಮಾಡಿಕೊಳ್ತಾ ಇದೆ ಜನ. ಅಯ್ಯೋ ಅಲ್ಲಿ ಹಾಗಾಯ್ತು, ಇಲ್ಲಿ ಹಾಗಾಯ್ತು, ಎಲ್ಲ ಕಲಿಯುಗ ಆಗಬಾರದೇ ಆಗೋದು ಅಂತ. ವ್ಯಾಸರು ಒಂದು ಮಾತು ಹೇಳ್ತಾರೆ, ನೀವು ಯಾಕೆ ಗೊಂದಲ ಮಾಡಿಕೊಡ್ತೀರಿ? ಯಾವುದು ಆಗಬಾರ್ದು ಅದು ಎಂದೂ ಆಗೋದಿಲ್ಲ. ಸೊ ಇದು ನಮ್ಮ ಕನ್ಫ್ಯೂಷನ್. ಮತ್ತೆ ಆಗಬಾರದು ಆಯಿತು ಅನ್ನೋದು ನಮ್ಮದೇ ಕಡಿಮೆ, ಯಾವುದು ಆಗಬೇಕು ಅದೇ ಆಗೋದು. ಅದರಿಂದ ಆಗಬಾರದಾಯಿತು ಅಂತ ಗೊಂದಲ ಮಾಡಿಕೊಂಡು ತಲೆ ಕೆಡಿಸ್ಕೋಬೇಡಿ ಅಂತ. ಇದು ಯೋಗ. ಯಾವುದು ಏನು ಆಯಿತು ಅನಿವಾರ್ಯ, ಅದು ಆಗಬೇಕಾದ್ರೆ ಆಗ್ತಾ ಇರುತ್ತೆ, ನಾವು ಅದಕ್ಕೆ ತಲೆಗೆಡಿಸ್ಕೊಂಡು ಉಪಯೋಗ ಇಲ್ಲ. ಇದು ನಿಜವಾದ ಯೋಗ ಅಂತಂದ್ರೆ. ಚಿತ್ತವೃತ್ತಿ ನಿರೋಧ ಇದರದೊಂದು ಮುಖ ಅಷ್ಟೇ. ಇದು ಇಡೀ ವ್ಯಾಪಕ. ಅದ್ರದ್ದು ಸಮತ್ವ ಯೋಗ. ಆ ಸಮತ್ವ ಬಂದಾಗ ಏನಾಗುತ್ತೆ ಅಂದರೆ ಯೋಗ ಕರ್ಮಸ್ವ ಕೌಶಲ, ಪರ್ಫೆಕ್ಷನ್ ಇನ್ ಅವರ್ ಡ್ಯೂಟಿ. ನಾವು ಯಾವುದನ್ನು ಮಾಡೋದಾದರೂ
ಸಮರ್ಪಕವಾಗಿ ಮಾಡ್ತೇವೆ. ಯಾಕೆಂದರೆ ಮಾನಸಿಕವಾದ ಗೊಂದಲ ಇಲ್ಲ. ಪ್ರತಿಯೊಂದು ನಮ್ಮ ಆ್ಯಕ್ಷನ್, ನಮ್ಮ ಕ್ರಿಯೆಯಲ್ಲಿ, ನಮ್ಮ ಬದುಕಿನ ನಡೆಯಲ್ಲಿ ಒಂದು ಪರ್ಫೆಕ್ಷನ್ ಇರ್ತದೆ. ಅದು ಯೋಗ ಕರ್ಮಸ ಕೌಶಲ. ಅದು ಜೀವನದ ನಾವು ಯೋಗ ಅಂದರೆ ಒಂದು ಚಂದದಲ್ಲಿ ಊಟ ಮಾಡುವುದು ಒಂದು ಯೋಗ. ಕೆಲವರಿಗೆ ಊಟ ಮಾಡಲಿಕ್ಕೂ ಬರೋಲ್ಲ. ಅವ್ರು ಊಟ ಮಾಡಿ ಅಂತ ನೋಡಿ, ಅವ್ರ ಕೈ ನೋಡಿ, ಅವ್ರ ಎಲೆ ನೋಡಿ, ಅದು ಸುತ್ತಮುತ್ತ ನೋಡಿ, ಸುತ್ತಮುತ್ತ ಅನ್ನ ಬಿದ್ದಿರುತ್ತೆ, ಎಲೆಯಲ್ಲಿ ಎಲ್ಲ ರಾಡಿ ಅತ್ತಾಗಿಲ್ಲ ಚೆಲ್ಲಿಕೊಂಡಿರುತ್ತೆ, ಕೈ ಪೂರ್ತಿ ಒದ್ದೆ ಆಗಿರುತ್ತೆ. ಚೆನ್ನಾಗಿ ಯೋಗಜ್ಞ ಊಟ ಮಾಡುವಾಗ ಅಂಗೈ ಒದ್ದೆ ಆಗೋದೇ, ಎಲೆಯ ಸುತ್ತಮುತ್ತ ಕೊಳಕು ಬಿದ್ದಿರುತ್ತೆ. ನೀಟ್ನೆಸ್, ಪ್ರತಿಯೊಂದು ಊಟ ಮಾಡೋದ್ರಲ್ಲಿ ಒಂದು ಯೋಗ. ಜೀವನದ ಪ್ರತಿಯೊಂದು ಕ್ರಿಯೆಯನ್ನು ನೀಟಾಗಿ ಪರ್ಫೆಕ್ಟ್ ಆಗಿ ಮಾಡೋದು ಯೋಗ ಅಂತ. ಹಾಗೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮಾನಸಿಕವಾದ ತರಬೇತಿಯನ್ನ ಅಷ್ಟಾಂಗ ಅಂತ ಹೇಳೋದು. ಆದರೆ ಬಹಳ ತಮಾಷೆ ಏನು ಅಂದರೆ ನೋಡಿ, ಯಮ ನಿಯಮ ಆಸನ ಪ್ರಾಣಾಯಾಮ ಆಚಾರ್ಯ ಹೇಳಿದ್ರು, ಆಸನ ಅನ್ನೋದು ಯೋಗಕ್ಕೆ ಸೇರಿದ್ದಲ್ಲ. ಇಟ್ ಇಸ್ ಎ ಪ್ರಿಪರೇಟರಿ ಯೋಗಾಂಗ. ನಮ್ಮ ಯೋಗ ಸಾಧನೆಗೆ ಮೊದಲು ನಾವು ಕಲಿಬೇಕಾದ ಆಸನ. ಕೂತ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಲ್ಲ ನಮಗೆ ಕೂತ್ಕೊಂಡು ಸಾಮಾನ್ಯವಾಗಿ ಇಲ್ಲೆಲ್ಲ ಕೂತಿದ್ದೇವೆ, ಇದು ಬಹಳ ಕಡೆ ಹೇಳ್ತಾರೆ ನಮ್ಗೆ ಕೆಳಗೆ ಕೂಡ್ಲಿಕ್ಕೆ ಆಗೋದಿಲ್ಲ, ಕಾಲು ಮಡಚಲಿಕ್ಕೆ ಆಗೋದಿಲ್ಲ, ಶಾರೀರಿಕ ಹೇಳ್ತಾರೆ. ಇದನ್ನು ನೋಡೋದು ಮೊದಲು ಕೂಡ್ಲಿಕ್ಕೆ ಕಲಿಯಿರಿ. ಇದು ನಮ್ಮ ಬದುಕಿನಲ್ಲಿ ನಾವು ನಮ್ಮ ದೇಹದ ಮೇಲೆ ಸಂಯಮ ತಂದುಕೊಳ್ಳತಕ್ಕಂಥದ್ದು. ಕಾಲು ಮಡಚಿ ಇವತ್ತು ಕಾಲು ಮಡಚಿ ಕೂತ್ಕೊಳ್ಳಿಕ್ಕೆ ಬಹಳ ಜನಕ್ಕೆ ಆಗೋದಿಲ್ಲ. ಯಾವಾಗ ನಾವು ಪ್ಯಾಂಟ್ ಹಾಕ್ಲಿಕ್ಕೆ ಕಲಿತೇವೋ, ಅದು ಟೈಟ್ ಪ್ಯಾಂಟ್ ಹಾಕಿದೆವೋ, ಅದು ಮಡಚಲಿಕ್ಕೆ ಆಗೋದಿಲ್ಲ. ಅದು ಆಗದೆ ಕಡೆ ಕಾಲು ಮಡಚೋದೇ ಮರೆತು ಹೋಯ್ತು. ಕಾಲು ಮಡಚಲಿಕ್ಕೆ ಬರೋದಿಲ್ಲ. ನಾವು ಕಾಲು ಮಡಚಲಿಕ್ಕೆ ಬರದೇ ಇದ್ರೂ ತೊಂದರೆ ಇಲ್ಲ, ಪ್ಯಾಂಟ್ ಬಿಡೋಲ್ಲ ಅಂತ ತೀರ್ಮಾನ ಮಾಡಿದ್ವಿ. ಯಾವ್ದು ಮುಖ್ಯ, ಕಾಲು ಮಡಚೋದು ಪ್ಯಾಂಟ್ ವಿಚಾರ ಮಾಡಿ. ಪ್ಯಾಂಟ್ ಮುಖ್ಯ, ಕಾಲು ಮಡಚಲಿಕ್ಕೆ ಬರದೇ ಇದ್ರೆ ತೊಂದರೆ ಇಲ್ಲ. ಆದ್ರೆ ಕಾಲು ಮಡಚಲಿಕ್ಕೆ ನಮ್ಮ ಕಾಲ ನಮ್ಮ ಸ್ವಾಧೀನ ಇರೋದು ಮುಖ್ಯ. ಹಾಗಾಗಿ ಆಸನ ಸರಿಯಾಗಿ ಕೂತ್ಕೊಳ್ಳಿಕ್ಕೆ ಎರಡು ಸಂಗತಿ. ನಾವು ಉಸಿರಾಡ್ತೇವೆ, ಉಸಿರಾಡುವಾಗ ನಾವು ಒಂದು ಕಾಲು ಮಡಚಿ ಕೂತ್ಕೊಳ್ಳೋದು. ಎರಡನೇ ಆಸನದಲ್ಲಿ ಬಹಳ ಮುಖ್ಯವಾದ ಅದು ಬರೀ ಪ್ರಿಪರೇಷನ್, ಅದು ಯೋಗ ಅಲ್ಲೇ ಅಲ್ಲ. ಆಸ ಶೌಚಂ ಅದು ಯೋಗಾಂಗ, ಅದರಿಂದ ಏನು ಯೋಗದ ಮುಖ್ಯ ಸಾಧನೆ ಅಲ್ಲ. ಇನ್ನೊಂದು ಆಸನದ ಮುಖ್ಯ ಸಂಗತಿ ಏನಂದ್ರೆ ನೆಟ್ಟಗೆ ಕೂಡುವುದು. ನಾವು ಚಿಕ್ಕಂದಿನಲ್ಲಿ ಮಕ್ಕಳಿಗೆ ನೆಟ್ಟಗೆ ಕೂಡಲಿಕ್ಕೆ ಹೇಳಿಕೊಡದೇ ಇದ್ರೆ ಅವ್ರು ಹೀಗೆ ಕೊಡ್ತಾರೆ, ಸಹಜ ಬೆನ್ನು ಬಗ್ಗೆ ಕೊಡ್ತಾರೆ. ಬೆನ್ನು ಬಗ್ಗಿಸಿ ಕೂತರೆ ನಾವು ಉಸಿರಾಡಿದ್ದ ಇಡೀ ನಮ್ಮ ದೇಹದ ಒಳಗೆ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ. ನರನಾಡಿಗಳಲ್ಲಿ ಒತ್ತಡ ಬರ್ತದೆ. ಹೀಗೆ ನೇರ ಕೂತ್ರೆ ಇಡೀ ನಾವು ಉಸಿರಾಟದಿಂದ ಇಡೀ ದೇಹಕ್ಕೆ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಅದರಿಂದ ಮುಖ್ಯ ಆಸನ ಅಂದರೆ ನೆಟ್ಟಗೆ ಕೂಡಲಿಕ್ಕೆ ಕಲಿಯಿರಿ, ಕಾಲು ಮಡಚಿ ಕೂಡಲಿಕ್ಕೆ. ಅದನ್ನ ಆಸನದಲ್ಲಿ 4-5 ಆಸನಗಳು, ಮುಖ್ಯ ಆಸನಗಳಿವೆ. ಸ್ವಸ್ತಿಕಾಸನ, ವಜ್ರಾಸನ, ಭದ್ರಾಸನ, ವೀರಾಸನ, ಅವೆಲ್ಲ ಪದ್ಮಾಸನ ಏನೇ ಇದೆ. ಹೇಗೆ ಕೂತರು ಕಾಲು ಮಡಚಿ ಕೂಡುವುದು, ಅದರದ್ದೇ ವ್ಯತ್ಯಾಸ. ಕಾಲು ಕೆಳಗೆ ಮಡಚುವುದು, ಮೇಲೆ ಮಡಚುವುದು, ಅದು ಬೇರೆ ವಿಷಯ. ಕಾಲು ಮಡಚಲಿಕ್ಕೆ ಬರಬೇಕು. ನಮ್ಮ ಕಾಲುಗಂಟು ನಮ್ಮ ಸ್ವಾಧೀನ ಇರಬೇಕು. ಹಿಂದೆ 70-80 ವರ್ಷ ದಾಟಿದ ಮೇಲೆ ಕಾಲುಗಂಟು ನೋವು ಆಗ್ತಿತ್ತು. ಈಗ ಹಾಗಲ್ಲ, ನಾವು ಕಾಲುಗಂಟು ಹೇಳೋದೇ ಇಲ್ಲ. ಈಗ ಕಾಲು ನಾವು ಮಡಚುವ ಅಭ್ಯಾಸ ಕಮ್ಮಿ ಮಾಡಿದ್ವಿ. ಕಾರಣ ನಾವು ಊಟಕ್ಕೂ ಟೇಬಲ್ ಹಾಕಿಕೊಂಡು ಚೇರಲ್ಲಿ ಕೂತ್ಕೊಳ್ತೇವೆ. ಎಲ್ಲ ಈ ಕೆಳಗೆ ಕೂತು ಸ್ಕ್ವಾಟ್ ಮಾಡುವ ಅಭ್ಯಾಸವನ್ನು ಬಿಟ್ಟುಬಿಟ್ರೆ ಮತ್ತೆ ಕೇಳೋದೇ ಇಲ್ಲ ಕಾಲು. ಅದರಿಂದ ಯೋಗಾಭ್ಯಾಸ ಮಾಡುವವರಿಗೆ ಮುಖ್ಯ ಬೇಕಾಗಿರತಕ್ಕಂಥದ್ದು ಚೆನ್ನಾಗಿ ಕುಳಿತುಕೊಳ್ಳುವಂಥ ಒಂದು ಸ್ಥಿತಿ. ಬೆನ್ನು ನೆಟ್ಟಗೆ ಇರೋದು, ನಮ್ಮ ಸ್ಪೈನಲ್ ಬೆಂಡಾಗಬಾರ್ದು. ಆಮೇಲೆ ಕಾಲನ್ನು ಮಡಚು. ಇದು ಆಸನ, ಇದು ಯೋಗ ಅಲ್ಲ ಅಂದರೆ ಇದು ಯೋಗಕ್ಕೆ ಪ್ರಿಪರೇಟರಿ ಅಂದರೆ ಪೂರ್ವ ಸಿದ್ಧತೆ. ಕೂತ್ಕೊಳ್ಳಿಕ್ಕೆ ಕಲಿಯುವುದು ಒಂದು ಯೋಗ, ದೊಡ್ಡ ಯೋಗ ಅಲ್ಲ. ಯೋಗಕ್ಕೆ ಬೇಕಾದ ಅವಶ್ಯಕವಾದಂತಹ ಒಂದು ಪೂರ್ವ ಸಿದ್ಧತೆ. ಆಮೇಲೆ ಎರಡನೇದು ಶೌಚ ಅಂತ ನೋಡಿ. ಅದರಲ್ಲಿ ನಿಯಮದಲ್ಲಿ ಶೌಚ, ತಪಸ್ಸು, ತುಷ್ಟಿ, ಸ್ವಾಧ್ಯಾಯ ಮತ್ತು ಹರಿಪೂಜೆ ಅನ್ನೋದು ನಿಯಮ ಅಂತ. ಅದು ಹೇಳಿದ್ರು ಆ ನಿಯಮದ 5ರಲ್ಲಿ ಶೌಚ ಉಂಟಲ್ವಾ, ಅದು ಯೋಗ ಅಲ್ಲ. ಮತ್ತೆ ಯೋಗ ಅಲ್ಲ. ಕ್ಲೆನ್ಲಿನೆಸ್ ಅನ್ನೋದು ಅದು ಯೋಗ ಅಲ್ಲ. ಅದು ಮನುಷ್ಯ ಮೊದಲು ಕಲಿಬೇಕಲ್ಲ. ಮೊದಲು ಕೂಡ್ಲಿಕ್ಕೆ ಕಲಿ, ಎರಡನೇ ಸ್ವಚ್ಛತೆಯನ್ನು ಅಭ್ಯಾಸ ಮಾಡೋದು. ಕ್ಲೆನ್ಲಿನೆಸ್ ಶೌಚ ಅಂತಂದ್ರೆ 2 ವಿಧವಾದ ಶೌಚ ಮುಖ್ಯ. ಒಂದು ಮಾನಸಿಕ ಶೌಚ ಮತ್ತು ಒಂದು ದೈಹಿಕ ಶೌಚ. ಮತ್ತು ಅಂದ್ರೆ ನಾನು ಅಂತರಂಗ ಶೌಚ, ಬಹಿರಂಗ ಶೌಚ. ಬಹಿರಂಗ ಶೌಚದಲ್ಲಿ 2 ಇದೆ. ನಮ್ಮ ಸ್ವದೇಹದ ಬಹಿರಂಗ ಶುಚಿ, ಪರಿಸರದ ಶುಚಿ. ನಾವು ಕೂತ್ಕೊಳ್ಳುವಂತಹ ಜಾಗ ಶುದ್ಧವಾಗಿರಬೇಕು, ನಮ್ಮ ದೇಹ ಶುದ್ಧವಾಗಿರಬೇಕು, ನಾವು ಉಟ್ಟ ಬಟ್ಟೆ ಶುದ್ಧವಾಗಿರಬೇಕು. ಇಷ್ಟಿದು ಮನಸ್ಸು ಕೊಳಕಾಗಿದ್ರೆ ಇದು ಬರೀ ನಾಟಕ ಕಂಪನಿ ಆಯ್ತಲ್ಲ. ನಾವು ಬಟ್ಟೆ ಶುದ್ಧವಾದ ಬಟ್ಟೆ ತೊಟ್ಟೆವು, ಕ್ಲೀನಾಗಿ ನೀಟಾಗಿ ಕೂತೆವು, ಇದು ಮನೆಯೆಲ್ಲ ಸ್ವಚ್ಛವಾಗಿ ತೊಳೆದೆವು, ಅದರ ಒಳಗೆ ಕೊಳೆ ತುಂಬಿದೆ. ಹೇಗೆ ಮೆಡಿಟೇಷನ್ ಮಾಡೋದು? ಯೋಚನೆ, ಬೇಡವಾದ ಯೋಚನೆಗಳು ತಲೆಗೆ ಬರ್ತವೆ, ಕೆಟ್ಟ ಯೋಚನೆಗಳು, ಏನು ಮಾಡಲಿಕ್ಕಾಗುದಿಲ್ಲ. ಅದರಿಂದ
ಅದನ್ನು ಅದು ಪ್ರಿಪರೇಷನ್. ಮನಸ್ಸು ನಿರ್ಮಲವಾಗಿರುವಂಥದ್ದು. ಯಾವ ಕೆಟ್ಟ ಯೋಚನೆಗಳನ್ನು ಮಾಡಬೇಡ, ಸ್ವಚ್ಛವಾಗಿ ಒಳ್ಳೆಯ ಯೋಚನೆ ಮಾಡು, ಮನಸ್ಸು ನಿರ್ಮಲವಾಗಿ ಇಟ್ಟುಕೋ. ಆ ಒಳ್ಳೆಯ ಆಸನ ಮತ್ತು ಒಳ್ಳೆಯ ಮನಸ್ಸು. ಇದಾದ ಮೇಲೆ ತಮಾಷೆ ಇರೋದು ನೋಡಿ, ಯಮ ನಿಯಮದಲ್ಲಿ ಮೊದಲು ಒಂದು ಆಮೇಲೆ ಯಮದಲ್ಲಿ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಈ ಕ್ರಮದಲ್ಲಿ ಉಂಟಲ್ಲ. ಅವ್ರು ಹೇಳ್ತಾರೆ ಆಸನ ಶೌಚ ಆದಮೇಲೆ 3ನೇ ಸ್ಟೇಜ್ ಅದಲ್ಲ, ಪ್ರಾಣಾಯಾಮ. ಕೂಡ್ಲಿಕ್ಕೆ ಆಯ್ತಾ, ಮನಸ್ಸು ಸ್ವಚ್ಛ ಆಯ್ತಾ, ಪ್ರಾಣಾಯಾಮ. ಅದು 3ನೇ ಸ್ಟೇಜ್ ಪ್ರಾಣಾಯಾಮ. ಇದು ಈ ಯೋಗದ ಸ್ಟೇಜಸ್ಗಳನ್ನು ಆಚಾರ್ಯ ಹೇಳಿದ್ರು. 3ನೇ ಸ್ಟೇಜಲ್ಲಿ ಪ್ರಾಣಾಯಾಮ. ಮೊದಲು ಆಸನ, ಆಮೇಲೆ ಶೌಚ, ನೈರ್ಮಲ್ಯ, ಕ್ಲೀನ್ಲಿನೆಸ್. ಅದಾದ ಮೇಲೆ ಇದು ನಮಗೆ ಮೈಯಲ್ಲಿ ರೂಢಿಸಿಕೊಂಡ ಮೇಲೆ 3ನೇ ಸ್ಟೇಜ್ನಲ್ಲಿ ಪ್ರಾಣಾಯಾಮಕ್ಕೆ ಅಭ್ಯಾಸ ಮಾಡಿ. ಪ್ರಾಣಾಯಾಮ ಅಂದರೆ ಇದರ ನಂತರ ಅದು ಒಂದಕ್ಕೊಂದು ಅದರ ಯೋಗ್ಯತೆಯನ್ನು ಹೇಳೋದು, ಎಲ್ಲವೂ ಒಟ್ಟಿಗೆ ಅಭ್ಯಾಸ ಮಾಡಬೇಕು. ಪ್ರಾಣಾಯಾಮ ಆದ ನಂತರ ಅದಕ್ಕಿಂತ ದೊಡ್ಡ ಗುಣ ಯಾವುದಂದ್ರೆ ಅಪರಿಗ್ರಹ ಅಂದರು. ಮೊದಲನೇ 5 ಉಂಟಲ್ಲ, ಯಮದ 5ರಲ್ಲಿ ಕೊನೆಯದು ಅಪರಿಗ್ರಹ. ಆಸನಕ್ಕೆ ಶೌಚ ಆದಮೇಲೆ ಪ್ರಾಣಾಯಾಮದಿಂದ ಯೋಗ ಪ್ರಾರಂಭ ಆಯಿತು. ಪ್ರಾಣಾಯಾಮಕ್ಕಿಂತ 2 ಪಟ್ಟು ದೊಡ್ಡ ಸಾಧನೆ ಅಪರಿಗ್ರಹ. ಅಪರಿಗ್ರಹಕ್ಕಿಂತ ದೊಡ್ಡದು ಅಹಿಂಸೆ, ಅಹಿಂಸೆಗಿಂತ ದೊಡ್ಡದು ಸತ್ಯ, ಅದಕ್ಕಿಂತ ದೊಡ್ಡದು ಅಸ್ಥೇಯ, ಅದಕ್ಕಿಂತ ದೊಡ್ಡದು ಬ್ರಹ್ಮಚರ್ಯ. ಅಲ್ಲಿ ಅಪರಿಗ್ರಹ ಮೊದಲು ಬರ್ತದೆ, 5ರಲ್ಲಿ ಕೊನೆಯಲ್ಲಿ ಬಂದದ್ದು. ಆ ಗ್ರೊಡೇಷನ್ ಅರ್ಹತೆಯಲ್ಲಿ ಅಪರಿಗ್ರಹ ಅದು ಮೊದಲು ಬಂತು. ಅಂದರೆ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ನಾವು ಬೆಳೆಸಿಕೊಳ್ಬೇಕಾದಂಥದ್ದು. ಇದು ಇವತ್ತು ಬಹಳ ಕಷ್ಟದ ಕೆಲಸ. ನಮಗೆ ಅಭ್ಯಾಸ ಆಗಿಬಿಟ್ಟಿದೆ, ಯಾರಾದರೂ ಏನಾದ್ರು ಕೊಡ್ತಾರೆ ಅಂತಂದ್ರೆ ಕೈಯೊಡ್ಡು. ಈ ಇನ್ನೊಬ್ಬರ ಸೊತ್ತಿಗೆ ಕೈಯೊಡ್ಡದೇ ಇರುವುದು ಯೋಗದಲ್ಲಿ ಬಹಳ ಮುಖ್ಯವಾದ ಒಂದು ಸ್ಥಿತಿ. ಅದು ಪ್ರಾಣಾಯಾಮದ ನಂತರ. ಪ್ರಾಣಾಯಾಮಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ. ಪ್ರಾಣಾಯಾಮ ಮಾಡೋದು ಕೈ ಮುಂದೊಡ್ಡು, ಏನು ಬೇಕು ಪ್ರಾಣಾಯಾಮಕ್ಕೆ? ಪ್ರಾಣಾಯಾಮ ಮಾಡೋದು ನಿಮ್ಮ ಮುಂದೆ ಸ್ವಲ್ಪ ಹೊರ ಕೊಡಿ, ನಮಗೆ ಏನಾದರೂ ಕೊಡಿ ಅಂದರೆ ಆವಾಗ ಪ್ರಾಣಾಯಾಮಕ್ಕಿಂತ ದೊಡ್ಡದು ನಮ್ಮ ಮನಸ್ಸಿನಲ್ಲಿ ಇನ್ನೊಂದು ವಸ್ತುವನ್ನು ಬಯಸದೇ ಇರುವುದು, ಪರರ ಸೊತ್ತನ್ನು ಬಯಸದೇ ಇರುವಂಥದ್ದು ಅಪರಿಗ್ರಹ. ಅದು ಪ್ರಾಣಾಯಾಮಕ್ಕಿಂತ ದೊಡ್ಡದು ಕ್ವಾಲಿಟಿ. ಅದಕ್ಕಿಂತ ದೊಡ್ಡದು ಅಹಿಂಸೆ. ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ನನ್ನ ಬದುಕಿನಲ್ಲಿ. ಯಾವ ವೇದಿದ್ದು ಹಿಂಸೆಯನ್ನು ಹೊಡೆಯೋದು ಅಷ್ಟೇ ಇಲ್ಲ, ಮಾತಿನಿಂದ ಹಿಂಸೆ ಮಾಡ್ಬೋದಲ್ವಾ? ಕೃತಿಯಿಂದ ಹಿಂಸೆ ಮಾಡ್ಬೋದು, ಮಾತಿನಿಂದ. ಕೆಟ್ಟ ಮಾತು, ಇನ್ನೊಬ್ಬರನ್ನು ನೋಯಿಸುವಂತಹ ಮಾತಾಡುವುದು, ಅದು ಹಿಂಸೆ. ಅದನ್ನು ಬಿಡಬೇಕು. ಅದು ಅಪರಿಗ್ರಹಕ್ಕಿಂತ ದೊಡ್ಡದು ಅಹಿಂಸೆ. ಅದಕ್ಕಿಂತ ದೊಡ್ಡದು ಸತ್ಯ ಅಂತ. ಸತ್ಯ ಅಂದರೆ ಇದ್ದದನ್ನಿದ್ದಾಗ ಹೇಳೋದಲ್ಲ. ನಮಗೆ ಸತ್ಯ ಅಂದರೆ ಇದ್ದದನ್ನಿದ್ದಾಗ ಹೇಳೋದು ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆ. ಇದ್ದದನ್ನಿದ್ದಾಗ ಹೇಳಿದರೆ ಹಿಂಸೆ ಆಗುತ್ತೆ ಕೆಲವೊಮ್ಮೆ. ಅಹಿಂಸೆಗೆ ಪೂರಕವಾದ ಸತ್ಯ ಆಗೋದು. ಇದ್ದದನ್ನಿದ್ದಾಗ ಹೇಳಿಬಿಟ್ರೆ ಒಬ್ಬ ಮನುಷ್ಯ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ, ನೋಡಿ ವಿಕಾರವಾಗಿದ್ದಾನೆ, ಏನ್ರಿ ಒಳ್ಳೆ ಡಾರ್ವಿನ್ ಥಿಯರಿ ಪ್ರೂವ್ ಮಾಡುವಾಗಿದ್ದೀನಿ ಅಂತ ಕೇಳೋದು. ಅವನನ್ನು ಸತ್ಯ ಹೇಳ್ಬೋದು. ಆದರೆ ಹಾಗೆ ಹೇಳೋದ್ರಿಂದ ಅವನಿಗೆ ಹರಟೆ ಅಲ್ವಾ, ಅವ್ರ ಮನಸ್ಸಿಗೆ ನೋವಾಗುತ್ತೆ. ಅದರಿಂದ ಅದು ಹಿಂಸೆ ಆಗುತ್ತೆ. ಯಾವ ಸತ್ಯ ಇನ್ನೊಬ್ಬರಿಗೆ ಹಿಂಸೆ ಆಗುತ್ತೋ ಅಂತಹ ಸತ್ಯ ಆಡಬೇಡ. ಹಿಂಸೆ ಆಗದ ಸತ್ಯ, ಹಿಂಸೆ ಆಗದ ಸುಳ್ಳು ಆಗ್ಬೋದು. ಯಾಕೆಂದ್ರೆ ಈಗ ನೋಡಿ, ಮಧ್ಯಾಹ್ನ ಹೊತ್ತು ನೀವು ನಮ್ಮ ಸ್ನೇಹಿತರ ಮನೆಗೆ ಹೋಗ್ತೇವೆ. ಮಧ್ಯಾಹ್ನ ಹೊತ್ತು ಅವ್ರ ಮನೇಲಿ ಊಟ ಎಲ್ಲ ಮುಗಿದಿರುತ್ತೆ, ನಿಮಗೆ ಊಟ ಆಗಿರೋದಿಲ್ಲ. ನೀವು ಗಮನಿಸ್ತೀರ, ಅವ್ರ ಮನೇಲಿ ಊಟ ಆಗಿದೆ, ಅವ್ರ ಹೇಳ್ತಾರೆ ಊಟ ಎಲ್ಲ ಆಯ್ತು, ಊಟ ಎಲ್ಲ ಆಯ್ತು. ಸುಳ್ಳದು. ಆದರೆ ನೀವು ಯಾಕೆ ಹೇಳ್ತೀರಿದ್ರೆ ಅವ್ರಿಗೆ ಊಟ ಆಗಲಿಲ್ಲ ಅಂದ್ರೆ ಅಡಿಗೆ ಮಾಡ್ಬೇಕಾಗತ್ತೆ. ಸೊ ಆ ಮನೆ ಮಂದಿಗೆ ತೊಂದರೆಯಾಗಬಾರದು ಅಂತ ದುಃಖವನ್ನ ಅವರಿಗೆ ಹಂಚುವ ಬದಲು ನಾವೇ ಅನುಭವಿಸುವುದಕ್ಕೋಸ್ಕರ ಹೇಳುವ ಸುಳ್ಳು ಉಂಟಲ್ಲ, ಅದು ಸತ್ಯ. ಅದು ಸತ್ಯ ಅಂತಂದ್ರೆ ಇದ್ದಾಗ ಹೇಳುವುದಲ್ಲ, ಅದರಲ್ಲೊಂದು ಪ್ರಾಮಾಣಿಕತೆ. ಸತ್ಯ ಅಂದ್ರೆ ಪ್ರಾಮಾಣಿಕತೆ ಅಷ್ಟೇ. ಅದು ಅಹಿಂಸೆಗಿಂತ ದೊಡ್ಡದು. ಇನ್ನೊಂದು 3ನೇದು ಅಸ್ಥೇಯ, ಇನ್ನೊಬ್ಬರ ಸೊತ್ತನ್ನು, ಅದು ಅಹಿಂಸೆಗಿಂತ ದೊಡ್ಡದು. ಇನ್ನೊಬ್ಬರ ಸೊತ್ತಿನ ಮೇಲೆ ಅಪಹಾರ ಮಾಡದೇ ಇರುವುದು. ಆಮೇಲೆ ಅಪರಿಗ್ರಹ, ಅಲ್ಲ ಬ್ರಹ್ಮಚರ್ಯ. ಇದು ಒಂದಕ್ಕಿಂತ ಒಂದು ಮೇಲೆ ಹೋಗುತ್ತೆ. ಅದರ ನಂತರ ನಿಯಮ ಬರುತ್ತೆ. ನಿಯಮದಲ್ಲಿ ಶೌಚ ಹೋಗಿದೆ. ಬ್ರಹ್ಮಚರ್ಯದ ನಂತರ ಅದಕ್ಕಿಂತ 2 ಪಟ್ಟು ದೊಡ್ಡ ಕ್ವಾಲಿಟಿ ಇದು ತಪಸ್ಸು. ತಪಸ್ಸು ಅಂತಂದ್ರೆ ಯಾವುದೇ ಒಂದು ಸಂಗತಿಯನ್ನು ಆಳವಾಗಿ ಚಿಂತನೆ ಮಾಡುವುದು. ಅದಕ್ಕೆ ಬೇಕಾದ ರೀತಿಯಂಥ ನಮ್ಮ ಮನಸ್ಸು ಶುದ್ಧವಾದ ಚಿಂತನೆಗೆ ಪಕ್ವವಾಗುವಂತೆ ಜೀವನದಲ್ಲಿ ಅಳವಡಿಸ್ತಕ್ಕಂಥ ವ್ರತಗಳು, ಉಪವಾಸಗಳು, ಇದರ ತಪಸ್ಸು. ಆಮೇಲೆ ಶೌಚಂ ತಪಃ, ಅದರ ಮೇಲಿನದ್ದು. ಅಂದ್ರೆ ಇವೆಲ್ಲ ಏಕಕಾಲದಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಅದು ಒಂದು ಆದ್ಮೇಲೆ ಮತ್ತೊಂದು ಮಾಡೋದಲ್ಲ. ಬಟ್ ಅದರ ಅರ್ಹತೆ ಇರೋದು ಗ್ರೇಡೇಷನ್. ಅದರ ಅರ್ಹತೆಯಲ್ಲಿ ತಪಸ್ಸಿಗಿಂತ ಮೇಲೆ ತುಷ್ಟಿ ಇದೆ. ತುಷ್ಟಿ ಅಂದರೆ ಕಂಟೆಂಟ್ಮೆಂಟ್, ತೃಪ್ತಿ. ಏನಿದೆಯೋ ಅದರ ತೃಪ್ತಿ. ನಮಗೇನಾಗುತ್ತೆ ಅಂದರೆ ಏನಿದೆಯೋ ಅದರ ಮೇಲೆ ತೃಪ್ತಿಗಿಂತ ಹೆಚ್ಚು ಏನು ಇಲ್ಲವೋ ಅದರ ಬಗ್ಗೆ ತೃಪ್ತಿ. ನಮ್ಮ ಜೀವನವೇ ಹಾಗೆ. ಇವತ್ತು ನಾಗರಿಕತೆ ಆ ತೆಗೆದು ಬೆಳೀತಾ ಇದೆ ನೋಡಿ. ನಮಗೆ ಹಿಂದೆ
ಮಾವಿನ ಎಲೆ ತೋಟದಲ್ಲಿತ್ತು. ತೋಟದಲ್ಲಿ ಒಂದು ಮಾವಿನ ಎಲೆ ಕೊಯ್ದೆವು, ತಂದೆವು, ಹಲ್ಲು ಉಜ್ಜಿದೆವು. ತೃಪ್ತಿಯಿಂದ ಫಸ್ಟ್ ಕ್ಲಾಸು, ಹಲ್ಲು ಚೆನ್ನಾಗಿ ಸ್ವಚ್ಛ ಆಗ್ತಿತ್ತು, ಏನು ಸಮಸ್ಯೆ ಇರಲಿಲ್ಲ. 5 ಪೈಸೆ ಖರ್ಚಿರುತ್ತೆ, ಹಲ್ಲು ತೊಳಿತಾ ಇದ್ದೆವು. ಈ ಕಂಪನಿಯವರು ಒಂದು ಬ್ರಷ್ ಮತ್ತು ನಿಮಗೆ ಕ್ರೀಮ್ ತಯಾರು ಮಾಡಿದ್ರು, ಹಲ್ಲು ಒಂದು ಕ್ರೀಮು ಅದೊಂದು ಬ್ರಷ್. ಅಷ್ಟಾದ ಮೇಲೆ ನಮ್ಮ ತೋಟದ ಮಾವಿನ ಎಲೆ ಮರದಲ್ಲಿ ಹೊಡೆಯಿತು. ನಾವು ದುಡ್ಡು ಕೊಟ್ಟು ಈ ಕ್ರೀಮು ಬ್ರಷ್ ತಗೊಂಡೆವು. ಕ್ರೀಮು ಬ್ರಷ್ ತಗೊಂಡು ಅದು ಸಿಂಥೆಟಿಕ್, ಅದು ಸಹಜವಾಗಿ ಕೂಳಿಗೆ ಹಲ್ಲಿಗೆ ಯಾವುದು ಒಳ್ಳೆಯದೋ ಅಷ್ಟು ಒಳ್ಳೆ. ಈ ಬಾಳೆ ಇದು ಮಾವಿನ ಎಲೆ ಅಥವಾ ಗೇರು ಹಣ್ಣಿನ ಎಲೆ ಎಷ್ಟು ಒಳ್ಳೆಯದು ಹಲ್ಲಿಗೆ ಅಷ್ಟು ಒಳ್ಳೆಯದಲ್ಲ ಅದು. ಆದರೂ ನಾವು ಇವತ್ತು ತೋಟದಲ್ಲಿ, ನಾನು ಇದನ್ನು ಅನುಭವಿಸಿ ಹೇಳ್ತೇನೆ, ನಮಗೆ ತೋಟ ಇದೆ ನಮ್ಮ ಮನೆಯಲ್ಲಿ, ಅಲ್ಲಿ ಮಾವಿನ ಮರ ಇದೆ, ಅದು ತುಂಬ ಎಲೆ ಇದೆ. ನಾನು ಮಕ್ಕಳ ಹತ್ರ ಹೇಳಿ ಅದರಿಂದ ಅಂದರೆ ಹಲುಜ್ಜಿ ಮಕ್ಕಳಿದ್ರೆ ಅದನ್ನೇನು ಹಲುಜ್ಜಿ, ನಮಗೆ ಇದೇ ಬೇಕು, ಪೇಸ್ಟ್ ಬೇಕು ಮತ್ತು ಬ್ರಷ್ ಬೇಕು ಅಂತಾರೆ. ಪೇಸ್ಟ್ ಬ್ರಷ್ ಇದೆ ಅಲ್ಲೇ ಉದ್ಯೋಗ. ಅಂದರೆ ನಾವು ಒಂದು ಭ್ರಮೆಯ ಪ್ರಪಂಚಕ್ಕೆ ಅವರನ್ನು ತಳ್ಳಿದೆವು. ದುಡ್ಡು ಖರ್ಚು ಮಾಡಿ ಹಲ್ಲು ಹಾಳು ಮಾಡಿಕೊಳ್ಳುವ ಒಂದು ಕಾರ್ಯಕ್ರಮ. ಅಲ್ಲಿಗೆ ಆಯ್ತಾ, ಅಲ್ಲಿಗೆ ಮುಗಿಲಿಲ್ಲ. ಅಲ್ಲಿ ನೀವು ಒಂದು ಪೇಸ್ಟ್ ತರ್ತಿದ್ರಿ, ಒಂದು ಕಂಪನಿ ಆ ಪೇಸ್ಟ್ಗಿಂತ ನಮ್ಮ ಪೇಸ್ಟ್ ಚೆಂದ, ಬ್ರಷ್ ಒಂದು ಬಂತು, ಆ ಬ್ರಷ್ಗಿಂತ ನಮ್ಮ ಬ್ರಷ್ ಚೆಂದ. ಅಂದರೆ ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೋಸ್ಕರ ಬೇರೆ ಬೇರೆ ವೆರೈಟಿ ಸೃಷ್ಟಿ ಮಾಡಿ ಅದರಲ್ಲಿ ಹೆಚ್ಚು ದುಡ್ಡು ಮಾಡಿ ನಮ್ಮನ್ನು ದರೋಡೆ ಮಾಡಿ ಮಾರಾಟ ಮಾಡಿ, ಅವರು ಮಾರ್ಕೆಟ್ ಮಾಡಲಿಕ್ಕೋಸ್ಕರ ನಮಗೆ ಏನೇನೋ ನಮ್ಮ ತಲೆಗೆ ಸೂತಿದ್ರು. ನಾವು ಅದಕ್ಕಿಂತ ಇದು ಚೆಂದ, ಅದಕ್ಕಿಂತ ಇದು ಒಳ್ಳೆ ಬ್ರಷ್, ಅದಕ್ಕಿಂತ ಅದು ಮುಕ್ತಾಯ ಇಲ್ಲ. ಹೀಗೆ ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಅವ್ರು ದುಡ್ಡು ಮಾಡಿದ್ರು, ನಾವು ಎಕ್ಸ್ಪ್ಲಾಯ್ಟ್ ಆಗ್ತಾ ಹೋದೆವು. ಇದು ಇವತ್ತು ನಮ್ಮ ಸಮಾಜ ವ್ಯವಸ್ಥೆ ಇರುವುದು ಹಾಗೆ. ಹಾಗಾಗಿ ಅದನ್ನು ನಮಗೆ ನಿಜವಾಗಿ ಏನು ಬೇಕಿತ್ತು ಅಂದರೆ, ಎಷ್ಟು ತೃಪ್ತಿಯಿಂದ ಬದುಕುವುದಿತ್ತು. ಬರೇ ಮಾವಿನ ಎಲೆಯಿಂದ ಹಲ್ಲುಜ್ಜಿದ್ದ 5 ಪೈಸೆ ಖರ್ಚು ಇಲ್ಲ, ಈ ಪೇಸ್ಟು ಇಲ್ಲ, ಇದು ನಿಮ್ಮ ಬ್ರಷ್ ಇಲ್ಲ, ಬರೀ ಎಲೆ ತೋಟದಲ್ಲಿರುವ ಧರ್ಮಾರ್ಥ ಹಲ್ಲುಜ್ಜಲಿಕ್ಕೆ ಆಗ್ತಿದ್ದನ್ನು ಇವತ್ತು ಮರೆತೇ ಬಿಟ್ಟೆವು. ಆಮೇಲೆ ಇದರಲ್ಲಿ ಕಾಂಪಿಟೀಷನ್, ಅವನು ತಯಾರು ಮಾಡೋ ಕ್ರೀಮ್ ಪೇಸ್ಟ್ಗಿಂತ ಇನ್ನೊಂದು ಒಳ್ಳೆ ಪೇಸ್ಟ್, ಅದಕ್ಕಿಂತ ಒಳ್ಳೆ ಪೇಸ್ಟು. ಕಡೆಗೆ ನಿಮಗೆ ಅದು ಕನ್ವಿನ್ಸ್ ಆಗದೆ ಅಂದರೆ ಯಾವುದೋ ಒಂದು ಸಿನಿಮಾ ನಟಿಯ ಫೋಟೋ ಹಾಕ್ತಾರೆ, ಆ ಸಿನಿಮಾ ನಟಿ ಅದು ಚೆನ್ನಾಗಿ ಕಾಣೋದು ಈ ಪೇಸ್ಟ್ನಿಂದ. ನಾನು ಹಾಗೆ ನಾವು ತಗೊಳ್ತೀರ ಅಂದರೆ ಮನುಷ್ಯನಿಗೆ ಯಾವ ಥರ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಇಲ್ಲಿ ಆ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ನಮಗೆ ಹೇಸಿಗೆ ಆಗಬೇಕಿತ್ತು, ಆದರೆ ನಾವು ಅದನ್ನು ಮರಳಾಗಿ ನಾವು ಅದಕ್ಕಿಂತ ಹೆಚ್ಚು ದುಡ್ಡು ಕೊಟ್ಟು ಆ ಪೇಸ್ಟು ಆ ಬ್ರಷ್ ತಗೋತೇವೆ. ಇದು ಯಾಕೆಂದರೆ ನಮಗೆ ಇಲ್ಲದಿದ್ದರ ಬಗ್ಗೆ ಆಸೆ, ಅತೃಪ್ತಿ ನಮ್ಮನ್ನು ಕಾಡ್ತಾ ಇದೆ. ಇದು ಬಹಳ ದೊಡ್ಡ ಅಧ್ಯಾತ್ಮದಲ್ಲಿ ಬಹಳ ದೊಡ್ಡ ಶತ್ರು ಅತೃಪ್ತಿ. ಅವ್ರು ಹೇಳ್ತಾರೆ ಕಂಟೆಂಟ್ಮೆಂಟ್ ಒಂದು ದೊಡ್ಡ ಕ್ವಾಲಿಟಿ, ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಅದಲ್ಲ, ನಮ್ಗೆ ಯಾವ ಇಲ್ಲವೋ ಅದರ ಬಗ್ಗೆ ಅತೃಪ್ತಿ, ಇರುವುದರ ಬಗ್ಗೆ ತೃಪ್ತಿ ಇಲ್ಲವೇ ಇಲ್ಲ. ಇವತ್ತು ಬದುಕೆ ಹಾಗೆ. ಅದನ್ನ ಶೌಚಂ ತಪಸ್ತುಷ್ಟಿ, ಇದೇ ಎಲ್ಲಕ್ಕಿಂತ ಇದೆಲ್ಲ 2 ಪಟ್ಟು ಒಂದಕ್ಕಿಂತ ಒಂದು ಶ್ರೇಷ್ಠ ಅಂತ ಹೇಳಿದ್ರು ಸಾಧನೆ ಇದೆ. ಅದರ ನಂತರ ನಾವು ಇವತ್ತು ಮರೆತು ಬಿಟ್ಟದ್ದು ಸ್ವಾಧ್ಯಾಯ ಅಂದರೆ ಶಾಸ್ತ್ರಗಳ ಅಧ್ಯಯನ. ನಾವು ಇವತ್ತು ಶಾಸ್ತ್ರಗಳನ್ನ ಅಧ್ಯಯನ ಮಾಡೋ ಅವಕಾಶವೇ ಇಲ್ಲ. ಯಾಕೆಂದರೆ ನಮ್ಮ ಮಕ್ಕಳನ್ನು ಶಾಲೆ ಕಳಿಸ್ತೇವೆ. ಶಾಲೆ ಸೆಕ್ಯುಲರ್ ಎಜುಕೇಷನು, ಯಾವುದೇ ಶಾಸ್ತ್ರದ ವಿಷಯ ಅಲ್ಲಿ ಹೇಳುವುದು ದೊಡ್ಡ ಅಪರಾಧ. ಅದು ಮಕ್ಕಳಿಗೆ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಥವಾ ಹಿಂದಿನ ಶಾಸ್ತ್ರ ಏನು ಅದೆಲ್ಲ ಕೊಟ್ಟು ಅಷ್ಟೇ ಒಂದು ಶಬ್ದದಿಂದ ಸುಲಭವಾಗಿ ಡಿಲೇ ಅದನ್ನು ರಿಜೆಕ್ಟ್ ಮಾಡಿಬಿಟ್ಟು ಯಾತಕ್ಕೂ ಉಪಯೋಗ ಇರುತ್ತೆ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಸಹಜವಾಗಿ ಯಾತಕ್ಕೂ ಉಪಯೋಗ ಇರೋದು ಯಾಕೆ ಹೇಳಿದೆ ಅಂದರೆ, ಒಂದೇ ಒಂದು ಉಪಯೋಗ ಅಂತಂದರೆ ಸಾಕಷ್ಟು ದುಡ್ಡು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬರೇ ಅದನ್ನು ಕಂಪ್ಲೀಟು ನಮ್ಮ ಮನಿ ಓರಿಯೆಂಟೆಡ್ ಎಜುಕೇಷನ್, ಅದರಲ್ಲಿ ನಮ್ಮ ಆತ್ಮದ ವಿಕಾಸಕ್ಕೆ ಬೇಕಾದಂಥ ಶಿಕ್ಷಣವೇ ಇವತ್ತು ಯಾವ ಶಾಲೆಯಲ್ಲಿ ಯಾವ ಯೂನಿವರ್ಸಿಟಿಯಲ್ಲೂ ಸಿಗ್ತಾ ಇದೆ. ದುಡ್ಡು ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಶಿಕ್ಷಣ ಸಿಗುತ್ತೆ. ಈಗ ನೋಡಿ, ನನಗೆ ಆಶ್ಚರ್ಯ ಆಗಿದೆ ಅಂದರೆ, ಈ ದೇಶದಲ್ಲಿ ಇನ್ನು 10 ವರ್ಷ ಹೋದಾಗ ನಮ್ಮ ಕಥೆ ಏನು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಶಿಕ್ಷಣದ ಅನೇಕ ಮುಖಗಳಲ್ಲಿ ಇವತ್ತು ಸ್ಟೂಡೆಂಟ್ಸ್ ಇಲ್ಲ. ಮ್ಯಾಥಮೆಟಿಕ್ಸ್ ಕಲಿಯೋರಿಲ್ಲ, ಹಿಸ್ಟ್ರಿ ಕಲಿಯೋರಿಲ್ಲ, ಜಾಗ್ರಫಿ ಕಲಿಯೋರಿಲ್ಲ, ಲಿಟ್ರೇಚರ್ ಕಲಿಯೋರಿಲ್ಲ, ಬರೀ ಕಂಪ್ಯೂಟರ್ ಸೈನ್ಸು. ನಾಳೆ ಇನ್ನು ಯಾವಾಗಲೂ ವಿಭಾಗ ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ಯಾಕೆ ಗೊತ್ತುಂಟ? ಕಂಪ್ಯೂಟರ್ ಸೈನ್ಸ್ ಕಲಿತ್ರೆ 60-70 ಲಕ್ಷ, 1 ಲಕ್ಷ ರೂಪಾಯಿ ಸಿಗುತ್ತೆ. ಈ ದುಡ್ಡಿನ ಹಿಂದೆ ಹೋಗಿ ಕಂಪ್ಯೂಟರ್ ಸೈನ್ಸ್, ಇನ್ನು ಒಂದು ದಿವಸ ಕಂಪ್ಯೂಟರ್ ಸೈನ್ಸ್ ಕ್ವಾಲಿಫೈಡ್ ಯಾರು ಇದ್ದಾನೆ ನೋಡಿದ್ರೆ ಹೆಚ್ಚಿಗೆ ಆಗೋ ಸ್ಥಿತಿ ಬರುತ್ತೆ. ಯಾಕಂದರೆ ಎಲ್ಲರೂ ಒಂದೇ, ಬೇರೆ ಸಬ್ಜೆಕ್ಟೇ ಇಲ್ಲ ಈ ದೇಶದಲ್ಲಿ. ನಾಳೆ ಹಿಸ್ಟ್ರಿ ಕಲಿಬೇಕಾಗಿದೆ, ಮ್ಯಾಥಮೆಟಿಕ್ಸ್ ಕಲಿಬೇಕಾದ್ರೆ ವಿದೇಶದ ಯಾರೋ ಒಬ್ಬ ಪ್ರೊಫೆಸರ್ನ ಕರೆಸ್ಕೊಂಡು ಬರಬೇಕು. ಇಲ್ಲಿ ಅದು ಕಲಿಸ್ಕೊಡೋರು ಇಲ್ಲ ಅನ್ನೋ ಸ್ಥಿತಿ ಬರ್ತಾ ಇದೆ. ಕಂಪ್ಯೂಟರ್ ಸೈನ್ಸು ಅಂದರೆ ಸೋಡಾ ಗ್ಲಾಸು ಮತ್ತು ಯಂತ್ರದ ಮೇಲೆ ಬೆರಳಾಡುವ ಒಂದು ಯಂತ್ರವಾಗಿ ಏನು ಜೀವನವನ್ನು ಎಂಜಾಯ್ ಮಾಡಿದಂತಹ ಪ್ರಾಣಿಗಳಾಗಿ ಬೆಳೀತಾ ಇದ್ದಾರೆ ಕಂಪ್ಯೂಟರ್ ಸೈನ್ಸ್ನಿಂದಾಗಿ. ಅವಕ್ಕೆ ಪ್ರಪಂಚವನ್ನು ದುಡ್ಡಿದೆ, ಪ್ರಪಂಚವನ್ನು ಎಂಜಾಯ್ ಮಾಡಲಿಕ್ಕೆ ಸಮಯ ಏನೋ ಅರಿವಿಲ್ಲ.
ಒಬ್ಬಳು ಹುಡುಗಿ ನನ್ನ ಹತ್ರ ಬಂದು ಹೇಳ್ತಾಳೆ, ನಾನು ಬೇಕಾದಷ್ಟು ದುಡ್ಡು ಮಾಡಿದ್ದೇನೆ ಅಂತಾರೆ, ಖರ್ಚು ಮಾಡೋದು ಏನು ಗೊತ್ತಿಲ್ಲ, ನಿಂದೇನಾದ್ರೂ ಪಬ್ಲಿಕೇಶನ್ ಅಂತ ಹೇಳಿಕೊಡ್ತೇನೆ. ನಾನು ತಗೊಳ್ಳಿಲ್ಲ ಅವಳ ಹತ್ರ, ವಿಷಯ ಬೇರೆ. ಅದು ಏನಾಗಿದೆ, ಅವ್ರಿಗೆ ದುಡ್ಡು ಮಾಡಿ ತಿಂಗಳಿಗೆ 10 ಲಕ್ಷ ರೂಪಾಯಿ ಬರುತ್ತೆ ಸಂಬಳ, ಖರ್ಚು ಮಾಡಿ ಕೂರಿಸೋದಿಲ್ಲ. ಯಾಕಂದ್ರೆ ಸೋಡಾ ಗ್ಲಾಸು ಬೇಸಿ ನಮ್ಮದೇ ಕೂತು ಹೊಡಿಬೇಕು. ಇಷ್ಟು ಮನುಷ್ಯನಿಗೆ ಕ್ರಿಯೇಟಿವಿಟಿಯನ್ನು ಹಾಳು ಮಾಡಿ, ಸ್ವಂತಿಕೆ ಇಲ್ಲದೆ ಅವನನ್ನು ಯಂತ್ರದ ಮುಂದೆ ಒಂದು ಯಂತ್ರವನ್ನಾಗಿ ಮಾಡಿ ಇಡೀ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ. ಇದ್ರ ಅಪಾಯ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಎಲ್ಲ ಅದರದ್ದು ಪ್ಲಸ್ ಪಾಯಿಂಟ್ ಅನ್ನು ಯೋಚನೆ ಮಾಡಿ ಭಾರಿ ಅಡ್ವಾನ್ಸ್ಡ್ ನಾವು ಅಂತ ಹೇಳ್ತಾ ಇದ್ದೇವೆ. ಆದರೆ ಈಗ ವಿದೇಶದಿಂದ ನಮ್ಮ ಕಂಪ್ಯೂಟರ್ ಸೈನ್ಸ್ ನಾವು ಎಕ್ಸ್ಪರ್ಟ್ ಆಗಿ ವಿದೇಶಕ್ಕೆ ಹೋದವನ್ನೆಲ್ಲ ಇಲ್ಲಿ ಕಳಿಸ್ತಾ ಇದ್ದೇವೆ. ಒಂದು ದಿವಸ ಇಲ್ಲಿಯೂ ಅಡ್ವಾಂಟೇಜ್ ಇಂಪ್ಲಿಮೆಂಟ್ ಆಗೋದು. ಯಾಕಂದ್ರೆ ಬರೀ ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ಕಲಿತು ಬೇರೆ ಸಬ್ಜೆಕ್ಟೇ ಇಲ್ಲ. ಇದು ಅದಕ್ಕೆ ಹೇಳಿದ್ರು ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ನಾನು ಏನನ್ನು ಕಲಿಬೇಕೋ ಅದನ್ನು ಕಲಿಯೋದು ಸ್ವಾಧ್ಯಾಯ. ಇದು ಸ್ವಾಧ್ಯಾಯವೇ ಅಲ್ಲ, ನಮ್ಮ ಆತ್ಮದ ಉದ್ಧಾರಕ್ಕೆ ಬೇಕಾಗಿರತಕ್ಕಂತಹ ಸ್ಪಿರಿಚುವಲ್ ಸೈನ್ಸ್ ಅನ್ನು ಸ್ವಾಧ್ಯಾಯ ಅಂತ ಹೇಳಿದ್ದು. ಇವತ್ತು ಸ್ಪಿರಿಚುವಲ್ ಸೈನ್ಸ್ ಅನ್ನೋದು ದೊಡ್ಡ ವಿಚಾರ, ಅದು ನಮಗೆ ಅಗತ್ಯವೇ ಇಲ್ಲ. ಅಲ್ಲ, ಸ್ವಾಧ್ಯಾಯ ಅನ್ನೋದು ಹೇಳ್ತಾರೆ, ಈ ಇಷ್ಟ ತನಕದ ಸಾಧನೆ ಉಂಟಲ್ವಾ, ಅದು ಎಲ್ಲಕ್ಕಿಂತ ಸ್ವಾಧ್ಯಾಯೋತಃ ಕೋಟಿ ಗುಣ, 1 ಕೋಟಿ ಪಟ್ಟು ದೊಡ್ಡದು. ಯಾವುದನ್ನು ನಾವು ಬಿಟ್ಟಿದ್ದೇವೆ ಅದು ನಮ್ಮ ಜೀವನದ ಸಾಧನೆಯಲ್ಲಿ ಈ ತನಕ ಹೇಳಿದ್ದೆಲ್ಲ 2 ಪಟ್ಟು ತುಷ್ಟಿ, ಅಲ್ಲಿಗಿಂತ 1 ಕೋಟಿ ಪಟ್ಟು ಜಾಸ್ತಿ ಸ್ವಾಧ್ಯಾಯ. ಸ್ವಾಧ್ಯಾಯ ಕೋಟಿ ಪಟ್ಟಾದರೆ ನಾವು ಅಧ್ಯಯನ ಮಾಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಅದನ್ನ ಭಗವಂತನ ಪೂಜೆಗೆ ಅಪ್ಲೈ ಮಾಡುವುದು ಉಂಟಲ್ವ, ಅದೇ ಪೂಜಾ, ಅದು ಹಂತಗುಣ. ಆದರೆ ಈ ಸ್ವಾಧ್ಯಾಯದಲ್ಲಿ ಇನ್ನೊಂದಿದೆ. ಸ್ವಾಧ್ಯಾಯ ನಾನು ಕಲಿತದ್ದನ್ನ ಇನ್ನೊಬ್ಬರಿಗೆ ಹೇಳುವುದು ಉಂಟಲ್ವ, ಅದು ಅದಕ್ಕಿಂತ 100 ಪಟ್ಟು ಶ್ರೇಷ್ಠ. ಯಾಕೆಂದ್ರೆ ನಾನು ಕಲಿಯುವುದು ಬೇರೆ, ಕಲಿತದ್ದನ್ನು ಇನ್ನೊಬ್ಬರಿಗೆ ಕೊಡುವುದರಿಂದ ಒಂದು ಪರಂಪರೆ ಉಳಿಸಿದಾಗಾಯಿತು. ಮತ್ತೆ ನಾನು ಇನ್ನೊಬ್ಬರಿಗೆ ಹೇಳುವುದರಿಂದ ನಾನು ಕಲಿತೇನೆ, ನಾನು ಕಲಿತದ್ದು ಗಟ್ಟಿ ಆಗ್ತದೆ, ಜಿತ ಆಗತ್ತೆ. ಇದು ಹೀಗೆ ಹೋಗ್ತಾ ಅಲ್ಲಿಗಾಯ್ತು. ಪ್ರಾಣಾಯಾಮ ತನಕ ಬಂತು, ಯಮ ನಿಯಮ ಆಸನ ಪ್ರಾಣಾಯಾಮ. ಆಮೇಲೆ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಯೋಗದಲ್ಲಿ ಹೇಳಿದ್ದಾರೆ. ವೇದಾಂತದಲ್ಲಿ ಪ್ರತ್ಯಾಹಾರವನ್ನು ಹೇಳುವುದೇ ಇಲ್ಲ, ಯಾಕೆಂದ್ರೆ ಅದು ಆಟೋಮ್ಯಾಟಿಕ್ಲಿ ಸಾಧಿಸುವಂಥದ್ದು. ಪ್ರತ್ಯಾಹಾರ ಇಷ್ಟ ಆದ್ಮೇಲೆ, ಪ್ರಾಣಾಯಾಮ ಆದ್ಮೇಲೆ ಧಾರಣ ಧ್ಯಾನ ಸಮಾಧಿ. ಧಾರಣ ಅಂದ್ರೆ ಏನು? ಖಂಡ ಸ್ಮೃತಿ ಧಾರಣಸ್ಯ ಅಖಂಡ ಧ್ಯಾನ ಮುಚ್ಯತೆ ಅಪ್ರಯತ್ನ ಸಮಾಧಿಸ್ತ್ಯ ಅಂತ. ಹೀಗೆ ಮನಸ್ಸು ಏಕಾಗ್ರತೆಯಿಂದ, ಪ್ರಾಣಾಯಾಮದಿಂದ ಏಕಾಗ್ರತೆಯ ಅಭ್ಯಾಸ ಆಯಿತು. ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ಈಶ್ವರ ಪ್ರಣಿಧಾನ ಅಲ್ಲ, ಈಶ್ವರ ಪ್ರಣಿಧಾನದೇವ, ಮನಸ್ಸನ್ನು ಭಗವಂತನ ಕಡೆ ಕಳಿಸುವಂತ. ತಸ್ಯಾಹ, ಇದೇ ಮುಖ್ಯವಾದ ಯೋಗ. ಇದು ಪುರಾಣದಲ್ಲಿ ಹೇಳ್ತಾರೆ, ತಸ್ಯಾಹ ಬ್ರಹ್ಮಣಿ ಸಂಯೋಗ ಯೋಗ ಅಂತ. ಮನಸ್ಸು ಭಗವಂತನಲ್ಲಿ ಹೋಗಿ ಸೇರುವುದುಂಟಲ್ವ, ಅದು ಪರ್ಫೆಕ್ಟ್ ಯೋಗ. ಅದಕ್ಕೆ ಇದೆಲ್ಲ ಪ್ರಿಪರೇಷನ್. ಭಗವಂತನಲ್ಲಿ ಹೋಗಿ ಮನಸ್ಸನ್ನು ಕಣ್ಮುಚ್ಚಿದಾಗ ಒಂದು ಸಂಗತಿ, ನಮಗೆ ಯಾವುದು ಬಹಳ ಇಷ್ಟವೋ ಅದು ಕಣ್ಮುಚ್ಚಿದಾಗ ಕಾಣುತ್ತೆ. ತುಂಬಾ ಈ ಕಾಲೇಜಿನ ಹುಡುಗರು ಕಣ್ಮುಚ್ಚಿದ ಕೂಡ ಅವ್ರ ಕ್ಲಾಸ್ಮೇಟ್ ಹುಡುಗಿ ಕಾಣಿಸ್ತಾರೆ. ಯಾಕಂದ್ರೆ ಭಾರಿ ಇಷ್ಟಪಟ್ಟಿದ್ದಾರೆ ಅವರು ಅದನ್ನ ಹುಡುಗಿ ಕಾಣಿಸ್ತಾರೆ. ಕಣ್ಮುಚ್ಚಿದ ಕೂಡಲೇ ಹುಡುಗಿ ಕಾಣಿಸ್ತದೆ. ಅದು ಕಣ್ಮುಚ್ಚಿದಾಗ ಕಾಣುವುದು ನಾವು ಯಾವುದನ್ನು ಹೆಚ್ಚು ಇಷ್ಟಪಡ್ತೇವೆ ಅದು ಕಾಣುತ್ತೆ. ಅದಕ್ಕೋಸ್ಕರ ಹೇಳಿದ್ರು, ದೇವರನ್ನು ತುಂಬಾ ಇಷ್ಟಪಡು, ಅವಾಗ ದೇವರು ಕಾಣಬೇಕಾಗುತ್ತೆ. ಇದನ್ನ ನಿನಗೆ ಇಷ್ಟವಾದ ಕಾಣುತ್ತೆ, ದೇವರು ಕಾಣೋದೇ ಇಲ್ಲ. ಅದರಿಂದ ಭಗವಂತನನ್ನ ತುಂಬಾ ಪ್ರೀತಿಸು. ಆಗ ಭಗವಂತನನ್ನು ಅಲ್ರಿ ನಾವು ಪ್ರೀತಿಸಿದ್ರೆ ಆಯ್ತಾ? ನಾವು ನೋಡಿದ ವಸ್ತುವನ್ನು ಮನಸ್ಸು ನೋಡಿದೆ ಹಾಗೆ. ಮನಸ್ಸು ಯಾವಾಗಲೂ ಹೊರಗಿನ ಕಣ್ಣು ನೋಡಿದ್ದನ್ನೇ ಮನಸ್ಸು ನೋಡುದು, ಹೊರಗಿನ ಕಣ್ಣನ್ನು ನೋಡಿದ್ದನ್ನು ಮನಸ್ಸನ್ನು ನೋಡಿದ ಹಾಗೆ. ಅದಕ್ಕೆ ಅವರು ಪೂಜೆ ಅಂತ ಹೇಳಿ, ಮೊದಲು ಪೂಜೆ ಆಮೇಲೆ ಧಾರಣ ಅಂತ. ಪೂಜೆ ಅಂತಂದ್ರೆ ನಮಗೆ ಒಂದು ಪ್ರತೀಕ ಇದೆ ಎದುರುಗಡೆ, ಒಂದು ದೇವರ ಪ್ರತಿಮೆ ಇಟ್ಟು ಪೂಜೆ ಮಾಡ್ತೇವೆ. ಆ ಪ್ರತಿಮೆ ಯಾಕೆ ಗೊತ್ತುಂಟ? ನಾವು ದೇವರನ್ನು ನೋಡಲಿಲ್ಲ, ಹಾಗಾದ್ರೆ ದೇವರನ್ನು ಕಾಣಬೇಕಲ್ಲ. ಅದಕ್ಕೆ ಪ್ರತಿಮೆ ನಾವು ಕಣ್ಮುಚ್ಚಿದಾಗ ನಮಗೆ ಯಾವುದೋ ಪ್ರತೀಕ ಆಗಬಹುದು. ಕಣ್ಮುಚ್ಚಿದಾಗ ನೀವು ಬೆಂಗಳೂರು ಸಿಟಿಯನ್ನು ನೋಡಿ, ಆ ಬೆಂಗಳೂರಿನ ರಸ್ತೆಗಳನ್ನು ನೋಡಿ, ಇಲ್ಲ ಕಟ್ಟಡಗಳನ್ನು, ಕಾಂಕ್ರೀಟ್ ಕಟ್ಟಡಗಳನ್ನು ನೋಡಿ, ಆದರೆ ಅದರೊಳಗೆ ಭಗವಂತ ಇದ್ದಾನೆ. ಈ ಗಾಯತ್ರಿ ಜಪ ಮಾಡೋರು ಸೂರ್ಯಮಂಡಲವನ್ನು ನೋಡೋದು, ಕಣ್ಮುಚ್ಚಿದಾಗ ಸೂರ್ಯಮಂಡಲ ಕಾಣ್ತಾನೆ, ಅದ್ರ ಸೂರ್ಯಮಂಡಲದಲ್ಲಿ ನಾರಾಯಣ ಇದ್ದಾನೆ ಅಷ್ಟೇ. ಅದರ ಒಳಗೆ ಭಗವಂತನ ಅನುಸಂಧಾನ. ಇದು ಫಸ್ಟ್ ಸ್ಟೇಜ್ ಧ್ಯಾನದಲ್ಲಿ. ಆಮೇಲೆ ನಿಜವಾಗಿ ಆ ಪ್ರತಿಮೆ ಈ ಎಲ್ಲ ಪ್ರತಿಗಳಿಗೆ ನಮಗೆ ಭಗವಂತ ಹೇಗಿದ್ದಾನೆ ಅಂತ, ನಮ್ಮ ಹಾಗೆ ಇದ್ದಾನೆ, ಅದು ನಮ್ಮ ಹಾಗಿಲ್ಲ. ನೀವು ಗಮನಿಸಿ, ಶಿಲ್ಪ, ನಮ್ಮ ಚಿತ್ರಕಲೆ ಉಂಟು, ಪ್ರತಿಮಾ ಶಿಲ್ಪ, ಅದು ರಿಯಲಿಸ್ಟಿಕ್. ಎಟ್ ದ ಸೇಮ್ ಟೈಮ್ ಇಟ್ ಈಸ್ ನಾಟ್ ರಿಯಲಿಸ್ಟಿಕ್. ಅದು ಮನುಷ್ಯನ ಹಾಗೆ ಇದೆ, ಯಾವ ಮನುಷ್ಯನಾಗೂ ಇಲ್ಲ. ಅದರಲ್ಲಿ ಒಂದು ಡಿವಿನಿಟಿ ಇದೆ. ನಮ್ಮ ಹಾಗೆ ಇದ್ರು ಯಾವ ಮನುಷ್ಯನಾಗೂ ಇಲ್ಲ. ಇಲ್ಲದೆ ನಮಗೇನು ಗೊತ್ತುಂಟ? ದೇವರು ಅಂದ್ರೆ ಮನುಷ್ಯನಾಗಿ 2 ಕಣ್ಣು 2 ಕಿವಿ, ಚಂದದ ಮನುಷ್ಯ ಯಾರು ಹಾಗೆ ಕಾಣ್ತಾನೆ ದೇವರನ್ನಷ್ಟೇ.
ನಾನು ಹೇಳೋದುಂಟು. ಸಿನಿಮಾ ನೋಡಿದ ಮಕ್ಕಳಿಗೆ ರಾಮ ಕಾಣುವುದಿಲ್ಲ, ಎನ್ ಟಿ ರಾಮರಾವ್ ಅಂತ. ಅವನು ರಾಮನ ಪಾತ್ರ ಹಾಕಿದಂಥ ಸಿನಿಮಾ ನಟರೇ ಕಾಣೋದು, ದೇವರು ಕಾಣೋದೇ ಹಾಗೆ ನಮ್ಗೆ ಗೊತ್ತೇ ಇಲ್ಲ, ಆಕಾರವೇ ಗೊತ್ತಿಲ್ಲ. ಅದಕ್ಕೆ ಪ್ರತಿಮೆ ಕಣ್ಮುಚ್ಚಿದಾಗ ಪ್ರತಿಮೆ ಕಾಣಲಿಕ್ಕೆ ಶುರುವಾಗುತ್ತೆ. ಅದು ಯಾರ ಆಗುವುದಿಲ್ಲ, ಎಲ್ಲರಿಗಿಂತ ಭಿನ್ನವಾಗಿದೆ. ಆ ಡಿವಿನಿಟಿಯನ್ನು ನಾವು ಪ್ರತಿಮೆಯಲ್ಲಿ ಮಾಡ್ತಾ 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 ಕ್ರಮೇಣ ಅದು ಭಗವಂತನ ರೂಪಕ್ಕೆ ಮನಸ್ಸು ಕನ್ವರ್ಟ್ ಆಗಬೇಕು. ಧಾರಣ ಅಂದರೆ ಈಗ ನೋಡ್ತೇವೆ, ಕಣ್ಮುಚ್ಚಿ ಧ್ಯಾನ ಮಾಡಿದಾಗ ಆ ರೂಪ ಕಾಣಲಿಕ್ಕೆ ಶುರುವಾಗುತ್ತೆ. ಅದು ಫಸ್ಟ್ ಸ್ಟೇಜ್. ಸಾಲದು ರೂಪ ಕಾಣುತ್ತದೆ, ಅಲ್ಲಿ ಡಿಸಿಪೇರ್ ಆಗುತ್ತೆ, ಕಂಟಿನ್ಯೂಟಿ ಇರೋದಿಲ್ಲ. ಅದಕ್ಕೆ ಧಾರಣ ಅಂದರೆ ನೆನಪು ಆಗದ, ಮನಸ್ಸು ಯೋಚನೆ ಮಾಡುತ್ತೆ, ಒಳಗಿಂದ ನಾವು ಕಣ್ಮುಚ್ಚಿ ಧ್ಯಾನ ಮಾಡಿದಾಗ ಆ ರೂಪ ಕಾಣಿಸುತ್ತೆ, ತಕ್ಷಣ ಡಿಸಿಪೇರ್ ಆಗುತ್ತೆ. ಅದು ಧಾರಣ. ಅದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಸುಮಾರು ಹೊತ್ತು ನೋಡ್ಲಿಕ್ಕಾಗತ್ತೆ. ಅದು ಅಖಂಡ ಧ್ಯಾನ. ಒಂದು ವಸ್ತುವನ್ನು ಮನಸ್ಸು ಸುಮಾರು ಹೊತ್ತು ನೋಡ್ಲಿಕ್ಕೆ ಸಾಧ್ಯ ಆದರೆ ಅದು ಧ್ಯಾನ. ನೋಡ್ತಾ ಇರ್ತೇನೆ, ಫ್ಲಾಶಸ್, ಲೈಟ್ನಿಂಗಿನ ತರ ಕಾಣ್ತದೆ, ಮಾಯ, ಆದರೆ ಅದು ಧಾರಣ. ಅದು ನಿರಂತರ ಮನಸ್ಸಲ್ಲಿ ಕಣ್ಮುಚ್ಚಿ ನೋಡ್ತಾ ಇದ್ದರೆ ಭಗವಂತನ ರೂಪ. ಹಿಂದಿನವರು ಹೇಳ್ತಿದ್ರು, ಗಾಯತ್ರಿ ಜಪ ಮಾಡುವಾಗ ಗಾಯತ್ರಿ ಜಪ ಶುರುವಾಗಿ ಮುಗಿಯುವವರೆಗೆ ಆ ರೂಪವನ್ನು ನೋಡುವಂಥ. ಇವನಿಗೆ ಅದು ಅಷ್ಟೊತ್ತು ನಿಲ್ಲೋದೇ ಸಾಧ್ಯ ಇಲ್ಲ. ಅದು ಸಾಧ್ಯ ಆದರೆ ಅದು ಧ್ಯಾನ. ಈಗ ಏನು ಮಾಡ್ತಾನೆ, ಒಂದು ಜಪ ಮುಂಚೆ ಧ್ಯಾನ ಶ್ಲೋಕ ಅಂತ ಶ್ಲೋಕ ಹೇಳೋದಲ್ಲ, ಆ ಶ್ಲೋಕದಲ್ಲಿ ಹೇಳಿದ ಧ್ಯಾನದ ರೂಪವನ್ನು ಮನಸ್ಸಿನಲ್ಲಿ ಕಾಣಬೇಕು ಅಂತ. ಸರಿ, ಆ ಮನಸ್ಸಿನಲ್ಲಿ ಕಂಡ ಮೇಲೆ ಧ್ಯಾನ ಮಾಡೋದಕ್ಕೆ ಪ್ರಯತ್ನದಿಂದ ಧ್ಯಾನ ಮಾಡಿ ಸುಮಾರು ಹೊತ್ತು ಆ ರೂಪವನ್ನು ಕಾಣುವುದು ಧ್ಯಾನ. ಪ್ರಯತ್ನವೇ ಇಲ್ಲ. ಯಾವ ಕ್ಷಣಕ್ಕೆ ಎಲ್ಲಿ ಬೇಕಾದ್ರೆ ನೀವು ಧ್ಯಾನದ ಸ್ಟೇಜ್ ಹೋಗ್ತೀರಾದ್ರೆ ದಟ್ ಈಸ್ ಸಮಾಧಿ. ಯಾಕಂದ್ರೆ ಈ ಸಮಾಧಿ ಬಗ್ಗೆ ಬೇರೆ ಬೇರೆ ಮತದವರು ಬೇರೆ ಬೇರೆ ಅರ್ಥವನ್ನು ಹೇಳ್ತಾರೆ. ಇದು ಆಚಾರ್ಯ ಹೇಳಿರ್ತಕ್ಕಂಥ ಅರ್ಥ ಇದು. ನೀವು ಯಾವ ಕ್ಷಣದಲ್ಲಿ ಬೇಕಾದ್ರೂ ಟ್ರಾನ್ಸಿಗೆ ಹೋಗ್ಬೋದು. ತಕ್ಷಣ ಯೋಚನೆ ಬಂದ ತಕ್ಷಣ ಸಮಾಧಿ. ಧ್ಯಾನದ ಸ್ಥಿತಿ ಅನ್ನೋದು ಅಷ್ಟು ಅನಾಯಾಸವಾಗಿ ಎಲ್ಲಿ ಬೇಕೆಂದ್ರೆ ಅಲ್ಲಿ ಧ್ಯಾನದ ಸ್ಥಿತಿಗೆ ಹೋಗುವ ಆ ಎತ್ತರ ಉಂಟಲ್ಲ, ಅದು ದ್ಯಾಟ್ ಈಸ್ ದ ಫೈನಲ್ ಸ್ಟೇಜ್. ಅದು ಮತ್ತೆ ಮುಂದೆ ಹೋಗ್ಲಿಕ್ಕಿಲ್ಲ. ಯೋಗದ ಕೊನೆಯ ಸ್ಥಿತಿ ಅದು ಸಮಾಧಿ. ಹೀಗೆ ಒಂದು ಗ್ರಡೇಷನ್ ಹೇಳ್ತಾರೆ ಸಾಧನೆಯಲ್ಲಿ. ಆಮೇಲೆ ಒಳಗಿನಿಂದ ಕಾಣತಕ್ಕಂಥ ವಿಷಯಗಳಲ್ಲಿ ಬಹಳ ಅಪೂರ್ವ ಅಂತ. ಈಗ ನೋಡಿ, ನಮ್ಮಲ್ಲಿ ಈ ಯೋಗದ ಉದ್ದೇಶ ಏನು ಗೊತ್ತುಂಟ? ಯೋಗ ಅಂದರೆ ಗೀತೆಯಲ್ಲಿ ಒಂದು ಹಠಯೋಗ ಅಂತ ಪತಂಜಲಿ ಹೇಳಿರ್ತಕ್ಕಂಥದ್ದು ಹಠಯೋಗ. ಆದರೆ ಗೀತೆಯಲ್ಲಿ ಸಹಜ ಯೋಗ ಹೇಳ್ತಾರೆ. ಈ ಬೈಬಲ್ನಲ್ಲಿ ಒಂದು ಮಾತಿದೆ, ಜೋಶುವಾ ಸೇಸ್, ಹಳೆ ಬೈಬಲ್ನಲ್ಲಿ ಜೋಶುವಾ ಸೇಸ್, ಜೋಶುವಾ ಅಂದರೆ ಅದು ಹೀಬ್ರೂ ಭಾಷೆಯಲ್ಲಿ ಜೀಸಸ್ನ ಹೆಸರು. ಜೋಶುವಾ ಸೇಸ್ ಕಮ್ ಟು ಮೀ ಫಾರ್ ಮೈ ಯೋಗ ಇಸ್ ನ್ಯಾಚುರಲ್ ಅಂತ. ಎಲ್ಲಿಂದ ಬಂತು ಈ ಶಬ್ದ? ಬೈಬಲ್ನಲ್ಲಿ. ಅದು ಇತ್ತೀಚೆಗೆ ಬಂದದ್ದಲ್ಲ, ಹಳೆಯ ಒಡಂಬಡಿಕೆಯಲ್ಲಿ ಇರುವ ಶಬ್ದ. ಜೋಶುವಾ ಸೇಸ್ ಕಮ್ ಟು ಮೀ ಫಾರ್ ಮೈ ಯೋಗ ಇಸ್ ನ್ಯಾಚುರಲ್ ಆ್ಯಂಡ್ ಮೈ ಲೀಡರ್ಶಿಪ್ ಈಸ್ ಜೆಂಟಲ್. ನಾನು ಸಹಜ ಯೋಗವನ್ನು ನಿಮಗೆ ಹೇಳುತ್ತೇನೆ ಅಂತ ಜೀಸಸ್ ಕ್ರೈಸ್ಟ್ ಹೇಳಿದ. ಅದು ಭಾರತದ ಭಗವದ್ಗೀತೆಯ ಯೋಗ. ಯೋಗ ಸಹಜ ಯೋಗ ಅಂದರೆ ನಾವು ಬಲಾತ್ಕಾರವಾಗಿ ಬಲವಂತವಾಗಿ ನಮ್ಮ ಮೇಲೆ ಹೇರುವುದಲ್ಲ, ಅದು ನಮ್ಮ ಸಹಜವಾದಂತಹ ಕ್ರಿಯೆ ಆಗಬೇಕು. ಸಹಜ ಯೋಗ ಅದು. ಅದನ್ನ ಹಾಗೆ ಹೇಳ್ತಾ ಏನಂದ್ರೆ ಅದು ಯಾವಾಗ ಸಾಧ್ಯ ಆಗುತ್ತೆ ಗೊತ್ತಾ? ನಮ್ಮ ಒಳಗೆ ಒಂದು ಎನರ್ಜಿ ಇದೆ, ಅದನ್ನು ಕುಂಡಲಿನಿ ಅಂತ ಹೇಳ್ತಾರೆ. ಕುಂಡಲಿನಿ ಶಕ್ತಿ ಅಂತ. ಅದನ್ನು ಜಾಗೃತಗೊಳಿಸುವುದಕ್ಕೆ ಈ ಯೋಗದ ಪ್ರೋಸೆಸ್ಗಳನ್ನು ಹೇಳೋದು. ಕುಂಡಲಿನಿ ಜಾಗೃತ ಆಗೋದು, ಅದನ್ನು ಧ್ಯಾನದಿಂದ, ಮೆಡಿಟೇಷನ್ನಿಂದ ಕುಂಡಲಿನಿ ಜಾಗೃತಗೊಳಿಸುವುದು ಅಂತ. ಒಂದು ತಮಾಷೆ ಏನು ಗೊತ್ತುಂಟ? ನೀವು ಈ ಯೋಗದ ಬಗ್ಗೆ ನೀವು ಕೇಳ್ತಾ ಕೂತಿದ್ದೀರಲ್ಲ, ನೀವು ಇದರಲ್ಲಿ ಈ ಯೋಗದ ಬಗ್ಗೆ ಏಕಾಗ್ರತೆ ನೀವು ಕೇಳ್ತಾ ಇರುವಷ್ಟು ಕಾಲ ಬೇರೆ ಯಾವ ವಿಷಯವೂ ನಿಮಗೆ, ನಿಮ್ಮ ಮನೆಯ ವಿಷಯ, ನಿಮ್ಮ ತಾಪತ್ರಯ ಯಾವುದು ನಿಮ್ಮ ತಲೆಯನ್ನು ಕಾಣೋದಿಲ್ಲ. ಯೋಗದ ಬಗ್ಗೆ ಮೈಂಡ್ ಟ್ಯೂನ್ ಆಗಿಬಿಡುತ್ತೆ. ಇದು ಕುಂಡಲಿನಿ ಶಕ್ತಿ ಜಾಗೃತ ಆದರೆ ಮಾತ್ರ ಸಾಧ್ಯ. ಸೊ ಇದು ಉಪನ್ಯಾಸ ಅಂದರೆ ಪ್ರವಚನದ ಮೂಲಕ ನಿಮ್ಮನ್ನು ಏಕಾಗ್ರತೆ ಕೊಂಡೋಗ್ಲಿಕ್ಕೆ ಬರುತ್ತೆ. ಹಠಯೋಗ ಬೇಡ. ಅದಕ್ಕೆ ಆಚಾರ್ಯ ಒಂದು ಮಾತು ಹೇಳಿದರು, ನೀನು ಧ್ಯಾನ ಯೋಗದಿಂದ ಜಾಗೃತಿ ಮಾಡ್ಬೋದು, ಅಥವಾ ಸತತಂ ಶಾಸ್ತ್ರ ವಿಮರ್ಶೇನ ಭವಿಷ್ಯತಿ ಅಂತ. ನಿರಂತರ ಶಾಸ್ತ್ರ ಓದ್ತಾ ಇದ್ರೆ ತನ್ನಷ್ಟಕ್ಕೆ ಕುಂಡಲಿನಿ ಜಾಗೃತ ಆಗುತ್ತೆ. ಒಂದು ಅದು ಜಾಗೃತ ಎನರ್ಜಿ ಕ್ರಿಯೇಟ್ ಆಗಿಬಿಡುತ್ತೆ ನಿರಂತರ. ಅದಕ್ಕೆ ಸ್ವಾಧ್ಯಾಯ ಅಷ್ಟು ಮಹತ್ವದ್ದು. ನಾವು ನಿರಂತರ ಶಾಸ್ತ್ರವನ್ನೇ ಓದ್ತಾ ಇದ್ರೆ ಮನಸ್ಸು ಅದರಲ್ಲಿ ಟ್ಯೂನ್ ಆಗಿಬಿಡುತ್ತೆ ಶಾಸ್ತ್ರಕ್ಕೆ. ಆಮೇಲೆ ಯಾವ ಕ್ಷಣಕ್ಕೆ ಬೇಕಾದ್ರೂ ಕುಂಡಲಿನಿ ಜಾಗೃತ ಆಗುತ್ತೆ. ಕುಂಡಲಿನಿ ಜಾಗೃತಿಗೋಸ್ಕರ ಹಠಯೋಗವನ್ನೇ ನಾವು ಪಾಲಿಸಬೇಕಾಗಿಲ್ಲ, ನಿರಂತರ ಶಾಸ್ತ್ರಾಧ್ಯಯನದಿಂದಲೂ ಕುಂಡಲಿನಿ ಜಾಗೃತ ಆಗುತ್ತೆ. ಹಾಗೆ ಹೇಳಿ ಕುಂಡಲಿನಿ ಜಾಗೃತ ಅದು ಒಳಗಿನಿಂದ ಸ್ಪಿರಿಚುವಲ್ ಸೆಂಟರ್ಸ್ ಬಗ್ಗೆ ಒಂದು ಚಿತ್ರ ಕೊಡ್ತಾರೆ ಆಚಾರ್ಯರು. ಬಹಳ ಅದ್ಭುತವಾಗಿರ್ತಕ್ಕಂಥ ಚಿತ್ರ ಕೊಡ್ತಾರೆ. ಏನು ಅಂದರೆ ನಮಗೆ ಗೊತ್ತಿದೆ
ನಮ್ಮ ಸ್ಪಿರಿಚುವಲ್ ಸೆಂಟರ್ಸ್ ಗೊತ್ತಿಲ್ಲದಿದ್ರು ನಮಗೆ ಒಳಗಿರತಕ್ಕಂಥ ಗ್ಲ್ಯಾಂಡ್ಸ್ಗಳು ಗೊತ್ತಿಲ್ಲ. ದೇಹದಲ್ಲಿ ಡಕ್ಲೆಸ್ ಗ್ಲ್ಯಾಂಡ್ಸ್ಗಳು, ನಿರ್ನಾಳ ಗ್ರಂಥಿಗಳು, ಅವು ಗೊತ್ತಿವೆ ನಮಗೆ. ಆದರೆ ಅದಕ್ಕೆ ಸಂಬಂಧಪಟ್ಟು ಅಲ್ಲಿ ಸ್ಪಿರಿಚುವಲ್ ಸೆಂಟರ್ಸ್ ಇವೆ. ಅದನ್ನು ನಾವು ಜಾಗೃತಗೊಳಿಸಬೇಕು. ನಾನು ಹಿಂದೆ ಕೂಡ ಹೇಳಿದ್ದೆ ಆ ವಿಷಯ. ಈ ಗ್ಲ್ಯಾಂಡ್ಸ್ ಅಂದರೆ ಬಲ್ಬು ಇದ್ದ ಹಾಗೆ, ದೇಹದಲ್ಲಿ ಬೆಳಕು ಕೊಡ್ತಕ್ಕಂಥ ಬಲ್ಬುಗಳು. ಆದರೆ ಗ್ಲ್ಯಾಂಡ್ ಬಲ್ಬು ತನ್ನಷ್ಟಕ್ಕೆ ಬೆಳಕು ಕೊಡುವುದಿಲ್ಲ, ಸ್ವಿಚ್ ಹಾಕಬೇಕು. ಈ ಸ್ಪಿರಿಚುವಲ್ ಸೆಂಟರ್ಸ್ ಇದ್ದಾವಲ್ಲ, ಅವು ಸ್ವಿಚಸ್ ಇದ್ದ ಹಾಗೆ. ಅದನ್ನ ನಮಗೆ ಸ್ವಿಚ್ ಗೊತ್ತಿಲ್ಲದೆ ಇದ್ರೆ ಬಲ್ಬ್ ಇದ್ರೂ ದೀಪ ಹಾಕ್ಲಿಕ್ಕೆ ಬರೋಲ್ಲ. ಮಾಡರ್ನ್ ಸೈನ್ಸ್ ಏನ್ ಮಾಡುತ್ತೆ, ಎಲ್ಲಾ ಬಲ್ಬುಗಳನ್ನು ನಿಮಗೆ ಪರಿಚಯ ಮಾಡಿಕೊಡುತ್ತೆ. ಬೆಳಕಿಲ್ಲ, ಬಲ್ಬು ಮಾತ್ರ ಇದೆ. ಪ್ರಾಚೀನರು ಏನ್ ಹೇಳಿದ್ರು, ಬಲ್ಬ್ ಹೇಳೇ ಇಲ್ಲ ಅವರು, ಸ್ವಿಚ್ ಹೇಳಿ. ಯಾಕಂದ್ರೆ ಸ್ವಿಚ್ ಹಾಕಿ ಬಲ್ಬು ಕಾಣುತ್ತೆ, ತೋರಿಸೋದು ಬೆಳೆ ಬೆಳೆ. ಸ್ವಿಚ್ ಹಾಕಿದರೆ ಬಲ್ಬು ಕಾಣುತ್ತೆ, ಎಲ್ಲಿ ಬೆಳಕು ಬಂತು ಅದೇ ಬರುತ್ತೆ. ಹಾಗಾಗಿ ಸ್ವಿಚ್ಗಳನ್ನು ಹೇಳುವುದರ 6 ನಮ್ಮ 6 ಡಕ್ಲೆಸ್ ಗ್ಲ್ಯಾಂಡ್ಸ್, 7 ಒಂದಿದೆ, ಅದು ಬಿಡಿ, 6 ಡಕ್ಲೆಸ್ ಗ್ಲ್ಯಾಂಡ್, ನಿರ್ನಾಳ ಗ್ರಂಥಿಗಳು. ಇನ್ನು 6 ಸ್ಪಿರಿಚುವಲ್ ಸೆಂಟರ್ಸ್ ಅನ್ನು ಹೇಳಿದರು. ಅದಕ್ಕೆ ಸಂಬಂಧಪಟ್ಟೇ ಇದೆ. ಮೂಲೇಶ ನಾಭವು ಹೃದಯ ಇಂದ್ರಯೋನಿ ಭ್ರೂಮಧ್ಯ ಮೂರ್ಧ ವಿಷಡಂತ ಕೇಶು ಅಂತ. ಇದು ಆಚಾರ್ಯ ಹೇಳಿರ್ತಕ್ಕಂಥ ಒಳಗಿನ ಸ್ಪಿರಿಚುವಲ್ ಸೆಂಟರ್ಸ್. ಒಂದು ಮೂಲ ನಮ್ಮ ಗೊನಾಡ್ನ ಹತ್ತಿರ ಇದೆ, ಮೂಲಾಧಾರ ಅಂತ ಹೇಳಿ. ಸರ್ಪೆಂಟ್ ಪವರ್ ಅಂತ ಈ ಕುಂಡಲಿನಿ ಶಕ್ತಿ, ಅದರ ಎನರ್ಜಿಯ ಮೂಲ ನಮ್ಮ ಗೊನಾಡ್ನ ಹತ್ತಿರ ಇದೆ, ಮೂತ್ರಕೋಶದ ಹತ್ತಿರ ಇದೆ. ಆ ಎನರ್ಜಿ ಉಂಟಲ್ಲ, ಅದು ಸಹಜವಾಗಿ ಕೆಳಮುಖವಾಗಿ ಹರಿತಾ ಇರ್ತದೆ. ಅಂಡ್ ಇಟ್ ಲೀಡ್ಸ್ ಟುವರ್ಡ್ಸ್ ಸೆಕ್ಸ್. ಅದನ್ನು ನಾವು ಎನರ್ಜಿಯನ್ನು ಅಪ್ವರ್ಡ್ ಮೂವ್ಮೆಂಟ್ ಕೊಟ್ಬಿಟ್ರೆ ಅದು ಯೋಗ ಆಗುತ್ತೆ. ಅದನ್ನು ಮೇಲಕ್ಕೆ, ಇಲ್ಲಿಂದ ಸೆಂಟರ್ನಿಂದ ಮೇಲೆ ಕಳಿಸ್ಬೇಕು. ಅದು ಅಲ್ಲಿಂದ ಮೇಲಕ್ಕೆ ಬಂದರೆ 2ನೇ ಶಕ್ತಿ ಕೇಂದ್ರ ನಾಭಿಯಲ್ಲಿದೆ. ಅದನ್ನೇ ನಾವು ಎಡ್ರಿನಲ್ ಗ್ಲ್ಯಾಂಡ್ಸ್ ಇದೆ, ಅಲ್ಲಿ ನಾಭಿಯಲ್ಲಿ 2ನೇ ಶಕ್ತಿ ಕೇಂದ್ರ ಇದೆ. ಅಲ್ಲಿಂದ ಹೃದಯ, ಥೈಮಸ್ ಗ್ಲ್ಯಾಂಡ್, ಹೃದಯದಲ್ಲಿ 3ನೇ ಸ್ಪಿರಿಚುವಲ್ ಸೆಂಟರ್ ಇದೆ. ಅದರ ನಂತರ ಇಂದ್ರಯೋನಿ, ಥೈರಾಯ್ಡ್ ಪಾರಾಥೈರಾಯ್ಡ್ಗೆ ಸಂಬಂಧಪಟ್ಟು ಸ್ಪಿರಿಚುವಲ್ ಸೆಂಟರ್ಸ್ ಇದ್ದು ಕಿರುನಾಲಿಗೆ ತುದಿಯಲ್ಲಿ, ಇಲ್ಲಿ ಕಂಠದಲ್ಲಿ. ನಾವು ಕನಸು ಕಾಣ್ತಕ್ಕಂಥ ಸ್ಕ್ರೀನಲ್ಲಿ ಎಚ್ಚರ ಎಲ್ಲಿದೆ, ಕನಸು ಎಲ್ಲಿ, ಕನಸು ಕಾಣೋದು ನಮ್ಮ ಭಗವಂತ ಇಲ್ಲಿ ಇಲ್ಲಿಯ ಸ್ಕ್ರೀನ್ ಆನ್ ಮಾಡಿದಾಗ ಕನಸು ಕಾಣ್ತೇವೆ. ಅಲ್ಲಿಂದ ಇಲ್ಲಿ ನಿದ್ರೆಯ ಸ್ಥಾನ ಇದೆ, ಎಚ್ಚರ, ಕನಸು, ನಿದ್ರೆ. ಸೊ ಈ ಕನಸಿನ ಸ್ಥಾನ ಉಂಟಲ್ಲ, ಅದು ಅದ್ಭುತ ಪ್ರಪಂಚ. ಎಚ್ಚರ ಪ್ರಪಂಚಕ್ಕಿಂತ ಅದ್ಭುತ ಕನಸಿನ ಪ್ರಪಂಚ. ಆ ಫಂಕ್ಷನಿಂಗ್ ಆಗ್ತಕ್ಕಂಥ ಕೇಂದ್ರವನ್ನ ಅದನ್ನು ಕಂಡ ಇಂದ್ರಿಯೋನಿ ಅಂತ ಹೇಳ್ತಾರೆ. ಆಮೇಲೆ ಭ್ರೂಮಧ್ಯ, ಇದಕ್ಕೆ ಆಜ್ಞಾಚಕ್ರ ಅಂತ ಹೇಳ್ತಾರೆ. ಭ್ರೂಮಧ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ಲ್ಯಾಂಡ್ ಇರುವುದು ಪೈನಿಯಲ್ ಗ್ಲ್ಯಾಂಡ್. ಪೈನಿಯಲ್ ಗ್ಲ್ಯಾಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಿಚ್ ಇರುವುದು ಇಲ್ಲಿ. ಯಾಕಂದ್ರೆ ನೋಡಿ, ಪೈನಿಯಲ್ ಗ್ಲ್ಯಾಂಡಿನ ಫಂಕ್ಷನಿಂಗ್ ಏನು ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ಈ ಸ್ವಿಚ್ ಗೊತ್ತಾಗುತ್ತೆ. ಆ ಸ್ವಿಚ್ ಆನ್ ಆದರೆ ಪೈನಿಯಲ್ ಗ್ಲ್ಯಾಂಡ್ ಫಂಕ್ಷನ್ ಮಾಡುತ್ತೆ. ಏನು ಗೊತ್ತಾಗುತ್ತೆ, ಆಜ್ಞಾಚಕ್ರ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಯು ವಿಲ್ ಗೆಟ್ ದ ಡಿವೈನ್ ಮೆಸೇಜ್ ಆರ್ ಡಿವೈನ್ ಆರ್ಡರ್ ಥ್ರೂ ಆಜ್ಞಾಚಕ್ರ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಮೆಸೇಜ್ ಬರ್ತದೆ, ಅದನ್ನು ನಮಗೆ ಕೇಳಲಿಕ್ಕಾಗುತ್ತೆ. ಅಂತಹ ಸ್ಥಿತಿ ಆಜ್ಞಾಚಕ್ರ. ಅದರ ನಂತರ ನಮ್ಮಲ್ಲಿ ಪಿಚ್ಯುಟರಿ ಗ್ಲ್ಯಾಂಡ್ ಅಂತ ಮೇಲಿದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಪಿರಿಚುವಲ್ ಸೆಂಟರ್ಸ್ ಇರುವುದು ದ್ವಿಷಡಂತ ಕೇಶು ಅಂತ. ನಮ್ಮ ತಲೆಯಿಂದ 12 ಅಂಗುಲ ಎತ್ತರದಲ್ಲಿದೆ ಆ ಎನರ್ಜಿ ಸೆಂಟರ್. ಸೊ ಬಾಡಿಯ ಎನರ್ಜಿ ಸೆಂಟರ್ ನಾವು ಫೈನಲ್ ಸ್ಟೇಜ್ ಇಲ್ಲಿ 12 ಅಂಗುಲ ಎತ್ತರದಲ್ಲಿ, ಅತ್ಯಧಿಷ್ಠ ದಶಾಂಗುಲ ಅಂತ ಪುರುಷರು ಹೇಳ್ತಾರೆ. ನಮ್ಮ ದೇಹದಿಂದ ಅದು ಇಡೀ ದೇಹದ ಎನರ್ಜಿ ಸುತ್ತ 12 ಅಂಗುಲ ಸುತ್ತ ವ್ಯಾಪಿಸಿಕೊಂಡಿದೆ. ಅದೇ ಆರ ಅಂತ ಹೇಳ್ತಾರೆ. ಇಡೀ ದೇಹದ 12 ಅಂಗುಲ ಸುತ್ತ ನನ್ನ ಎನರ್ಜಿ ವ್ಯಾಪಿಸಿಕೊಂಡಿದೆ. ಆದ್ದರಿಂದ ನಾನು ಇನ್ನೊಬ್ಬ ವ್ಯಕ್ತಿಗಿಂತ, ನಾವು ಒಬ್ಬರಿಗೆ ಒಬ್ಬರು 24 ಅಂಗುಲ ದೂರದಲ್ಲಿದ್ರು ಕೂಡ ಒಬ್ಬರನ್ನೊಬ್ಬರು ಮುಟ್ತಾ ಇರ್ತೀವಿ. ಆ ಎನರ್ಜಿ ಅವರ 12 ಅಂಗುಲದ, ಆ ಫಿಸಿಕಲ್ ಆಗ ನನ್ನ 12 ಅಂಗುಲ. ಸೊ 24 ಅಂಗುಲ ದೂರದಲ್ಲಿದ್ರು ಕೂಡ ಅದರಿಂದ ಹಿಂದಿನವರು ಮಡಿಯಲ್ಲಿ ನೆರಳು ಹಾಯಬಾರದು. ಯಾಕೆಂದ್ರೆ ಮುಟ್ಟಬೇಕಾಗಿಲ್ಲ. ನೀವು ಕೊಲೆ ಆಗಿದ್ರೆ ನಿಮ್ಮಿಂದ 14 ಅಂಗುಲ 24 ಅಂಗುಲ ದೂರದಲ್ಲಿದ್ರು ನನಗೆ ಅದು ಟಚ್ ಆಗುತ್ತೆ, ನಿಮ್ಮ ಬ್ಯಾಡ್ ವೈಬ್ರೇಷನ್ ಆಫ್ ಯುವರ್ ಮೈಂಡ್. ಆ ಎನರ್ಜಿಯ ಪಾತ 12 ಅಂಗುಲ ಇರುತ್ತೆ ದೇಹದಿಂದ. ಅದನ್ನೇ ಪ್ರಭಾವಳಿ ಅಂತ ಹೇಳ್ತಾರೆ ದೇವರಿಗೆಲ್ಲ. 12 ಅಂಗುಲ ಸುತ್ತ ಪ್ರಭಾವಳಿ ನಮ್ಮ ದೇಹದಲ್ಲಿದೆ. ಅದರದ್ದು ಫಂಕ್ಷನಿಂಗ್ ಸೆಂಟರ್ ಇಲ್ಲಿ 12 ಅಂಗುಲ ಎತ್ತರದಲ್ಲಿ ಇಲ್ಲಿದೆ. ಇದೇ ಸಹಸ್ರಾರದ ಕೊನೆಯ, ಅಲ್ಲೇ ನಮ್ಮ ಭಗವಂತನ ದರ್ಶನ ದ್ವಿಷಡಂತ ಕೇಶು. ಅಲ್ಲಿ ಏನು ಕಾಣಬೇಕು, ಈ ಸೆಂಟರ್ಸ್ಗಳನ್ನು ಹೇಳಿದರು. ಇದು ಇಷ್ಟು ಖಚಿತವಾಗಿ ನಮಗೆ ಬೇರೆ ಬೇರೆ, ಯಾಕೆಂದ್ರೆ ಒಂದೊಂದು ಯೋಗಶಾಸ್ತ್ರ ಒಂದೊಂದು ಥರ ಹೇಳ್ತಾರೆ. ಸಾಧನೆ ಏಕಮುಖವಾಗಿಲ್ಲ. ಇದು ಬಹಳ ಖಚಿತವಾಗಿ ಇದನ್ನು ಹೇಗೆ, ಆಮೇಲೆ ನಮ್ಮಲ್ಲಿ ನೋಡಿ ಇಡ, ಪಿಂಗಲ, ಸುಷುಮ್ನ ಅಂತ 3 ಎನರ್ಜಿಗಳು, ಎನರ್ಜಿ ಫ್ಲೋ.
ಈಗ ನೀವು ತಮಾಷೆ ಏನು ಅಂದರೆ, ನೀವು ದೇಹವನ್ನು ಕೊಯ್ದರೆ ಡಾಕ್ಟ್ರ್ ಹತ್ರ ಇಡ ಇಲ್ಲಿ ತೋರಿಸಿ ಡಾಕ್ಟ್ರೆ, ಪಿಂಗಳ ಇಲ್ಲಿ ತೋರಿಸಿ ಡಾಕ್ಟ್ರೆ ಕಾಣೋಲ್ಲ, ಸುಷುಮ್ನ ಇಲ್ಲಿ ತೋರಿಸಿ ಡಾಕ್ಟ್ರೆ ಕಾಣೋಲ್ಲ. ಅವು ಎನರ್ಜಿ ಫ್ಲೋಸ್, ಮುಖ್ಯವಾಗಿ ನಮಗೆ ಸ್ಥೂಲವಾದಂಥ ರಕ್ತವಾಹಿನಿಯಾದ ನಾಡಿಗಳಲ್ಲ, ಅವು ಒಂದು ರೀತಿಯ ಶಕ್ತಿಯ ಫ್ಲೋ ಇರತಕ್ಕಂಥ ನಾಡಿಗಳು. ಇಡ ಪಿಂಗಳ ಸುಷುಮ್ನ ಮಧ್ಯದಲ್ಲಿದೆ, ಈ ಎಡದಲ್ಲಿ ಇಡ ಇದೆ, ಬಲದಲ್ಲಿ ಪಿಂಗಳ ಇದೆ. ಆಮೇಲೆ ಮುಂಭಾಗದಲ್ಲಿ ವಜ್ರಿಕ ಇದೆ, ಹಿಂಭಾಗದಲ್ಲಿ ಧಾರಣೆ ಇದೆ. ಸೊ ವಜ್ರಿಕ, ಪಿಂಗಲ, ಧಾರಿಣಿ, ಇಡ, 4 ಸೂತ, ಮಧ್ಯದಲ್ಲಿ ಸುಷುಮ್ನ ನಾಡಿದೆ. ಇವು 5 ಎನರ್ಜಿ ಫ್ಲೋಸ್. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ನೋಡಿ, ಎಲ್ಲ ಇದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರವೇ ಈ 3 ಕಡೆಗಳಲ್ಲಿ 3 ಉರ್ದು ಪುಂಡಗಳನ್ನು ಧರಿಸ್ತಾ ಇದ್ರು ಸಾಧಕರು. ಏನೇ ಇಲ್ಲಿ ಇಲ್ಲಿ ಇಲ್ಲಿ. ಅದು ಯಾಕೆಂದ್ರೆ ಇಡ ಪಿಂಗಳ ಸುಷುಮ್ನ ಅದನ್ನು ಅಪ್ವರ್ಡ್ ಮೂವ್ಮೆಂಟ್ ಕೊಡೋದಕ್ಕೋಸ್ಕರ. ಎನರ್ಜಿ ಮೇಲೆ ಹೋಗೋದಕ್ಕೆ ಹೊರಗಿನಿಂದ ನಾವು ಕೊಡ್ತಕ್ಕ ಪ್ರೆಷರ್. ಅಲ್ಲಿಂದ ಥೈಮಸ್ ಗ್ಲ್ಯಾಂಡು ಅದು ಕಮಲದ ಹೂವಿನ ಆಕಾರದಲ್ಲೇ ಇದೆ, ಅದೇ ಆಕಾರದಲ್ಲಿ ಇಲ್ಲಿ ಪ್ರೆಷರ್ ಕೊಟ್ಟೆವು. ಅಲ್ಲಿಂದ ಕಂಠದಿಂದ ಮೇಲಕ್ಕೆ ಭೂಮಧ್ಯಕ್ಕೂ ಇಲ್ಲಿ ಹೀಗೆ ಮೇಲಕ್ಕೆ ಕೊಟ್ಟೆವು, ಇಲ್ಲಿಂದ ಮೇಲಕ್ಕೆ ಕಳಿಸಿದೆವು, ಸಹಸ್ರ ಹೋಯ್ತು. ಸೊ ಇವೆಲ್ಲ ಹೊರಗಿನ. ಇದನ್ನ ಹೀಗೆ ಮಾಡದೆ ನೀವು ಬೇರೆ ಏನ್ ರೀತಿ ಮಾಡಿದ್ರು ಆ ಎನರ್ಜಿ ಫ್ಲೋಗೆ ತೊಂದರೆ. ಈಗ ನೋಡಿ, ನೀವು ತ್ರಿಪುಂಡ ಧಾರಣೆ ಮಾಡಿದ್ರೆ ತಿಳ್ಕೊಳ್ಳಿ, ಹೀಗೆ ಮಾಡಿದ್ರಿ ಎನರ್ಜಿಯಲ್ಲಿ ಹೋಗ್ಬೇಕು, ಹೀಗೆ ಹೋಗ್ಬೇಕಾ, ಎಲ್ಲೋ ಹೋಗ್ಬೇಕು. ಅದರಿಂದ ಅದು ಕೇವಲ ಮತೀಯ ಚಿಹ್ನೆ, ಇದು ಸ್ಪಿರಿಚುವಲ್ ಸಿಂಬಲ್. ಇದು ಊರ್ಧ್ವಪುಂಡ್ರ ಅನ್ನೋದು ಮತೀಯ ಚಿಹ್ನೆ ಅಲ್ಲ. ಬಹಳ ಜನ ಅದು ವೈಷ್ಣವ ಚಿಹ್ನೆ ತಿಳ್ಕೊಂಡಿದ್ದಾರೆ. ಅದು ಯಾವುದ ಚಿಹ್ನೆ? ಅದನ್ನು ವೇದಾಧಿಕಾರ ಸಿದ್ಧ್ಯರ್ಥಂ ಸರ್ವೈರಪಿ ಊರ್ಧ್ವಪುಂಡ ಧಾರಣಂ ಕರ್ತವ್ಯ ಅಂತ ದೊಡ್ಡ ಶಂಕರ ಸ್ಮಾರ್ಥ ರಾಘವ ಭಟ್ಟ ಅಂತ ಅವನು ಹೇಳ್ತಾನೆ, ನೀವು ವೇದದಲ್ಲಿ ಹೇಳಿರ್ತಕ್ಕಂಥ ಸ್ಪಿರಿಚುವಲ್ ಪ್ರಾಕ್ಟೀಸ್ ನೀವು ಮಾಡಬೇಕಾಗಿದ್ದರೆ ವೇದಾಧಿಕಾರಕ್ಕೋಸ್ಕರ ಎಲ್ಲರೂ ಸ್ಮಾರಕರು ವೈಷ್ಣವರು ಅಂತ ಅಲ್ಲ, ಅದು ಯಾವುದೇ ವೈಷ್ಣವ ಊರ್ಧ್ವಪುಂಡ ಧಾರಣ ಕರ್ತವ್ಯ. ಇವತ್ತು ಕೂಡ ಸ್ಮಾರಕರ ಮನೆಯಲ್ಲಿ ಕೂಡ ಮಗುವಿಗೆ ಗಾಯತ್ರಿ ಉಪದೇಶ ಮಾಡೋ ಉಪನಯನ ದಿವಸ ಭಸ್ಮ ಧಾರಣೆ ಮಾಡೋಲ್ಲ, ಊರ್ಧ್ವಪುಂಡ ಧಾರಣೆ ಮಾಡ್ತಾರೆ. ಯಾಕಂದ್ರೆ ವೇದಾಧಿಕಾರಕ್ಕೋಸ್ಕರ ಅದಿರುವಂತ. ಹೀಗೆ ಮೂಲ, ನಾಭಿ, ಇಂದ್ರಿಯೋನಿ ಎಲ್ಲ ಇಂದ್ರಿಯಗಳು ಊರ್ಧ್ವಮುಖವಾದಂಥ ಗಮನ. ಯಾವ ರೂಪವನ್ನು ಚಿಂತಿಸಬೇಕು ಅಂತ ಹೇಳ್ತಾರೆ ಅವರು. ನೋಡಿ, ಪಂಚ ಉಂಟಲ್ಲ, ಅದಕ್ಕೆ ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಮಧ್ಯದ ಸುಷುಮ್ನಾದಲ್ಲಿ ನಾರಾಯಣ. ಹೀಗೆ ಎಲ್ಲವೂ ಪಂಚಮುಖವಾಗಿದೆ. ಪ್ರಪಂಚದಲ್ಲಿ ಎನರ್ಜಿ ಕೂಡ ಪಂಚಮುಖವಾಗಿದೆ. ಈ ಸುಷುಮ್ನ ನಾಡಿ ಎನರ್ಜಿ ಪಂಚಮುಖವಾಗಿದೆ. ಅದ್ರ ಮಧ್ಯದಲ್ಲಿ ನಾರಾಯಣನನ್ನು ಧ್ಯಾನ ಮಾಡು. ಈ ಎದುರಿನಲ್ಲಿ ವಾಸುದೇವ, ಆಮೇಲೆ ಈ ಕಡೆಯಿಂದ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಎಡ ಬಲಗಳಲ್ಲಿ. ಹೀಗೆ ರೂಪಗಳನ್ನು ಅಲ್ಲಿಂದ ಹಾಗೆ ಇಲ್ಲಿಂದ ಮೇಲಿನ ತನಕ ಆ ಸ್ಪಿರಿಚುವಲ್ ಸೆಂಟರ್ಸ್ ಉಂಟಲ್ಲ, ಅದು ಮೆಡಿಟೇಷನ್ ಅಲ್ಲಿ ಒಂದು ಕಮಲದ ಆಕಾರದಲ್ಲಿ ಕಾಣುತ್ತೆ. ಚತುರ್ಷಡಾಷ್ಟ ದ್ವಿಚತುರ್ ಷಡ್ಕ ಗಲೇಶು ಪದ್ಮೇಶು ಸಿತಾರುಣೇಶು ಅಂತ 4 ಮೂಲಾಧಾರದಲ್ಲಿರ್ತಕ್ಕಂಥ ಎನರ್ಜಿ ಉಂಟಲ್ಲ ಬಲಡ್ ಹತ್ರ, ಅದರಲ್ಲಿ 4 ದಳಗಳಿರತಕ್ಕ ಕಮಲದ ಆಕಾರದಲ್ಲಿ ಎನರ್ಜಿ ಕಾಣಿಸುತ್ತೆ. ಅದರಲ್ಲಿ ಭಗವಂತನನ್ನು ನೋಡುವುದು. ಅಲ್ಲಿಂದ ನಾಭಿಗೆ ಇಲ್ಲಿ 6 ದಳಗಳ ಕಮಲದಲ್ಲಿ ಎನರ್ಜಿ ಕಾಣಿಸುತ್ತೆ. ಇದೆಲ್ಲ ಒಳಗಿನ ವಿಷನ್ಸ್ಗಳು. 6 ದಳಗಳ ಎನರ್ಜಿ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಹೃದಯಕ್ಕೆ ಬಂದಾಗ ಅಷ್ಟದಳ ಪದ್ಮದಲ್ಲಿ ನಿಮಗೆ ಎನರ್ಜಿ ಕಾಣಿಸುತ್ತೆ. ಅದರಲ್ಲಿ ಭಗವಂತ ರೂಪವನ್ನು ನೋಡುವುದು. ಆಮೇಲೆ ಇಲ್ಲಿ ಆಗುವಾಗ 2 ದಳ, ಇಲ್ಲಿ 4 ದಳ, ಹೀಗೆ 4 ದಳದ ಕಮಲ ಅಜ್ಞಾಚಕ್ರ. ಇಲ್ಲಿಂದ ದ್ವಿಷಡ್ಕ, 12 ದಳ ಮೂರ್ಧಾಂತದಲ್ಲಿ. ಈ ರೀತಿ ಎನರ್ಜಿ ಕಮಲದ ರೂಪದಲ್ಲಿ ಕಾಣಿಸುತ್ತೆ ಧ್ಯಾನದಲ್ಲಿ. ಆ ಕಮಲದಲ್ಲಿ ಕೂಡ ಬಣ್ಣ ಕಾಣಿಸುತ್ತೆ ಅಂತಾರೆ. ಎನರ್ಜಿ ಯಾವಾಗಲೂ ಕಲರ್, ಎನರ್ಜಿ ಹ್ಯಾಸ್ ಕಲರ್. ನಿಮಗೆ ಅಥವಾ ನಮ್ಮ ಕಲರ್ ರಿಪ್ರೆಸೆಂಟ್ಸ್ ಎನರ್ಜಿ. ನೋಡಿ, ಇಲ್ಲಿ ತನಕ 3 ನಾಭಿ, ಮೂಲಾಧಾರ, ನಾಭಿ, ಹೃದಯ, ಈ 3 ಕಮಲಗಳು ಕೆಂಪಾಗಿರ್ತವೆ. ಇಲ್ಲಿಂದ ಮೇಲೆ 3 ಬಿಳಿಯಾಗಿರ್ತವೆ. ಯಾಕೆಂದ್ರೆ ಈ ಕೆಳಗಿನ ಕೆಂಪು, ಯಾಕೆಂದ್ರೆ ಅದಕ್ಕೆ ರಜಸ್ಸಿನ ಒತ್ತು ಜಾಸ್ತಿ. ಇಲ್ಲಿ ತನಕ ನಿಮ್ದು ಮನಸ್ಸು ಕೆಳಮುಖಕ್ಕೆ ಹೋಗುತ್ತೆ. ಇಲ್ಲಿಂದ ಮೇಲೆ ಹೋದ್ರೆ ಮತ್ತೆ ಕೆಳಗೆ ಹೋಗೋದಿಲ್ಲ, ಮತ್ತೆ ಮೇಲೆ ಸತ್ವದ ಕಡೆಗೆ ಹೋಗುತ್ತೆ. ಇಲ್ಲಿಂದ ಮೇಲಿನ ಕಮಲಗಳು ಬೆಳ್ಳಗಿರ್ತವೆ. ಇದು ಧ್ಯಾನದಲ್ಲಿ ಕಾಣತಕ್ಕಂಥ ಕಲರ್. ನಮಗೆ ಕನಸಿನಲ್ಲಿ ನಾವು ಕನಸಿಗೆ ಅರ್ಥ ಹಚ್ಚುವುದೇ ಕಲರ್ನಿಂದ. ಕನಸಿಗೆ ಭಾಷೆ ಅಂದರೆ ಅದು ಬಣ್ಣದ ಭಾಷೆ. ಇಂಥ ಬಣ್ಣವನ್ನು ಕಂಡ್ರೆ ಹೀಗೆ ಅಂತ. ನೀವು ಬಿಳಿ ಹೂ ಕಂಡ್ರೆ ಕನಸಿಗೆ ಒಂದು ಅರ್ಥ, ಕೆಂಪು ಹೂ ಕಂಡ್ರೆ ಒಂದು ಅರ್ಥ, ಬಿಳಿ ಬಟ್ಟೆ ಉಟ್ಕೊಂಡಂತಹ ಸ್ವಚ್ಛವಾಗಿ ಬಟ್ಟೆ ಉಟ್ಕೊಂಡಂತಹ ಹೆಣ್ಮಗಳು ಬಂದರೆ ಒಂದು ಅರ್ಥ, ಕೆಂಪು ಬಣ್ಣದ
ಪಟ್ಟೆ ಉಟ್ಕೊಂಡು ಬಂದರೆ ಒಂದರ್ಥ. ಅಂದರೆ ಕಪ್ಪು ಬಣ್ಣಕ್ಕೆ ಒಂದರ್ಥ. ಬೇರೆ ಬೇರೆ ದಿಕ್ಕುಗಳಿಗೆ ಡೈರೆಕ್ಷನ್ಸ್ ಆ್ಯಂಡ್ ಕಲರ್ಸ್ ಮೀನಿಂಗ್ ಕನಸಿನಲ್ಲಿ. ಹಾಗೆ ಧ್ಯಾನದಲ್ಲಿ ಕೂಡ ಧ್ಯಾನದಲ್ಲಿ ಬಣ್ಣಗಳು ಗೋಚರಿಸ್ತವೆ. ಆ ಬಣ್ಣಗಳಿಗೆ ಮೀನಿಂಗ್ ಇದೆ. ನೀವು ಕೆಂಪು ಕಂಡಾಗ ಅದು ರಜಸ್ಸು ಇನ್ನೂ ಇದೆ ಅಂತ ಅರ್ಥ. ಬಿಳಿ ಕಂಡಾಗ ಸತ್ವದ ಕಡೆ ಹೋಯಿತು ಅಂತ ಅರ್ಥ. ಆ ಮೆಡಿಟೇಷನ್ನಲ್ಲಿ ಬಣ್ಣಗಳು ಬಹಳ ಮುಖ್ಯ ಅಂತ. ಆಮೇಲೆ ಡೈರೆಕ್ಷನ್ ಕೂಡ ನೀವು ಯಾವ ದಿಕ್ಕಿಗೆ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀರಿ ಅನ್ನುವಂಥದ್ದು. ಪೂರ್ವಕ್ಕೆ ಕೂತು ಮಾಡಬೇಕು ಅಂದರು. ಯಾಕೆಂದರೆ ಪೂರ್ವ ಮತ್ತು ಉತ್ತರ ಮೆಡಿಟೇಷನ್ಗೆ ಯೋಗ್ಯವಾದ ದಿಕ್ಕು. ಯಾಕೆಂದರೆ ಒಂದು ನಿಮಗೆ ಪೂರ್ವಕ್ಕೆ ಒತ್ತಿ ಉತ್ತರದಲ್ಲಿ ಧ್ರುವ ನಕ್ಷತ್ರ ಇದೆ. ಧ್ರುವ ನಕ್ಷತ್ರದ ಸಂಬಂಧ ಇರತಕ್ಕಂಥದ್ದು ದಿಕ್ಕದು. ಅದು ಉತ್ತರ ಮತ್ತು ಪೂರ್ವ ಸಂಬಂಧ. ಮತ್ತು ಉತ್ತರ ಧ್ರುವ ಅನ್ನೋದು ಎನರ್ಜಿ ಕೇಂದ್ರ. ದಕ್ಷಿಣ ಧ್ರುವ ಅನ್ನೋದು ಮತ್ತೆ ಮರಳಿ ಬರುವಂಥದ್ದು. ಉತ್ತರ ಧ್ರುವ ಊರ್ಧ್ವಮುಖವಾದ ಎನರ್ಜಿ. ಅದಕ್ಕೆ ಉತ್ತರ ಧ್ರುವದ ಎನರ್ಜಿ ಪಶ್ಚಿಮಕ್ಕಲ್ಲ, ಉತ್ತರದಿಂದ ಪೂರ್ವಾಭಿಮುಖವಾಗಿ ಬರ್ತದೆ. ಅದರಿಂದ ಒಂದು ಪೂರ್ವಕ್ಕೆ ಮುಖ ಮಾಡಿಕೊಡು, ಒಂದು ಉತ್ತರಕ್ಕೆ ಮುಖ ಮಾಡಿಕೊಡು. ಇದು ದಿಕ್ಕು ಮುಖ್ಯ ಆಗುತ್ತೆ. ಈ ಒಳಗಿನ ಬಣ್ಣಗಳು ವಿಷನ್ನಲ್ಲಿ ಮುಖ್ಯ ಆಗ್ತವೆ. ಹೀಗೆ ಅನೇಕ ನಮಗೆ ಇವತ್ತು ಯೋಗಶಾಸ್ತ್ರದಲ್ಲಿ ಇವು ಯಾವ ವಿವರವೂ ಸಿಗೋಲ್ಲ. ಯೋಗಶಾಸ್ತ್ರ ಸಿಗದಂಥ ಯೋಗಾಭ್ಯಾಸದ ಅಂತರಂಗ ಯೋಗ, ಅಧ್ಯಾತ್ಮ ಯೋಗದ ಅನೇಕ ಮುಖಗಳನ್ನು ಆಚಾರ್ಯ ಮಧ್ವರು ಹೇಳಿದ್ದಾರೆ. ಮತ್ತು ಇದೇ ಬಹಳ ಮುಖ್ಯ ಅಂತಂದರೆ ಅವರು ಕೊಡ್ತಕ್ಕಂಥದ್ದು. ನಮಗೆ ಯೋಗ ಅಂತಂದರೆ ರಾಜೇಂದ್ರ ಅವರು ಹೇಳಿದ್ದು ಸರಿ. ಯೋಗ ಅಂದರೆ ಇಲ್ಲೆಲ್ಲ ಯೋಗಾಸನ ಪ್ರದರ್ಶನ, ಯೋಗ ಕ್ಲಾಸ್ ಅಂದರೆ ಸುಮ್ಮನೆ ವ್ಯಾಯಾಮ ಅದು ಬಹಳ ಇಲ್ಲಿ ಕ್ಲಾಸ್ಗಳು ಮಾಡುವವರು ಆ ತಪ್ಪು ಮಾಡ್ತಾರೆ. ಪ್ರಾಣಾಯಾಮ ಹೇಳಿಕೊಡೋದು ಮತ್ತು ಆಸನ ಹೇಳಿಕೊಡೋದು ಅಂತ. ಪ್ರಾಣಾಯಾಮವು ಸರಿಯಾಗಿ ಹೇಳಿಕೊಡೋದಿಲ್ಲ. ಯಾಕೆಂದರೆ ಪ್ರಾಣಾಯಾಮ ಬಹಳ ಸರಳವಾದ ಸಂಗತಿ. ನಾವು ಅದನ್ನು ಸಹಜ ಅಲ್ವಾ. ಉಸಿರು ಅನ್ನೋದು ಬದುಕಿಗೆ ಅದು ಬಿಟ್ಟು ಬೇರೆ ಏನು ಅರ್ಥ ಇದೆ. ಉಸಿರಾಡ್ತಾ ಇದ್ದಾನೆ ಅಂತ ಬದುಕಿದ್ದಾನೆ ಅಂತ, ಉಸಿರಿಲ್ಲ ಅಂತ ಬದುಕಿಲ್ಲ ಅಂತ. ಹಾಗಾಗಿ ಬದುಕುವುದು ಅಂದರೆ ಉಸಿರು. ಪ್ರಾಣ ಸೂತ್ರಗಳು ಅಂತ ನಾನು ಒಂದು ಸಂಸ್ಕೃತದಲ್ಲಿ ಒಂದು ಗ್ರಂಥ ಬರೆದಿದ್ದೆ. ಅದಕ್ಕೆ ಸಂಸ್ಕೃತದಲ್ಲೇ ಭಾಷ್ಯವನ್ನು ಬರೆದಿದ್ದೆ, ಕನ್ನಡ ಅನುವಾದವೂ ಮಾಡಿದ್ದೆ. ಅದು ಇದು ಅಂದರೆ ಅಧ್ಯಾತ್ಮದ ಈ ಪ್ರಾಣಾಯಾಮ ಮತ್ತು ಅದರ ಬಗ್ಗೆ ಒಂದು ಜರ್ನಿಗೂ, ಅದರಲ್ಲಿ ಆಸನದ ಬಗ್ಗೆ ಕೂಡ. ಆಸನವೂ ಅಷ್ಟೇ. ನಾವು ಯೋಗಾಸನಗಳನ್ನೆಲ್ಲ ಕಲಿಬೇಕಾದ ಅಗತ್ಯ ಇಲ್ಲ. ಯೋಗಾಸನಗಳು ಅಂತ ಅವ್ರು ಏನೇನೋ ಕಸರತ್ತುಗಳನ್ನ ಹೇಳ್ಕೊಡ್ತಾರೆ, ಅದು ಯಾವುದೂ ಅಗತ್ಯ ಇಲ್ಲ. ನಮಗೆ ಬೇಕಾಗಿರುವಂಥದ್ದು ಏನು ಗೊತ್ತಂದ್ರೆ ಯಾವ ಆಸನದಲ್ಲಿ ಕೂಡಬೇಕು ಅಂತಂದರೆ ಆಸೀನ ಸಂಭವ ಅಂತ ಅಷ್ಟೇ ವೇದವ್ಯಾಸ ಹೇಳೋದು. ಪ್ರಾಕ್ಟೀಸ್ ಮಾಡುವಾಗ, ಮೆಡಿಟೇಷನ್ ಮಾಡುವಾಗ 3 ಥರ ಮನುಷ್ಯ ಇರ್ಬೋದು. ಒಂದೊಂದು ನಿಂತುಕೊಂಡು ನಡ್ಕೊಂಡು ಮಾಡ್ಬೋದು, ಇಲ್ಲ ಕೂತ್ಕೊಂಡು, ಇಲ್ಲ ಮಲ್ಕೊಂಡು. 3 ಥರ, ಬೇರೆ 4ನೇ ಥರ ಇಲ್ಲ. ಒಂದೊಂದು ನಿಂತುಕೊಂಡು, ಇಲ್ಲ ನಿಂತುಕೊಂಡು ನಡ್ಕೊಂಡು ಕಾಂಟೆಂಪ್ಲೇಟ್ ಮಾಡ್ಲಿಕ್ಕೆ ಬರೋದು, ಏಕಾಗ್ರತೆಯಿಂದ ಧ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ. ಮಲ್ಕೊಂಡ್ರೆ ಬರುತ್ತೆ, ಧ್ಯಾನ ಅಲ್ಲ, ನಿದ್ರೆ. ಆದ್ದರಿಂದ ಕೂತ್ಕೊಂಡು ಮಾಡಬೇಕು. ಆಸೀನ ಹೇಗೆ ಕೂತ್ಕೊಳ್ಬೇಕು ಅಂದರೆ ನಿಮಗೆ ಹೇಗೆ ಕೂತ್ಕೊಂಡ್ರೆ ಪ್ಲೆಸೆಂಟ್ ಆಗುತ್ತೋ ಹಾಗೆ. ಕೆಲವರಿಗೆ ಪದ್ಮಾಸನ ಹಾಕಿ ಕೂತ್ಕೊಂಡ್ರೆ ಬಿಡ್ತಾರೆ. ಪಾಪ ಕಾಲು ಹೇಳೋದು, ಹೀಗೆ ಮೇಲೆ ಹೇಳೋದು, ಅದು ಎಷ್ಟೊತ್ತಿಗೆ ಪದ್ಮಾಸನ ತೆಗೆದೇ ಅಂದರೆ ಎಷ್ಟೊತ್ತಿಗೆ ಧ್ಯಾನ ಮುಗಿದೀತು ಅಂತ ಅದು ಹಾಕ್ಲಿಕ್ಕೆ ಬರೋಲ್ಲ. ಅಂಥವ್ರು ಪದ್ಮಾಸನ ನಮಗೆ ಯಾವುದು ಕೂತ್ಕೊಳ್ಳಿಕ್ಕೆ ಆರಾಮ ಅನಿಸುತ್ತೋ ಅದೇ ಮತ್ತೆ ಡಿಸ್ಟರ್ಬ್ ಆಗಬಾರದು. ಆಸನವೇ ಡಿಸ್ಟರ್ಬ್ ಆದರೆ ನಾವು ಧ್ಯಾನ ಮಾಡೋದು ಹೇಗೆ? ಅದರಿಂದ ಹೇಗೆ ಕೂತ್ಕೊಂಡ್ರೆ ನಮಗೆ ಆರಾಮ ಅನಿಸುತ್ತೋ ಹಾಗೆ ಕೂತ್ಕೊಂಡು ಧ್ಯಾನ ಅಭ್ಯಾಸ ಮಾಡಬೇಕು ಅಂತ. ಆದರೆ ಇದು ಮಾತ್ರ ಮುಖ್ಯ. ಹೇಗೆ ಕೂತ್ಕೊಂಡ್ರೆ ಆಗುತ್ತೆ ಅನ್ನೋದನ್ನು ಸ್ಕ್ವಾಟ್ ಮಾಡೋದನ್ನೇ ಮರಿಬಾರ್ದು, ಬೆನ್ನು ನೆಟ್ಟಗೆ ಇರೋದನ್ನು ಮರಿಬಾರ್ದು. ಅದು ಮುಖ್ಯ, ಅದರ ಉದ್ದೇಶ. ಅದನ್ನು ಕೂತುಕೊಳ್ಳುವಾಗ ಕಾಲು 2 ಕೆಳಗೆ ಹಾಕಿ, 2 ಮೇಲೆ ಹಾಕಿ, ಒಂದು ಮೇಲೆ ಒಂದು ಕೆಳಗೆ, ಅಥವಾ ಕಾಲಿಗೆ ವಜ್ರಾಸನ. ಬಹಳ ಆಶ್ಚರ್ಯ ಅಂದರೆ ನಾವು ದೇವರಿಗೆ ಧ್ಯಾನ ಮಾಡುವಾಗ ಅಥವಾ ವಜ್ರಾಸನ ಹಾಕುವುದು ಹಿಂದೆ ಇತ್ತು. ಈಗ ಬಹಳ ಕಡೆ ವಜ್ರಾಸನ, ಭದ್ರಾಸನ ಅಂತ ಕಾಲನ್ನು ಹಿಂದಕ್ಕೆ ಹಾಕಿ, ಅದು ಒಂದೇ ಇರುತ್ತೆ. ನೀವು ವಜ್ರಾಸನದಲ್ಲಿ ಕೂತರೆ ಬೆನ್ನು ಬಗ್ಗುವುದಿಲ್ಲ. ಅದು ಗೊತ್ತಿಲ್ಲದಂತೆ ಬೆನ್ನು ಹೀಗೆ ಕಾಲನ್ನು 2 ಹೀಗೆ ಹಿಂದಕ್ಕೆ ಹಾಕಿ ಅದರ ಮೇಲೆ ಮಂಡಿಯನ್ನಿಟ್ಟು ಕೂತ್ಬಿಟ್ರೆ ಬೆನ್ನು ಬಗ್ಗುವುದಿಲ್ಲ. ಮತ್ತೆ ಬಹಳ ಆಶ್ಚರ್ಯ ಅಂದರೆ ಇಸ್ಲಾಂ ಧರ್ಮದಲ್ಲಿ ಅವರು ನಮಾಜ್ ಮಾಡ್ತಾರಲ್ಲ, ಅವರು ವಜ್ರಾಸನ. ನೀವು ಅವರ ನಮಾಜ್ ಮಾಡತಕ್ಕಂಥ ದೃಶ್ಯವನ್ನು ನೋಡಿದರೆ ಅಂಗಿ ತೆಗೆದು ಬ್ರಹ್ಮವಸ್ತ್ರ ಹಾಕ್ಕೊಂಡು, ನಾವು ಮೆಕ್ಕಾದಲ್ಲಿ ಅವರು ನಮಾಜ್ ಮಾಡ್ಬೋದು, ಬ್ರಹ್ಮವಸ್ತ್ರ ಹಾಕ್ಕೊಳ್ತಾರೆ, ಅಂಗಿ ತೆಗೆದು ವಜ್ರಾಸನ ಹಾಕೊಂಡು ನಮಾಜ್ ಮಾಡ್ತಾರೆ. ನಮಾಜ್ ಮಾಡೋದು ಅಂದರೆ ನಮಸ್ಕಾರ ಮಾಡೋದು ಅಂತ ಅರ್ಥ. ನಮಾಜ್ ಅನ್ನೋದು ನಮಸ್ ಅನ್ನೋ ಸಂಸ್ಕೃತ ಶಬ್ದದಿಂದ ಬಂದದ್ದು. ಮಂಜಿಲ್ ಅನ್ನೋದು ಮಂದಿರ ಅನ್ನೋ ಸಂಶಬ್ದದಿಂದ ಬಂದದ್ದು.
ಅದಕ್ಕೆ ಗೊತ್ತಿಲ್ಲ ಪಾಪ. ಅವ್ರದ್ದು ಕೇಳಿ ಇಲ್ಲ ಮಂಜಿರದಿಂದ ಮಂದಿರ ಬಂದದ್ದು ಅಂತ ಹೇಳ್ಬೋದು. ಅದನ್ನ ನಮಗೆ ಭಾಷಾಶಾಸ್ತ್ರದ ಆಯುಷ್ ಗೊತ್ತಿದೆ. ಅರೇಬಿಕ್ ಭಾಷೆಯ ವಯಸ್ಸು ಎಷ್ಟು, ಸಂಸ್ಕೃತದ 10,000 ವರ್ಷ ಹಿಂದಿನ ಭಾಷೆ. ಅಲ್ಲಿ ಇನ್ನು ಅರೇಬಿಕ್ಕು ಅಥವಾ ಧರ್ಮದ ಕನಸು ಕೂಡ ಅವರು ಇಲ್ಲದೇ ಇದ್ದಾಗ ಈ ಭಾಷೆ ಇತ್ತು. ಹಾಗಾಗಿ ಈ ವಜ್ರಾಸನ ಬಹಳ ಒಳ್ಳೆಯದೇ, ಆದರೆ ಅದನ್ನು ಅಭ್ಯಾಸ ಮಾಡದೆ ಒಂದು ವಿಷಯ ಇಷ್ಟು ಆದಮೇಲೆ ಆಸನ ಮತ್ತು ಪ್ರಾಣಾಯಾಮ ಬಹಳ ಸರಳ ವಿಷಯ ಆದರೂ ಕೂಡ ಯಾರಾದರೂ ಒಬ್ಬರು ಅದರ ಪರಿಣತಿ ಇರುವವರ ಹತ್ರ ಕನ್ಸಲ್ಟ್ ಮಾಡದೆ ನೀವೇ ಇಂಡಿಪೆಂಡೆಂಟ್ ಆಗಿ ಆಸನ ಪ್ರಾಣಾಯಾಮ ಮಾಡಬೇಡಿ. ಯಾಕೆಂದರೆ ಅದ್ರ ಕೆಲವು ತೊಂದರೆಗಳಿವೆ, ಆ ಎಚ್ಚರ ಬೇಕಷ್ಟೇ. ಈಗ ಪ್ರಾಣಾಯಾಮ ಮಾಡುವಾಗ ಮೂಲಬಂಧ ಮಾಡಬೇಕು ಅನ್ನೋದು ಎಲ್ಲರಿಗೂ ಸಮ್ಮತವಾದ ವಿಷಯ. ಮೂಲಬಂಧ ಅಂದರೆ ನಮ್ಮ ಮಲಮೂತ್ರ ದ್ವಾರಗಳನ್ನು ಕ್ಲೋಸ್ ಮಾಡಿ, ಅದನ್ನು ಮಾಡದೆ ಯಾರು ಅದನ್ನು ಗಮನಿಸುವುದಿಲ್ಲ. ಮಲಮೂತ್ರ ದ್ವಾರದ ಬಗ್ಗೆ ಪ್ರಾಣಾಯಾಮ, ಮೂಗು ಹಿಡ್ಕೊಂಡೆ ಪ್ರಾಣಾಯಾಮ ಅಂತ ಆಗ್ಬಿಟ್ಟಿದೆ. ಮೂಗಿನಲ್ಲಿಯೂ ಗಟ್ಟಿ ಅದು ಯಾಕೆ ಹಿಡ್ಕೊಳ್ಬೇಕು ಗೊತ್ತು, ಸುಮ್ಮನೆ ಪ್ರಾಣಾಯಾಮ ಅಂದರೆ ಮೂಗು ಹಿಡ್ಕೊಳ್ಳೋದು ಅಂತ ಆಗ್ಬಿಟ್ಟಿದೆ. ಇಲ್ಲಿ ನಾವು ಎಲ್ಲ ಕಡೆಯಿಂದ ಒಳಗೆ ಕಳಿಸಿರ್ತಕ್ಕಂತಹ ಪ್ರಾಣವಾಯು ಉಂಟಲ್ಲ, ಅಂದರೆ ಆಕ್ಸಿಜನ್, ಅದು ಲೀಕ್ ಆಗದಂತೆ ಬದ್ಧ ಮಾಡೋದಕ್ಕೆ ಮೂಲಬಂಧ. ಅಂದರೆ ಮಲಮೂತ್ರ ದ್ವಾರ ನಾವು ಬಂಧ ಮಾಡದೇ ಇದ್ದರೆ ನಾವು ಇಲ್ಲಿ ಮೇಲಿನಿಂದ ಪ್ರೆಷರ್ ಹಾಕಿದ ಕೂಡಲೇ ಕೆಳಮುಖವಾಗಿ ಹೋಗಿದ್ದ ಗಾಳಿ ಅದು ಮಲಮೂತ್ರ ದ್ವಾರದ ಲೀಕ್ ಆಗ್ತಾ ಇರ್ತದೆ. ಅದರಿಂದ ಏನಾಗುತ್ತೆ ಅಂದರೆ ಪೈಲ್ಸ್ ಬರುತ್ತೆ. ಪ್ರಾಣಾಯಾಮ ಮಾಡಿ ಪೈಲ್ಸ್ ಬರೆಸ್ಕೊಳ್ಬಾರ್ದು ನಾವು, ಅದು ಗೊತ್ತಿರಬೇಕು, ಅದು ಮುಖ್ಯ. ಹಾಗಾಗಿ ಪ್ರಾಣಾಯಾಮದಲ್ಲಿ ಆಮೇಲೆ ಜೋರು ತಲೆನೋವಿದ್ದಾಗ ಅಥವಾ ಕಿವಿ ನೋವು ಏನಾದರೂ ಡಿಸ್ಟರ್ಬೆನ್ಸ್ ಇದ್ದಾಗ ಅಥವಾ ಹಾರ್ಟ್ ಪೇಷಂಟ್ಸು, ನೀವು ಕುಂಭಕವನ್ನು ಬಲವಂತವಾಗಿ ಮಾಡಬಾರ್ದು ಹಾರ್ಟ್ ಪೇಷಂಟ್ ಇದ್ದವರು. ಅದಕ್ಕೆ ಹೇಳಿದೆ ಇದಕ್ಕೆ ಕೆಲವೆಲ್ಲ ಕಾಂಪ್ಲಿಕೇಶನ್ಸ್ ಇದೆ. ಅದನ್ನು ಯೋಗ ತಜ್ಞರ ಹತ್ರ ನಾವು ಪ್ರಾಣಾಯಾಮ ಹೇಗೆ ಮಾಡಬೇಕು, ಉಡುಪಿಯಲ್ಲಿ ಒಂದ್ಸತಿ ಹಾಗೆ ಆಯಿತು. ಒಬ್ಬರು ಪ್ರಾಣಾಯಾಮದ ಕ್ಲಾಸ್ ಮಾಡಬೇಕು ಇಲ್ಲಿಂದ ಬೆಂಗಳೂರಿನಿಂದ ಪ್ರಾಣಾಯಾಮ ಯೋಗ ಕ್ಲಾಸ್ ಮಾಡಿದರು. ಅಲ್ಲಿ ಒಬ್ಬ ಹೆಣ್ಮಗಳು ಅದನ್ನು ಅಭ್ಯಾಸ ಮಾಡಲಿಕ್ಕೆ ಹೋಗಿದ್ರು. ಅವರು ಮನೆಗೆ ಹೋಗಿ ಅಭ್ಯಾಸ ಮಾಡಿದರು. ಅಭ್ಯಾಸ ಮಾಡಿ ವಿಪರೀತ ಚೆಸ್ಟ್ ಪೇನ್ ಶುರುವಾಗ್ತದೆ. ಚೆಸ್ಟ್ ಪೇನ್ ಶುರುವಾಗಿ ಅವರು ನನ್ನ ಹತ್ರ ಬಂದು ಕೇಳಿದ್ರು, ಆಚಾರ್ಯ ನಾನು ಅವ್ರು ಹೇಳಿದ ಹಾಗೆ ಪ್ರಾಣಾಯಾಮ ಮಾಡಿದೆ, ನನಗೆ ಎದೆ ನೋವು ಬರ್ತಾ ಇದೆ, ಜೋರಾಗಿರುತ್ತೆ, ಸಿಕ್ಕಾಪಟ್ಟೆ ಎದೆ ನೋವು ಬರುತ್ತೆ. ನಾನು ಹೇಳಿದೆ ನಿಮ್ಗೆ ಏನು ಪ್ರಾಬ್ಲಮ್, ಆಕೆ ಹಾರ್ಟ್ ಪ್ರಾಬ್ಲಮ್ ಇರ್ತದೆ ಅಂತ ಹೇಳ್ಬೋದು. ಬಟ್ ಪ್ರಾಣಾಯಾಮ ಮಾಡಿಬಿಟ್ಟಿದ್ದೆ. ಅದಕ್ಕೆ ಎಚ್ಚರ ಪಡಬೇಕಿತ್ತು. ಕ್ಲಾಸ್ ಮಾಡುವುದು ನೀವು ಹಾರ್ಟ್ ಪೇಷಂಟ್ ಆಗಿದ್ದರೆ ಇದನ್ನು ಬಲವಂತವಾಗಿ ಪ್ರಾಣಾಯಾಮ ಮಾಡಬೇಡಿ ಅಂತ ಹೇಳಬೇಕಿತ್ತು. ಹಾರ್ಟ್ ಪ್ರಾಬ್ಲಮ್ ಇದ್ದವರು ಬಾಹ್ಯ ಕುಂಭಕ ಮಾಡಬೇಕು, ಅಂತ ಕುಂಭಕ ಮಾಡಬಾರ್ದು. ಬಾಹ್ಯ ಕುಂಭಕ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ. ಅಲ್ಲ ಇದೆಲ್ಲ ವಿಷಯಗಳು ಅದನ್ನ ಆಸನದಲ್ಲೂ ಹಾಗೆ. ನಾವು ಯಾವ ಆಸನ ಹಾಕೊಂಡ್ರೆ ಒಳ್ಳೆಯದು, ಯಾವುದು ನಮಗೆ ಹಿತ ಆಗುವುದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಸರಿಯಾಗಿ ಅಭ್ಯಾಸ ಮಾಡಿಕೊಂಡು ನಾವು ಮಾಡಿದರೆ, ಇದೆಲ್ಲ ಆಚಾರ್ಯರು ಆಸನದ ಬಗ್ಗೆ ಹೇಳ್ತಾರೆ, ಪ್ರಾಣಾಯಾಮದ ಬಗ್ಗೆ ಹೇಳ್ತಾರೆ, ಈ ಎಲ್ಲ ಸಾಧನೆಗಳ ಬಗ್ಗೆ. ಆದರೆ ಅವರು ಹೇಳಿದ್ದಕ್ಕೂ ಯೋಗಶಾಸ್ತ್ರ ಹೇಳಿದ್ದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಮತ್ತು ಖಚಿತತೆ ಇದೆ. ಆಚಾರ್ಯ ಅವರ ದೃಷ್ಟಿ ಏನಂದರೆ ಎಲ್ಲವೂ ಕೂಡ ಕೊನೆಯದಾಗಿ ಭಗವಂತನನ್ನು ಕಾಣುವ ನಮ್ಮ ಗುರಿಗೆ ಪೂರಕವಾಗಿರಬೇಕು. ಅದು ಬಿಟ್ಟರೆ ಯೋಗಕ್ಕೆ ಅರ್ಥವೇ ಇಲ್ಲ. ಸುಮ್ಮನೆ ಕಾನ್ಸಂಟ್ರೇಷನ್, ಮನಸ್ಸು ಒನ್ ಪಾಯಿಂಟೆಡ್ನೆಸ್ಸು. ಯಾಕೆ ಒನ್ ಪಾಯಿಂಟೆಡ್ ಆಗಬೇಕು ಅಂದರೆ ಬರೀ ಲೌಕಿಕವಾದ ಸಾಧನೆಗಲ್ಲ, ಅದು ಭಗವಂತನನ್ನು ಕಾಣಬೇಕು. ಅಲ್ಲ, ಅವರು ಯೋಗಶಾಸ್ತ್ರ ಮುಖ್ಯವಾಗಿ ಆಕ್ಷೇಪ ಮಾಡೋದು ಭಗವಂತನನ್ನು ಧ್ಯಾನ ಮಾಡಲಿಕ್ಕೂ ಆಗುತ್ತೆ ಅಂತ ಪಾಡಿಗೆ. ಅದು ಅದಲ್ಲ, ಭಗವಂತನ ಧ್ಯಾನಕ್ಕೆ ಮಾತ್ರವೇ ಯೋಗವನ್ನು ಉಪಯೋಗಿಸಬೇಕು ಹೊರತು ಬೇರೆ. ಯಾಕಂದರೆ ಇನ್ನೊಂದು ತಮಾಷೆ, ಯೋಗದಿಂದ ಅನೇಕ ಸಿದ್ಧಿಗಳನ್ನು ಪಡಿಬೋದು. ನೀರು ಮೇಲೆ ನಡೆಯೋದು, ನೆಲ ಆಕಾಶ ಹಗುರವಾಗಿ ಆಕಾಶದಲ್ಲಿ ಬಾಡಿಯನ್ನು ಫ್ಲೋಟ್ ಮಾಡೋದು, ಇದೆಲ್ಲ ಇಂಥ ಯೋಗದಿಂದ ಸಾಧಿಸಲಿಕ್ಕೆ ಬರುತ್ತೆ. ಅದನ್ನು ಕ್ಯಾಶ್ ಮಾಡಿಕೊಂಡು ದುಡ್ಡು ಮಾಡಲಿಕ್ಕೆ ಆಗುತ್ತೆ. ಏನು ಆತ್ಮೋದ್ಧಾರ ಇಲ್ಲ. ಈ ರಾಮಕೃಷ್ಣ ಪರಮಹಂಸರದ್ದು ಒಂದು ಕಥೆಯಲ್ಲಿ ಬರುತ್ತೆ ಒಂದು ಕಡೆ. ಏನು ಅಂದರೆ ಒಬ್ಬ ಮನುಷ್ಯ 10 ವರ್ಷ ಸಾಧನೆ ಮಾಡಿ ನೀರಿನ ಮೇಲೆ ನಡೆಯಲಿಕ್ಕಂತ. ಅದಕ್ಕೆ ರಾಮಕೃಷ್ಣ 10 ಪೈಸೆ ಕೊಟ್ಟು ದೋಣಿಯನ್ನು ಹಾಕಿಕೊಂಡು ಹೋಗ್ತಾರೆ. ಅಂದರೆ 10 ವರ್ಷ ಹಾಳು ಮಾಡಬೇಕಾ? ಆತ್ಮೋದ್ಧಾರ ಏನಾದರೂ ಆಯಿತು ಅಂದರೆ ಈ ಯೋಗದ ಪತಂಜಲ ಯೋಗದ ಅಪಾಯ ಎಲ್ಲಿದ್ದರೆ ಅದನ್ನು ನಾವು ನಿಮ್ಮನ್ನ ಸಮಾಜದ ಜನರನ್ನು ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ನಾನು ಪವಾಡವಾಗಿ ಬಳಸಿ ನಿಮ್ಮನ್ನು ದುಡ್ಡು ಮಾಡಲಿಕ್ಕೆ ಬಳಸ್ಬೋದು, ಆದರೆ ಆತ್ಮೋದ್ಧಾರ ಆಗುವುದೇ ಇಲ್ಲ. ಅದಕ್ಕೆ ಎಚ್ಚರ. ಯಾವ ಕಾಲಕ್ಕೂ ಇದನ್ನು ಹೊರಗಿನ ಪವರ್ಸನ್ನು ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೋಸ್ಕರ ಬಳಸಬೇಡ, ಅಂತರಂಗದ ಶಕ್ತಿಯನ್ನು ಬಳಸುವುದಕ್ಕೋಸ್ಕರ ಇದನ್ನು ಉಪಯೋಗಿಸು. ಇದು ಆಚಾರ್ಯ ಮೊದಲು ಕೊಟ್ಟಿರತಕ್ಕಂಥ ಸ್ಥೂಲವಾಗಿ ಈ ಸಮಗ್ರ ನಮ್ಮ ಯೋಗಶಾಸ್ತ್ರದ ಬಗ್ಗೆ ಆಚಾರ್ಯ ಇದನ್ನು ಎಲ್ಲವನ್ನು ವಿಶೇಷವಾಗಿ ಕೊಟ್ಟದ್ದು ತಂತ್ರಸಾರ ಸಂಗ್ರಹ ಅನ್ನೋ ಪುಸ್ತಕದಲ್ಲಿ. ಬೇರೆ ಕಡೆ ಕೊಡುವುದಕ್ಕಿಂತ ಹೆಚ್ಚು ಯೋಗದ ಬಗ್ಗೆ
ಬಹಳ ವಿವರವಾಗಿ ಕೊಟ್ಟಿದ್ದಾರೆ. ಅದರ ಹಂತಗಳನ್ನು ವಿವರಿಸಿದ್ದಾರೆ. ತುಂಬ ತುಂಬ ಅದ್ಭುತವಾಗಿದೆ. ಅದು ನಮ್ಮಲ್ಲಿ ಅದರ ಬಗ್ಗೆ ಹೆಚ್ಚು ಎಚ್ಚರ ಇಲ್ಲ. ಯಾಕಂದರೆ ತಂತ್ರಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ರು ನಮ್ಮಲ್ಲಿ ತಾಂತ್ರಿಕ ಸುಮ್ಮನೆ ಪೌರೋಹಿತ್ಯ ಮಾತ್ರ ಆಗಿರುತ್ತೆ. ಅವರು ಒಂದೊಂದು ವೇದಾಂತದ ಗ್ರಂಥದ ಪಾಠ. ಈತ ಅಂತೂ ಯೌಗಿಕವಾಗಿರ್ತಕ್ಕಂಥ ಆಚಾರ್ಯ ಹೇಳಿದ ವಿಷಯ ಅದು ಜನತೆಯಲ್ಲಿ ಬಳಕೆಗೆ ಬಾರದೆ ಒಂದು ರೀತಿಯಿಂದ ಸೂಕ್ತವಾಗಿದೆ. ಆದರೆ ಅವರ ಒಳಗಿನ ವಿಷನ್ಸ್ಗಳನ್ನೆಲ್ಲ ಎಷ್ಟು ಚಂದ ಹೇಳ್ತಾರೆ, ಎಷ್ಟು ನಾಡಿಗಳು. ಆಮೇಲೆ ತಮಾಷೆಯಲ್ಲಿ 72,000 ನಾಡಿಗಳ ಬಗ್ಗೆ ಹೇಳ್ತಾರೆ. ನೋಡಿ, ದೇಹದಲ್ಲಿ 72,000 ಅಲ್ಲ, ಹೆಚ್ಚು ನಾಡಿಗಳಿವೆ. ಅದು ಸ್ಥೂಲವಾಗಿ ಅವರು 72,101 ನಾಡಿಗಳು. ಸ್ವತಂತ್ರ ಏಕಾದ ಹೃದಯಸ್ಯ ನಾಟ್ಯ, ಇದೆಲ್ಲ ಯೋಗಶಾಸ್ತ್ರ ಹೊಡೆದು 101 ನಾಡಿಗಳು. ಇದು ಉಪನಿಷತ್ನ ಬಂದಿರತಕ್ಕಂಥದ್ದು. ಆಮೇಲೆ ಅದರಲ್ಲಿ ತಾಸಾಂ ಊರ್ಧಾನಂ ಅಭಿನಿಶ್ಚಿತ, ಈಗ ಅದರಲ್ಲಿ ಶಿರಸ್ಸಿನವರೆಗೆ ಬಂದಿರತಕ್ಕಂಥ ಸುಷುಮ್ನ ನಾಡಿ ಮೇನ್ ಪ್ರಧಾನ. ಅದರ ಬ್ರಾಂಚಸ್ ಈ ಕಡೆ 36,000, ಈ ಕಡೆ 36,000, 72,000 ನಾಡಿಗಳು. ಈ 72,000ಕ್ಕೆ ಒಂದು ಅದ್ಭುತವಾದಂತಹ ಒಂದು ಮೀನಿಂಗ್ ಹೇಳ್ತಾರೆ. ಏನು ಅಂದರೆ, ಯಾಕೆ ನಮ್ಮ ದೇಹದಲ್ಲಿ 72,000 ನಾಡಿಗಳಿವೆ? ಆ 72,000 ನಾಡಿಯಲ್ಲಿ 72,000 ಭಗವಂತನ ರೂಪಗಳನ್ನು ಧ್ಯಾನ ಮಾಡುತ್ತಾರೆ. ಇದು ಮೆಡಿಟೇಷನ್ ಬಹಳ ಮುಖ್ಯವಾದ ಸಂಗತಿ. ಎಡಬದಿಯಲ್ಲಿ ಭಗವಂತನ 36,000 ಸ್ತ್ರೀ ರೂಪ, ಬಲಬದಿಯಲ್ಲಿ ಭಗವಂತನ 36,000 ಪುರುಷ ರೂಪ. ಭಗವಂತ ಸ್ತ್ರೀ ರೂಪದಿಂದ ಮತ್ತು ಪುರುಷ ರೂಪದಿಂದ ಇದ್ದಾನೆ ಎಲ್ಲರ ದೇಹದಲ್ಲಿ. ಅದನ್ನು 72,000 ರೂಪದಿಂದ ಯಾಕೆ ಇದ್ದಾನೆ? 72,000 ನಾಡಿಗಳು ಯಾಕೆ ಅಂದರೆ ಇಡೀ ಲೈಫಿಗೆ ಸಂಬಂಧ ಇದೆ ಅಂತ. ನೋಡಿ, ಹೊರಗಿನಿಂದ ನಮ್ಮ ಬದುಕನ್ನು ತಗೊಳ್ಳಿ. 100 ವರ್ಷ ಆಯುಸ್ಸು ಅಂತ ಹೇಳಿದ್ರೆ 100 ವರ್ಷ ಅಂದರೆ 1 ವರ್ಷ ಅಂದರೆ 360 ದಿವಸ. 100 ವರ್ಷ ಅಂದರೆ 36,000 ಹಗಲು, 36,000. ಅದೇ ಇಲ್ಲಿ 36,000 ಹಗಲು ರಾತ್ರಿಗಳೇ 36,000 ನಾಡಿಗಳಾಗಿ. ಸೊ ನಮ್ಮ ಬದುಕಿನ ಹಗಲು ರಾತ್ರಿಗಳೇ ಒಳಗಿಂದ ನಾಡಿಗಳಾಗಿ ರಿಪ್ರೆಸೆಂಟ್ ಮಾಡ್ತಾರೆ. ಇಡೀ ಲೈಫ್ ಅನ್ನು 36,000 ಹಗಲು, 36,000 ರಾತ್ರಿ. ಅದಕ್ಕೆ ಸಂಬಂಧಪಟ್ಟು ಋಗ್ವೇದದಲ್ಲಿ ಪ್ರಾಚೀನ ಋಷಿಗಳ ಸಂಕಲನ ಮಾಡಿದಂತಹ ಒಂದು 1000 ಮಂತ್ರಗಳಿವೆ. ಬೃಹತಿ ಸಹಸ್ರ ಅಂತ ಹೆಸರು ಅದಕ್ಕೆ. 1000 ಬೃಹತಿ ಛಂದಸ್ಸಿನ 1000 ಮಂತ್ರಗಳು ಅಂತ. ಬೃಹತಿ ಛಂದಸ್ಸು ಅಂದ್ರೆ 36 ಅಕ್ಷರಗಳ ಮಂತ್ರ. ಅದು 1000 ಎಷ್ಟಾಯ್ತು? 36,000 ಆಯ್ತು. 36,000 ಅಂದ್ರೆ 36,000 ವ್ಯಂಜನಗಳು, 36,000 ಸ್ವರಗಳು. ಈ ಬೃಹತಿ ಸಹಸ್ರದ 36,000 ಅಕ್ಷರಗಳು, ರಾತ್ರಿ 36,000 ಹಗಲು ರಾತ್ರಿಗಳು, ಮತ್ತು ನಮ್ಮ 72,000 ನಾಡಿಗಳು. ಇದಕ್ಕೆ ಲಿಂಕ್ ಇದೆ ಈ ಎಲ್ಲ. ಸೊ ಇಡೀ ಪ್ರಪಂಚದ ಸೃಷ್ಟಿ ಟೋಟಲಿ ಇಟ್ ಈಸ್ ಮ್ಯಾಥಮ್ಯಾಟಿಕಲ್ ಅಂತ, ಗಣಿತಬದ್ಧವಾಗಿದೆ ವಿಶ್ವದ ಸೃಷ್ಟಿ. ಅದು ಒಂದಕ್ಕೊಂದು ಲಿಂಕ್ ಇದೆ. ಇದೆಲ್ಲ ಯಾವ ಯೋಗಶಾಸ್ತ್ರಗಾರರು ಹೇಳೋದಿಲ್ಲ, ಇದು ಆಚಾರ್ಯ ಮಾತ್ರ ಹೇಳಿದಂಥ ವಿಷಯ. ಹೀಗೆ ನಾವು ನಮ್ಮ ಬದುಕಿನ ಒಳಗಿರ್ತಕ್ಕ ನಾಡಿಗಳು, ನಮ್ಮ ಬದುಕಿನ 36,000 ಹಗಲು ರಾತ್ರಿಗಳು, ಇದನ್ನ ಮತ್ತು ಆ ಮಂತ್ರ ಬೃಹತಿ ಸಹಸ್ರದ 36,000 ಅಕ್ಷರಗಳನ್ನ ಸಂಯೋಜನೆ ಮಾಡಿ ಅದರಲ್ಲಿರ್ತಕ್ಕ ಭಗವಂತನ ರೂಪವನ್ನು ಕಾಣಬೇಕು. ಲಕ್ಷಣ ತೇಷಾಂ ರಹಸ್ಯತ್ವನ್ನ ಕಥ್ಯತೆ ಅಂತಂದ್ಬಿಟ್ರ ಕಡೆ ಅಲ್ಪ ಆ 36,000 72,000 ರೂಪ ಉಂಟಲ್ಲ ಭಗವಂತನದು, ಅದು ಹೇಗಿರುತ್ತೆ ಹೇಳಿ ಅಂತ ಹೇಳಿದ್ರೆ, ಅದು ಯಾಕೆ ನಿಮಗೆ ಹೇಳಿದ್ರು ನೆನಪುಳಿಯುವುದಿಲ್ಲ. ರಹಸ್ಯತ್ವ ಅಂದಾಗ ಅದು ಅತ್ಯಂತ ರಹಸ್ಯವಾದ ಉಪಾಸನೆ. ಆ ರಹಸ್ಯ ನಿಮಗೆ ಉಪಾಸನೆ ಮಾಡಿ ಗೊತ್ತಾಗುತ್ತಷ್ಟೇ. ನಾನು ಹೇಳಿದ ಉಪಯೋಗ ಇಲ್ಲ, ನಾನು ಹೇಳೋಲ್ಲ ಅಂತ ಹೇಳ್ತಾರೆ. ಆ ರೂಪಗಳು 72,000 ರೂಪಗಳ ಲಕ್ಷಣ ಹೇಳ್ತಾ ಕೂತ್ಕೊಳ್ಳೋದು ಯಾರು? ಅದು ಆಗುವಂತ ಹೋಗುವಂತ ಕೆಲಸ, ಅದರ ಅಗತ್ಯವೂ ಇಲ್ಲ. ಆದರೆ ಒಂದು ದಿನ ನೀನು ಉಪಾಸನೆ ಮಾಡಿದಾಗ ನಿನಗೆ ಕಾಣುತ್ತೆ, ಆ ರೂಪ ಕಂಡಾಗ ಅದು ಲಕ್ಷಣ ಗೊತ್ತಾಗುತ್ತೆ. ಅದನ್ನ ಗ್ರಂಥದಲ್ಲಿ ಬರೀಬೇಕಾದ ಅಗತ್ಯ ಇಲ್ಲ. ಹೀಗೆ ಇಂಥ ಅನೇಕ ಅಪೂರ್ವ ವಿಷಯಗಳನ್ನ ಆಚಾರ್ಯರು ಹೇಳಿದ್ದಾರೆ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟು. ಇದು ತಮಾಷೆ ಏನಂದ್ರೆ ವೇದಾಂತದಲ್ಲಿ ಬೇರೆ ಯಾರು ಹೇಳಿಲ್ಲ. ಯೋಗಶಾಸ್ತ್ರ ಪತಂಜಲಿ ಹೇಳಿಲ್ಲ ಅಷ್ಟೇ ಅಲ್ಲ, ವೇದಾಂತದಲ್ಲಿ ಆಚಾರ್ಯ ಬರುವ ತನಕ ಈ ವಿವರಗಳು ಹೇಳಿದ್ದು ಯಾರೂ ಹೇಳಿಲ್ಲ. ಇಷ್ಟು ಈ ಅಪೂರ್ವ ವಿಷಯ. ಈ 36,000 72,000 ಒಂದು ಸಂಖ್ಯಾ ಇದು ಉಂಟಲ್ಲ, ಇದನ್ನು ಮೊಟ್ಟ ಮೊದಲ ಬಾರಿ ನಮ್ಮ ಭಾರತೀಯ ತತ್ವಶಾಸ್ತ್ರ ಇತಿಹಾಸದಲ್ಲಿ ಆಚಾರ್ಯ ಬಂದವರೇ ಹೇಳಿದ್ರು. ಅದರ ಮೊದಲು ಯಾರೂ ಹೇಳಿಲ್ಲ. ಇಂಥ ಅನೇಕ ಸಂಗತಿಗಳಲ್ಲಿ ಕೆಲವು ಸಂಗತಿಗಳನ್ನ ನೆನಪಾದ ಕೆಲವು ಸಂಗತಿಗಳನ್ನ ತಮ್ಮ ಮುಂದೆ ಇಟ್ಟಿದ್ದೇನೆ. ಈ ಪಾಶ್ಚಾತ್ಯ ಪದ್ಧತಿಯಂತೆ ಹೊಸ ವರ್ಷ, ನಾನು ಹೊಸ ವರ್ಷ ಅಂತ ಬಳಸೋದು ಯಾಕಂದ್ರೆ ನಮ್ಮ ಹೊಸ ವರ್ಷ ಅಲ್ಲ, ನಮ್ಮ ಹುಡುಗರಿಗೆ ನಮ್ಮದೇ ಆದ ಭಾರತೀಯ ಸಂಸ್ಕೃತಿ ಹೊಸ ವರ್ಷ ಇದೆ ಅನ್ನೋದೇ ಮರ್ತೋಗಿದೆ. ಅವರು ಡಿಸೆಂಬರ್ 31 ಆದ ಕೂಡ ರಾತ್ರಿ ಕುಣಿಯೋದು, ಬೆಳಿ ಹಾರಿಸೋದು. ಯಾಕೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಂದ್ರೆ ನಾವು ಎಷ್ಟು ಪಶ್ಚಿಮಕ್ಕೆ ಇನ್ನೂ ಪಶ್ಚಿಮದ ದಾಸರಾಗಿದ್ದೇವೆ ಅಂದ್ರೆ, ನಾವು ಮಾನಸಿಕವಾಗಿ ಇನ್ನೂ ನಾವು ಸ್ವಂತ ದೇಶೀಯತೆ ನಾವು ಬರಲೇ ಇಲ್ಲ. ರಾಜಕೀಯ ಸ್ವಾತಂತ್ರ್ಯ ಬಂದಿದೆ, ಬಟ್ ಮೆಂಟಲಿ ವಿ ಆರ್ ಸ್ಟಿಲ್ ಡಿಪೆಂಡೆಂಟ್, ನಾಟ್ ವಿ ಆರ್ ನಾಟ್ ಇಂಡಿಪೆಂಡೆಂಟ್. ನಾವು ವಿ ಆರ್ ಸ್ಟಿಲ್ ಸ್ಲೇವ್ಸ್ ಆಫ್ ಇಂಗ್ಲಿಷ್.
ಅವರ ಸಂಸ್ಕೃತಿ, ಅವರ ಭಾಷೆ, ಅವರ ಪರಂಪರೆಗಳಿಗೆ ನೋಡಿ. ಬೆಂಗಳೂರಿನಲ್ಲಿ ಒಬ್ಬ ಮಗುವಿಗೆ ಯಾವತ್ತಾದರೂ ಹುಟ್ಟುವ ಹಬ್ಬ ಬಂದರೆ ಅವತ್ತು ಹೋಗಿ ದೇವಸ್ಥಾನದಲ್ಲಿ ದೀಪ ಇಡ್ತಾರೆ ಇರೋ ಗೊತ್ತಿಲ್ಲ, ಮನೆಯಲ್ಲಿ ಬ್ರೆಡ್ ತಂದು ಕ್ಯಾಂಡಲ್ ಹಚ್ಚಿ ನಂದಿಸ್ತಾರೆ. ಅದೊಂದು ಗ್ಯಾರಂಟಿ. ಯಾಕೆ ಅದು ಯಾರಿಗೂ ಗೊತ್ತಿಲ್ಲ, ಅದು ಹಾಗೆ ಮಾಡ್ತಾರೆ ಬ್ರಿಟಿಷರು. ವೆಸ್ಟರ್ನ್ ಅಂದರೆ ನಮಗೆ ಸ್ವಂತಿಗೆ ಇಲ್ಲದ ದೇಶವಾಗ್ತಾ ಇದೆ. ಯಾರೋ ಮಾಡಿದ್ದನ್ನು ಕಾಪಿ ಮಾಡೋದು ನಮ್ಮದೊಂದು ಸಂಸ್ಕೃತಿ ಇದೆ, ಅಥವಾ ಇನ್ನೊಬ್ಬರನ್ನು ಒಳ್ಳೆಯದನ್ನು ಅನಿಸ್ ಯಾಕೆ ಅಂತ ಕಲ್ಪನೆ ಕೂಡ ಇದೆ. ಸೊ ಸಿಂಪ್ಲಿ ಕಾಪಿಂಗ್ ವಾಟ್ ಅದರ್ಸ್ ಡೂ. ಅದರಲ್ಲಿ ನಮ್ಮ ಸ್ವಂತಿಕೆಯನ್ನು ಕೊಡ್ತದೆ. ಕಾರಣ ಏನು? ನಮ್ಮ ಸ್ವಾಧ್ಯಾಯ. ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿ ಅಧ್ಯಯನವೇ ಇಲ್ಲ. ನಮಗೆ ಏನಿದೆ ಅಂತ ಗೊತ್ತಿಲ್ಲ. ಅದರಿಂದ ಅದರ ಬಗ್ಗೆ ಗೊತ್ತಿಲ್ಲ, ಇದು ಗೊತ್ತಿದೆ ಅಂತ ಮಾಡ್ತೇವೆ. ಆದರೆ ನಾವು ಅನುಕರಣೆ ಮಾಡುವುದರಿಂದ ಒಂದು ದೇಶವನ್ನು ಪ್ರಬುದ್ಧ ರಾಷ್ಟ್ರವನ್ನಾಗಿ ಕಟ್ಟುವುದು ಸಾಧ್ಯ ಇಲ್ಲ. ಅನುಕರಣೆ ಮಾಡುವ ರಾಷ್ಟ್ರ ಅಂದರೆ ಎರಡನೇ ದರ್ಜೆಯ ರಾಷ್ಟ್ರವೇ. ಸ್ವಂತಿಕೆಯನ್ನು ಯಾವತ್ತು ನಾವು ಬೆಳೆಸ್ತೇವೆ. ನಾನು ಒಂದು ಮಾತು ಹೇಳಿದ ಮುಕ್ತಾಯ ಕೊಡ್ತೇನೆ. ಹಿಂದೆ ಸುಮಾರು ಬಹಳ ವರ್ಷಗಳು ಅಮೇರಿಕೆಗೆ ನಾನು ಮೊದಲು ಹೋದಾಗ, ಅದು ವರ್ಲ್ಡ್ ಕಾನ್ಫರೆನ್ಸ್ ಆನ್ ರಿಲಿಜನ್ ಆ್ಯಂಡ್ ಪೀಸ್, WCRP, ಅದರಲ್ಲಿ ಭಾಗವಹಿಸಲಿಕ್ಕೆ ಅಂತ ಭಾರತದಿಂದ ಪ್ರತಿನಿಧಿಗಳನ್ನು ಕರೆದಿದ್ರು. ಏನೋ ದುರ್ದೈವದಿಂದ ನಾನು ಹೋಗಿದ್ದೆ. ತಮಾಷೆ ಏನು ಅಂದರೆ, ನಮಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ನೀವು ಬರುವಾಗ ನಿಮ್ಮ ದೇಶದ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ವೇಷಭೂಷಣಗಳ ಜೊತೆಗೆ ಬರ್ತೀನಿ. ನಮ್ಮ ದೇಶದ ವೇಷಭೂಷಣ ಯಾವುದು? ಎಲ್ಲರೂ ಹಾಕೊಂಡು ಹೋದೆ ಪ್ಯಾಂಟ್ ಶರ್ಟ್, ಬೇರೆ ಏನು ಸಮಸ್ಯೆ. ಅವ್ರು ಹೇಳ್ತಾರೆ ನಮಗೆ ಪ್ಯಾಂಟ್ ಹೇಗೆ ಹಾಕೋದು ಅಂತ ಕಲಿಸಿಕೊಳ್ಳಿಕ್ಕೆ ನೀವು ಬರೋದ. ಯಾಕಂದ್ರೆ ನಮ್ಮ ಪ್ಯಾಂಟಲ್ಲಿ ನೀವು ನಮಗೆ ಒಂದು ಏನು ಕಲಿಸಿಕೊಳ್ಳಿಕ್ಕಿದೆ. ನಿಮ್ಮ ದೇಶದ ವೇಷಭೂಷಣ. ನಾನು ಒಬ್ಬನೇ ಮುಂದೆ ಉಟ್ಕೊಂಡು ಪಟ್ಟಿಗೆ ಹಾಕೊಂಡು ಹೋಗಲಿಲ್ಲ, ಮುಂದೆ ಉಟ್ಕೊಂಡು ಒಂದು ಹೀಗೆ ಬರೆಯನ್ನು ಹಾಕೊಂಡು ಹೋಗಿದ್ದೆ. ಹೀಗೆ ಹೋದ್ ನಾನು ಒಬ್ಬನೇ, ಒಬ್ಬ ಮನುಷ್ಯ ಬರಲಿಲ್ಲ. ಯಾಕಂದ್ರೆ ಅಭ್ಯಾಸ ಯಾವಾಗ ನಮ್ಮ ದೇಶದ ಈಗ ವಾಟ್ ಈಸ್ ಇಂಡಿಯನ್ ಕಾಸ್ಟ್ಯೂಮ್ ಹೇಳಿ ಇಲ್ಲ. ಇವತ್ತು ನಾವು ಪ್ಯಾಂಟ್ ಮತ್ತು ಶರ್ಟ್ ಬಿಟ್ಟು ಬೇರೆ ಕಾಸ್ಟ್ಯೂಮೇ ಗೊತ್ತಿಲ್ಲ. ಎಲ್ಲಿ ತನಕ ಅಂದ್ರೆ ಡೆಲ್ಲಿಯಲ್ಲಿ ನಾನು ಹೀಗೆ ಹೋದಾಗ, ನಾನು ಎಲ್ಲ ಕಡೆ ಹೀಗೆ ಹೋಗ್ತೇನೆ. ಇನ್ನು ಅಮೆರಿಕದಲ್ಲಿ ಇದೇ ವೇಷ ಇರುತ್ತೆ, ನಾನು ಪ್ಯಾಂಟ್ ಹಾಕಲಿಲ್ಲ. ಡೆಲ್ಲಿಯಲ್ಲಿ ನಾನು ಹೋದಾಗ ಅಮೆರಿಕದಲ್ಲಿ ಯಾರು ಹಾಗೆ ನೋಡಿ ಅವರು ಇನ್ನೊಬ್ಬರ ವೇಷಭೂಷಣದ ಬಗ್ಗೆ ಕಾಳಜಿ ಇದೆ. ನೀವು ಬಟ್ಟೆ ಹಾಕೊಂಡು ಹೋಗಿ ಮಾತಾಡೋದು, ಮತ್ತೆ ಹೋಗಿ ಮಾತಾಡೋದು, ಇದು ಇಷ್ಟ ಇರುತ್ತೆ ಅವ್ರಿಗೆ. ನೋಡಿ ಸೋರಿ ಇಲ್ಲಿ ಡೆಲ್ಲಿಯಲ್ಲಿ ನಾನು ಮುಂದಿಟ್ಕೊಂಡು ಹೋದಾಗ ಎಲ್ಲರೂ ನೋಡೋದು, ಎಲ್ಲರೂ ಮ್ಯೂಸಿಯಂನಿಂದ ತಪ್ಪಿಸ್ಕೊಂಡು ಪ್ರಾಣಿ ಅದು ಹೀಗೊಂದು ಡ್ರೆಸ್ ಮಾಡಿ ಬರ್ತೇನೆ ಗೊತ್ತಿಲ್ಲ ಅವರಿಗೆ, ಪ್ಯಾಂಟ್ ಹಾಕೊಳ್ಳಿ ಬರ್ತಾ ಇಲ್ಲ. ಎಲ್ಲಿಂದ ಬಂತು ಈ ಪ್ರಾಣಿ? ನಮಗೆ ಇಷ್ಟು ಪರಾಧೀನತೆ ಬಂದಿದೆ, ನಮ್ಮದೇ ಆದ ಸ್ವಂತ ಡ್ರೆಸ್ಸೇ ಇಲ್ಲ. ಇನ್ನೇನಿದೆ ಹೇಳಿ? ಎಲ್ಲ ಕಾಪಿ ಮಾಡ್ತಾ ಇದ್ದೇವೆ. ನಾವು ಕಾಪಿ ಮಾಡಿಕೊಂಡು ಸೆಕೆಂಡ್ ದರ್ಜೆಯ ಪ್ರಜೆಗಳಾಗ್ತಾ ಇದ್ದೇವೆ. ನಾವು ಪ್ರಥಮ ದರ್ಜೆಯ ದೇಶವನ್ನು ಕಟ್ಟಬೇಕು ಅನ್ನೋ ಎಚ್ಚರ ನಮ್ಗೆ ಯಾರಿಗೂ ಇಲ್ಲ. ಯಾಕೆಂದ್ರೆ ಕಾಪಿ ಮಾಡ್ತೇವೆ ಅನ್ನೋ ಎಚ್ಚರವೇ ಇಲ್ಲ. ಅದು ಎಚ್ಚರ ಆಗುತ್ತೆ ಅದು ಬಿಡೋದು. ನಾನು ಕಾಪಿ ಮಾಡ್ತಾ ಇದ್ದೇನೆ, ಇನ್ನೊಬ್ಬರು ನಾನು ಕಾಪಿ ಮಾಡಬಾರ್ದು, ನನ್ನ ಸ್ವಂತಿಗೆ ಇರಬೇಕು. ನೋಡಿ ತಮಾಷೆ ಏನಂದ್ರೆ, ವಿಪರೀತ ಚಳಿ ದೇಶಗಳಲ್ಲಿ, ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ವಿಪರೀತ ಚಳಿ. ಅದಕ್ಕೋಸ್ಕರ ಅವರು ಕಾಲಿಗೆ ಸಾಕ್ಸ್ ಹಾಕಿದ್ರು, ಕೈಗೆ ಗ್ಲೌಸ್ ಹಾಕಿದ್ರು, ಆಮೇಲೆ ನೆಕ್ ಟೈ ಕಟ್ಟಿಗೆಲ್ಲ. ಅಂದ್ರೆ ಒಂದು ಈ ಜೋರು ಚಳಿ ಇರ್ತದೆ ಈಗ ಬೆಂಗಳೂರಿನಲ್ಲಿ, ಅವರಿಗೆಲ್ಲ ಮುಚ್ಕೊಂಡ್ರೆ ಹಾಗೆ ಅವರಿಗೆ ಯಾವಾಗಲೂ ಇರೋದ್ರಿಂದ ಕಾಲಿಗೆ ಸಾಕ್ಸು, ಕೈಗೆ ಗ್ಲೌಸು, ನೆಕ್ ಟೈ ಎಲ್ಲ ಹಾಕೊಂಡು, ಕೋಟ್ ಗಿಟ್ ಹಾಕೊಂಡು, ಇನ್ನೂ ಚಳಿ ತುಟಿ ನನಗೆ ಸಿಗರೇಟ್ ಹೇಳೋದು. ನಮಗೆ ಇದು ಸೆಕೆ ತಡೀಲಿಕ್ಕೆ ಆದರೂ ಕೂಡ ನೆಕ್ ಟೈ ಹಾಕೊಂಡೆವು. ಸಾಕ್ಸ್ ಅದು ಒಳಗಿನ ಬೆವರು ವಾಸನೆ ಬರ್ತಾರೆ, ಅದ್ರ ಸಾಕ್ಸ್ ಹಾಕೊಂಡೆವು, ಅದ್ರ ಗ್ಲೌಸ್ ಹಾಕೊಂಡೆವು. ಸ್ಟೈಲಿಗೆ ಅದು ತುಟಿ ಸುಟ್ಟು ಹೋಗ್ತಾ ಇದೆ, ಅದು ಸ್ಟೈಲಿಗೆ ಸಿಗರೇಟ್ ಹೇಳೋದು. ಯಾಕಂದ್ರೆ ಅವ್ರು ಮಾಡ್ತಾರೆ, ಅವ್ರು ಯಾಕೆ ಮಾಡಿದ್ರು ಚಳಿಗೆ, ನಾವು ಯಾಕೆ ಕೂಡ ಅವ್ರು ಮಾಡಿದ್ದಾರೆ ಅಂತ. ಈ ಸ್ವಂತಿಕೆ ಇಲ್ಲದೆ ಇರುವಷ್ಟು ಕಾಲ ಈ ದೇಶ ಯಾವತ್ತೂ ಮೇಲೆ ಬರುವುದಿಲ್ಲ. ನಾವಾಗಿ ಬದುಕಬೇಕು. ಅದಕ್ಕೆ ನಮ್ಮ ಪ್ರಾಚೀನ ಸಂಸ್ಕೃತಿಯ ಹಿನ್ನೆಲೆಯನ್ನ ನಾವು ಬದುಕನ್ನು ರೂಪಿಸಿಕೊಳ್ಬೇಕು. ಅದಕ್ಕೆ ಇಂಥ ಶಿಕ್ಷಣಗಳು. ನನಗೆ ಬಹಳ ಸಂತೋಷ ಏನು ಅಂದ್ರೆ, ರಾಜೇಂದ್ರ ಅವರು ಆಸ್ಟ್ರೇಲಿಯಾದಲ್ಲಿ ಕೂತ್ಕೊಂಡು ಅಲ್ಲಿ ಜನರಿಗೆ, ನಮ್ಮ ಜನರಿಗೂ ಮತ್ತು ಅಲ್ಲಿ ಜನರಿಗೂ ಈ ಯೋಗದ ಬಗ್ಗೆ ಏನೋ ಹೇಳಿಕೊಡ್ತಾ ಇದ್ದಾರಲ್ಲ. ಈ ರೀತಿ ವಿದೇಶಕ್ಕೆ ಹೋದವರೆಲ್ಲ ಈ ರೀತಿ ನಮ್ಮ ಸಂಸ್ಕೃತಿಯನ್ನು ಅಲ್ಲಿ ಹಂಚುವ ಕೆಲಸ ಮಾಡಬೇಕು. ಅಲ್ಲಿ ಹೋಗಿ ಯಾವುದೇ ಸ್ಟೈಲ್ ಕಾಪಿ ಮಾಡಿಕೊಂಡು ದುಡ್ಡು ಸಿಗುತ್ತೆ, ಸಂಬಳ ಸಿಗುತ್ತೆ, ವಿದೇಶಕ್ಕೆ ಹೋಗೋದಕ್ಕೆ ಏನೂ ಅರ್ಥ ಇಲ್ಲ. ನಾವು ಅಲ್ಲಿ ಹೋಗಿ ನಮ್ಮ ಇಂಪ್ರಿಂಟ್ ಮಾಡಿ ಬರಬೇಕು. ಆ ಕೆಲಸ ಮಾಡ್ತಾ ಇದ್ದಾರೆ. ಅದು ನನಗೆ ಬಹಳ ಇಷ್ಟವಾಗಿರೋದು ರಾಜೇಂದ್ರ ಅವರಲ್ಲಿ, ಅವರ ಆ ಯೋಗದ ಶಿಕ್ಷಣದ ಅವರ ಪ್ರಯತ್ನ ಯಶಸ್ವಿ ಆಗಲಿ. ದೇಶ ಪ್ರಪಂಚದಲ್ಲಿ ಎಲ್ಲ ಕಡೆ ಯೋಗದ ಆಸಕ್ತಿ ಬೆಳೀತಾ ಇದೆ, ಅದು ಇನ್ನಷ್ಟು ಬೆಳೆಯಲಿ. ಅದಕ್ಕಿಂತ ಹೆಚ್ಚು ನಮ್ಮ ದೇಶದಲ್ಲಿ ಬೆಳೆಯಲಿ ಅಂತ ಹರಿಸಿ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.